ಹಾಯ್ ಹಲೋ ಮೈ ಡಿಯರ್ ವ್ಯೂವರ್ಸ್, ನಾನು ನಿಮ್ಮ A1 ರಿಸೋರ್ಸ್ ಫಾರ್ ಎಜುಕೇಟ್ ಚಾನೆಲ್ನ ವತಿಯಿಂದ ಸ್ವಾಗತವನ್ನ ಕೋರ್ತಾ ಈ ಒಂದು ತರಗತಿಯಲ್ಲಿ 2017ರಲ್ಲಿ ನಡೆದಿರ್ತಕ್ಕಂತಹ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಪತ್ರಿಕೆ 2 ಈ ಒಂದು ಪತ್ರಿಕೆಯ ಸಮಾಜ ವಿಜ್ಞಾನ ಭಾಗದ ಎಲ್ಲ ಪ್ರಶ್ನೆಗಳನ್ನ ವಿವರಣಾತ್ಮಕವಾಗಿ ವಿಶ್ಲೇಷಣೆ ಮಾಡಬಯಸುತ್ತೇನೆ. ಸ್ನೇಹಿತರೆ, ಈ ಒಂದು ತರಗತಿ ಬರೀ TET, GPSTR, HSTR ಮಾತ್ರ ಅಲ್ಲ, ಇನ್ನಿತರ ಎಲ್ಲಾ ರೀತಿಯಾದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಉಪಯುಕ್ತವಾದಂತಹ ಒಂದು ಮಾಹಿತಿಯನ್ನ ನೀಡುತ್ತೆ ಅಂತ ಹೇಳ್ತಾ ಈ ಒಂದು ತರಗತಿಯನ್ನ ಪ್ರಾರಂಭಿಸ್ತಾ ಇದ್ದೇನೆ. ಒಂದು ತರಗತಿಯ ಮೊದಲನೇ ಕ್ವಶನ್ ಹೀಗಿದೆ: ಈ ಕೆಳಗಿನವುಗಳಲ್ಲಿ ಸರಿಯಾದ ಗುಂಪನ್ನ ಆರಿಸಿ ಅಂತ ಹೇಳಿ ಲೆಫ್ಟ್ ಸೈಡ್ ಅಲ್ಲಿ ಇತಿಹಾಸಕಾರರು ಮತ್ತು ರೈಟ್ ಸೈಡ್ ಅಲ್ಲಿ ಅವರು ಬರ್ದಿರ್ತಕ್ಕಂತಹ ಗ್ರಂಥಗಳನ್ನ ಕೊಡಲಾಗಿದೆ. ಇಲ್ಲಿ ಹೆರೋಡಟಸ್, ಸಂತ ಆಗಸ್ಟೈನ್, ಆರ್ನಾಲ್ಡ್ ಟಾಯ್ನಾಬಿ, ಕಾರ್ಲ್ ಮಾರ್ಕ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ರೈಟ್ ಸೈಡ್ ಅಲ್ಲಿ ಫೆಲೋಫೆನಿಷಿಯನ್ ವಾರ್ಸ್, ಎ ಸ್ಟಡಿ ಆಫ್ ಹಿಸ್ಟರಿ, ದಾಸ್ ಕ್ಯಾಪಿಟಲ್, ದಿ ಹಿಸ್ಟರಿ ಆಫ್ ಪರ್ಷಿಯನ್ ವಾರ್ಸ್, ದಿ ಸಿಟಿ ಆಫ್ ಗಾಡ್ ಅಂತ ಹೇಳಿ ಗ್ರಂಥಗಳನ್ನ ಕೊಡಲಾಗಿದೆ. ಸ್ನೇಹಿತರೆ, ನಾನಿಲ್ಲಿ ಡೈರೆಕ್ಟ್ ಆನ್ಸರ್ ಅನ್ನ ನಿಮಗೆ ಸೂಚಿಸ್ತೇನೆ. ಹೆರೋಡಟಸ್ ಅಂತ ಹೇಳಿದ್ರೆ ಅವರು ದಿ ಹಿಸ್ಟರಿ ಆಫ್ ಪರ್ಷಿಯನ್ ವಾರ್ಸ್ ಅನ್ನುವಂತ ಒಂದು ಕೃತಿಯನ್ನ ರಚಿಸಿದ್ರು. ಅದೇ ರೀತಿಯಾಗಿ ಸಂತ ಆಗಸ್ಟೈನ್ ದಿ ಸಿಟಿ ಆಫ್ ಗಾಡ್ ಅನ್ನುವಂಥ ಕೃತಿಯನ್ನು ರಚಿಸಿದ್ರೆ, ಆರ್ನಾಲ್ಡ್ ಟಾಯ್ನಾಬಿ ಅವರು ಎ ಸ್ಟಡಿ ಆಫ್ ಹಿಸ್ಟರಿ ಅನ್ನೋ ಒಂದು ಕೃತಿಯನ್ನ ರಚಿಸಿದ್ರು. ಕಾರ್ಲ್ ಮಾರ್ಕ್ಸ್ ರವರು ದಾಸ್ ಕ್ಯಾಪಿಟಲ್ ಅನ್ನೋ ಒಂದು ಕೃತಿಯನ್ನ ರಚಿಸಿದ್ರು. ಸೊ ಹಾಗಾಗಿ ಇಲ್ಲಿ ಆಪ್ಷನ್ಗಳಲ್ಲಿ ನೋಡೋದಾದ್ರೆ ಸೆಕೆಂಡ್ ಆಪ್ಷನ್ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಮುಂದುವರೆದು ಹೇಳೋದಾದ್ರೆ ಹೆರೋಡಟಸ್ ರವರು ಹಿಸ್ಟೋರಿಯಾ ಅನ್ನೋ ಒಂದು ಕೃತಿಯನ್ನ ರಚನೆ ಮಾಡಿದ್ರು. ಇದರಲ್ಲಿ ವಾಯುವ್ಯ ಭಾರತದ ಸ್ಥಿತಿಗತಿಗಳು ಮತ್ತು ಇಂಡೋ ಪರ್ಷಿಯನ್ ಸಂಬಂಧಗಳ ಮೇಲೆ ಹೆಚ್ಚು ಬೆಳಕನ್ನ ಹರಿಸಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಅದೇ ರೀತಿಯಾಗಿ ಮೆಗಾಸ್ತಾನಿಸ್ ಅನ್ನುವಂತಹ ಗ್ರೀಕ್ ಪ್ರವಾಸಿಗರು ಮೌರ್ಯರ ಕಾಲದಲ್ಲಿನ ಒಂದು ಇತಿಹಾಸವನ್ನ ಒಳಗೊಂಡಂತೆ ತಮ್ಮ ಇಂಡಿಕಾ ಕೃತಿಯಲ್ಲಿ ರಚಿಸಿರೋದನ್ನ ನಾವು ನೋಡಬಹುದು. ಇನ್ನು ಟಾಲಮಿ ಅವರು ಕೂಡ ಗ್ರೀಕ್ ಪ್ರವಾಸಿಗರಾಗಿದ್ರು. ಇವರು ಜಿಯೋಗ್ರಫಿ ಅನ್ನೋ ಒಂದು ಕೃತಿಯನ್ನು ರಚಿಸಿದ್ರು. ಇದು ಭಾರತದ ಭೌಗೋಳಿಕ ಲಕ್ಷಣ ಮತ್ತು ಅದರಲ್ಲೂ ದಕ್ಷಿಣ ಭಾರತದ ವ್ಯವಹಾರದ ಮೇಲೆ ಅತ್ಯಂತ ಹೆಚ್ಚಿನ ಒಂದು ಬೆಳಕನ್ನ ಚೆಲ್ಲೋದನ್ನ ನಾವು ನೋಡ್ತೇವೆ. ಇನ್ನು ಫಾಹಿಯಾನ್ ರವರು ಚೀನಾದ ಯಾತ್ರಿಕರಾಗಿದ್ರು. ಇವರು ಗೋಕುಕಿ ಅನ್ನೋ ಒಂದು ಕೃತಿಯನ್ನು ರಚಿಸಿದ್ರು. ಇದು ಗುಪ್ತ ಸಾಮ್ರಾಜ್ಯದ ಮೇಲಿನ ಒಂದು ಇತಿಹಾಸವನ್ನ ನಮಗೆ ಅಲ್ಲಿ ತೋರಿಸುತ್ತೆ. ಇನ್ನು ಹುಯೆನ್ಸಾಂಗ್ ರವರು ಚೀನಾದ ಯಾತ್ರಿಕರಾಗಿದ್ರು. ಇವರು ಸಿಯುಕಿ ಅನ್ನೋ ಒಂದು ಕೃತಿಯನ್ನು ರಚಿಸಿದ್ದು ಹರ್ಷವರ್ಧನ ಮತ್ತು ಹಿಮ್ಮಡಿ ಪುಲಕೇಶಿಯ ಇತಿಹಾಸವನ್ನ ತಿಳಿಸುತ್ತೆ ಅಂತ ಹೇಳಬಹುದು. ಸ್ನೇಹಿತರೆ, ಇನ್ನು ಮುಂದಿನವರೆದಂತೆ ನೋಡೋದಾದ್ರೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆಯ ಆಯ್ಕೆ ಯಾವುದು ಅಂತ ಹೇಳ್ಬಿಟ್ಟು ಕೇಳಿದರೆ ಈಜಿಪ್ಟ್ ನಾಗರಿಕತೆ, ಹೈರೋಗ್ಲಿಫಿಕ್ಸ್, ಮೆಸೊಪೊಟೋಮಿಯಾ ನಾಗರಿಕತೆ, ಜಿಗ್ಗುರಾತ್, ಚೀನಾ ನಾಗರಿಕತೆ, ತೂಗುವ ಉದ್ಯಾನ, ಸಿಂಧು ಬಯಲಿನ ನಾಗರಿಕತೆ, ನಗರ ರಾಜ್ಯಗಳು ಅಂತೇಳಿ ಇಲ್ಲಿ ಆಯ್ಕೆಗಳು ಹೀಗಿವೆ. ಎ ಮತ್ತು ಬಿ ಮಾತ್ರ, ಎ, ಬಿ ಮತ್ತು ಸಿ ಮಾತ್ರ, ಅದೇ ರೀತಿಯಾಗಿ ಎ, ಬಿ ಮತ್ತು ಡಿ ಎಲ್ಲವೂ ಅಂತ ಹೇಳ್ಬಿಟ್ಟು ಕೇಳಲಾಗಿದೆ. ಸ್ನೇಹಿತರೆ, ಇಲ್ಲಿ ಈಜಿಪ್ಟ್ನ ನಾಗರಿಕತೆಯ ಒಂದು ಬರಹವನ್ನ ಏರೋಗ್ಲಿಫಿಕ್ಸ್ ಅಂತ ಹೇಳಿ ಕರಿತಾ ಇದ್ರು. ಇಲ್ಲಿ ನೈಲ್ ನದಿಯಲ್ಲಿ ಸುತ್ತಮುತ್ತ ಬೆಳೆದಿರ್ತಕ್ಕಂತಹ ಪ್ಯಾಪರಿಸ್ ಅನ್ನುವಂತಹ ಜೊಂಡು ಹುಲ್ಲನ್ನ ಸಹಾಯದಿಂದ, ಅಂದ್ರೆ ಜೊಂಡು ಹುಲ್ಲಿನ ಸಹಾಯದಿಂದ ಅಲ್ಲಿ ಪುಸ್ತಕದ ಹಾಳೆಗಳನ್ನಾಗಿ ಮಾಡಿ ಮಸಿಯ ಮೂಲಕವಾಗಿ ಇದನ್ನ ಬರಿತಾ ಇದ್ರು. ಹೇರೋಗ್ಲಿಫಿಕ್ಸ್ ಅಂತ ಹೇಳಿದ್ರೆ ಪವಿತ್ರವಾದಂತಹ ಒಂದು ಬರವಣಿಗೆ ಅಂತ ಹೇಳಲಾಗುತ್ತೆ. ಇನ್ನು ಮೆಸೊಪೊಟೋಮಿಯಾ ನಾಗರಿಕತೆಗೆ ಬರೋದಾದ್ರೆ ಅಲ್ಲಿನ ಒಂದು ಬರವಣಿಗೆ ಅಂತ ಹೇಳಿದ್ರೆ ಕ್ಯೂನಿಫಾರ್ಮ್. ಅಷ್ಟೇ ಅಲ್ಲ, ಇಲ್ಲಿ ಜಿಗ್ಗುರಾತ್ ಅನ್ನುವಂತಹ ದೇವಾಲಯಗಳನ್ನ ಇವರು ಕಟ್ತಾ ಇದ್ರು ಅಂತ ಹೇಳ್ಬಿಟ್ಟು, ಅಂದ್ರೆ ಜಿಗ್ಗುರಾತ್ ಮೆಸೊಪೊಟೋಮಿಯಾ ನಾಗರಿಕತೆಗೆ ಸೇರಿದಂತಹದ್ದಾಗಿರುತ್ತೆ. ಇನ್ನು ಚೀನಾದ ನಾಗರಿಕತೆಗೂ ತೂಗುವ ಉದ್ಯಾನಕ್ಕೂ ಸಂಬಂಧನೇ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಮೆಸೊಪೊಟೋಮಿಯಾ ನಾಗರಿಕತೆಯಲ್ಲಿ ಬರ್ತಕ್ಕಂಥದ್ದು ಮೀನ್ಸ್ ಚಾರ್ಡೇನಿಯನ್ನರ ನೆಬುಕಡ್ನೆಜರ್ ಅನ್ನುವಂತ ಒಬ್ಬ ರಾಜ ತನ್ನ ರಾಣಿಯ ಒಂದು ಸಂತೋಷಪಡಿಸೋದಕ್ಕೋಸ್ಕರವಾಗಿ, ರಾಣಿಯನ್ನ ಸಂತೋಷಪಡಿಸೋದಕ್ಕೆ, ಉಲ್ಲಾಸ ಪಡಿಸೋದಕ್ಕೋಸ್ಕರವಾಗಿ ಜಿಗ್ಗುರಾತ್ ನಲ್ಲಿ ತೂಗು ಉದ್ಯಾನವನವನ್ನ ನಿರ್ಮಾಣ ಮಾಡ್ತಾನೆ. ಅಂದ್ರೆ ಇದು ತೂಗುವ ಉದ್ಯಾನವನ ಅಂತ ಹೇಳಿದ್ರೆ ಈ ಉದ್ಯಾನವನ ತೂಗೋದಿಲ್ಲ, ಬದಲಾಗಿ ಇದು ಜಿಗ್ಗುರಾತ್ ಮೀನ್ಸ್ ಟ್ರಯಾಂಗಲ್ ಶೇಪ್ ಅಲ್ಲಿ ಇರ್ತಕ್ಕಂತಹ ಒಂದು ಕಟ್ಟಡದ ಮೇಲೆ ಹಂತ ಹಂತವಾಗಿ ಹೂವಿನ ಗಿಡಗಳನ್ನ ಮತ್ತು ಮರಗಳನ್ನ ಬೆಳೆಸ್ತಾರೆ. ಸೊ ಇದು ಮಳೆಗಾಲದಲ್ಲಿ ಮತ್ತೆ ನೈಲ್ ನದಿಯ ನೀರನ್ನ ಇಲ್ಲಿ ಹರಿಸಲಾಗುತ್ತೆ. ಇದರಿಂದಾಗಿ ಚೆನ್ನಾಗಿ ಅವು ಬೆಳೆದು ಹೂಗಳನ್ನ ಬಿಟ್ಟಾಗ ತಣ್ಣನೆಯ ಗಾಳಿ ಅಥವಾ ಗಾಳಿ ಜೋರಾಗಿ ಬೀಸಿದಾಗ ಆ ಮರಗಳಲ್ಲಿರುವಂತಹ ಒಂದು ಹೂಗಳು ಮತ್ತೆ ಗಿಡಗಳು ಹಲ್ಲಾಡ್ತಾ ಇರೋದನ್ನ ನೋಡಿ ಅದು ತೂಗುವ ಹಾಗೆ ಕಾಣಿಸ್ತಾ ಇರುತ್ತೆ. ಸೊ ಹಾಗಾಗಿ ಅದನ್ನ ತೂಗುವ ಉದ್ಯಾನವನ ಅಂತ ಹೇಳ್ಬಿಟ್ಟು ಅದಕ್ಕೆ ಕರೀತಾ ಇದ್ರು. ಈ ತೂಗುವ ಉದ್ಯಾನವನ ಮೆಸೊಪೊಟೋಮಿಯಾ ನಾಗರಿಕತೆಗೆ ಸಂಬಂಧಪಟ್ಟಿದ್ದಾಗಿರುತ್ತೆ.
ಆಗಿರುತ್ತೆ. ಸೊ ಇನ್ನು ಚೀನಾದ ನಾಗರಿಕತೆ ಅಂತ ಹೇಳಿದ್ರೆ ಶಿಹಾಂಗ್ ತಿ ಅನ್ನುವಂತಹ ಒಬ್ಬ ರಾಜ 1500 ಮೈಲುಗಳಷ್ಟು ದೂರದ ಚೀನಾದ ಮಹಾಗೋಡೆಯನ್ನ ಕಟ್ಟಿಸಿದ್ದು, ಅದಕ್ಕೆ ಚೀನಾದ ನಾಗರಿಕತೆ ಪ್ರಸಿದ್ಧ ಆಗಿರುತ್ತೆ. ಇನ್ನು ಸಿಂಧು ಬಯಲಿನ ನಾಗರಿಕತೆ ಅಂತ ಹೇಳೋದಾದ್ರೆ ಹರಪ್ಪ ಮತ್ತು ಮೆಹೆಂಜೋದಾರದಲ್ಲಿ ನಗರ ಯೋಜನೆ ಬಹಳಷ್ಟು ಅಚ್ಚುಕಟ್ಟಾಗಿ ಮತ್ತು ಬಹಳಷ್ಟು ವ್ಯವಸ್ಥಿತವಾಗಿ ಇದ್ದಿತ್ತು. ಸೊ ಹಾಗಾಗಿ ಸಿಂಧು ಬಯಲಿನ ನಾಗರಿಕತೆ ನಗರ ಯೋಜನೆಗೆ ಅತ್ಯಂತ ಹೆಚ್ಚು ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಇನ್ನು ನಗರ ರಾಜ್ಯಗಳು ಅಂತ ಹೇಳೋದಾದ್ರೆ ಅದು ಗ್ರೀಕ್ ನಾಗರಿಕತೆಯಲ್ಲಿ ಬರುತ್ತೆ. ಅಲ್ಲಿ ಅಥೆನ್ಸ್ ಮತ್ತು ಸ್ಪಾರ್ಟಾ ಅನ್ನುವಂತಹ 2 ನಗರಗಳಿದ್ವು. ಸ್ಪಾರ್ಟಾ ನಗರವು ಸೈನಿಕ ರಾಜ್ಯ ಆಗಿದ್ರೆ ಅಥೆನ್ಸ್ ಒಳ್ಳೆ ನಗರ ರಾಜ್ಯ ಆಗಿ ಬೆಳವಣಿಗೆಯನ್ನ ಹೊಂದಿತ್ತು. ಸೊ ಹಾಗಾಗಿ ಇಲ್ಲಿ ಮ್ಯಾಚ್ ಆಗದೆ ಇರುವಂತಹ ಒಂದು 2 ತಪ್ಪಾಗಿರ್ತಕ್ಕಂತಹ ಒಂದು ಹೊಂದಾಣಿಕೆ ಅಂತ ಹೇಳೋದಾದ್ರೆ ಮತ್ತೆ ಸಿ ಮತ್ತೆ ಡಿ ಆಗಿರುತ್ತೆ. ಸೊ ಹಾಗಾಗಿ ಇವೆರಡು ಸರಿಯಾದಂತಹ ಹೊಂದಾಣಿಕೆ ಆಗಿರೋದಿಲ್ಲ. ಸರಿಯಾದಂತಹ ಹೊಂದಾಣಿಕೆ ಅಂತ ಹೇಳಿದ್ರೆ ಎ ಮತ್ತೆ ಬಿ ಮಾತ್ರ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನು ಮುಂದುವರೆದು ಹೇಳೋದಾದ್ರೆ ಅಶೋಕನನ್ನ ದೇವನಾಂಪ್ರಿಯ ಅಶೋಕಸ ಎಂದು ಈ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ ಅಂತೇಳಿ 4 ಆಪ್ಷನ್ಗಳನ್ನ ಕೊಡಲಾಗಿದೆ. ಬ್ರಹ್ಮಗಿರಿ, ಸನ್ನತಿ, ನಿಟ್ಟೂರು, ಮಸ್ಕಿ. ಇದಕ್ಕೆ ಸಂಬಂಧಿಸಿದಂತೆ ಮಸ್ಕಿ ಇದು ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಮಸ್ಕಿ ಶಾಸನದಲ್ಲಿ ಅಲ್ಲಿವರೆಗೂ ಸಿಕ್ಕಿರ್ತಕ್ಕಂತಹ ಎಲ್ಲಾ ಶಾಸನಗಳಲ್ಲಿ ಬರೀ ಅಶೋಕನ ದೇವನಾಂಪ್ರಿಯ ಅಂತ ಹೇಳ್ಬಿಟ್ಟು ಇತ್ತು. ಬಟ್ ಆದ್ರೆ ಅಲ್ಲಿ ಅಶೋಕಂದೇ ಅದು ಬಿರುದು ಅನ್ನೋದು ಮಸ್ಕಿ ಶಾಸನ ಸಿಕ್ಕ ನಂತರನೇ ಗೊತ್ತಾಗಿದ್ದು. ಅದರಲ್ಲಿ ದೇವನಾಂಪ್ರಿಯ ಅಶೋಕಸ ಅನ್ನುವಂತಹ ಸಂಪೂರ್ಣವಾದಂತಹ ಒಂದು ಬಿರುದನ್ನ ಹೊಂದಿದಂತಹ ರಾಜನ ಹೆಸರನ್ನು ಕೂಡ ಅಲ್ಲಿ ನಮೂದಿಸಲಾಗಿತ್ತು. ಹಾಗಾಗಿ ಈ ಒಂದು ಮಸ್ಕಿ ಶಾಸನ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ಅಷ್ಟೇ ಅಲ್ಲ, ಗುಜ್ಜರರ ಶಾಸನ ಮೀನ್ಸ್ ಇದರಲ್ಲಿ ಒಂದೊಂದು ಟೆಕ್ಸ್ಟ್ ಬುಕ್ ಅಲ್ಲಿ ಒಂದೊಂದು ರೀತಿಯಾದಂತಹ ಒಂದು ಪ್ರಿಂಟ್ ಅನ್ನ ಮಾಡಿರ್ತಾರೆ, ಮುದ್ರಣವನ್ನ ಮಾಡಿದ್ದಾರೆ. ಇಲ್ಲಿ ಗೂರ್ಜರರ ಶಾಸನ ಅಂತನೂ ಕೂಡ ಕರೀತಾರೆ, ಗುಜ್ಜರ ಶಾಸನ ಅಂತನೂ ಕೂಡ ಕರೀತಾರೆ. ಇದು ಮಧ್ಯಪ್ರದೇಶದಲ್ಲಿ ಇರುವಂತಹ ಒಂದು ಶಾಸನ ಆಗಿದ್ದು, ಈ ಒಂದು ಶಾಸನದಲ್ಲಿಯೂ ಕೂಡ ಪ್ರಿಯದರ್ಶಿ ಅಶೋಕ ಅನ್ನುವಂತಹ ಒಂದು ಉಲ್ಲೇಖವನ್ನ ಹೊಂದಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಇನ್ನು ರುಮೆಂಡೈ ಶಾಸನ ಇದು ನೇಪಾಳದಲ್ಲಿದ್ದು, ಬುದ್ಧರು ಲುಂಬಿನಿ ವನದಲ್ಲಿ ಜನಿಸಿದ್ರು ಅನ್ನುವಂತಹ ಒಂದು ಮಾಹಿತಿಯನ್ನ ರುಮೆಂಡೈ ಶಾಸನ ನಮಗೆ ನೀಡುತ್ತೆ. ಅದೇ ರೀತಿಯಾಗಿ ಹಾತಿ ಗುಂಪ ಶಾಸನ ಇದು ಒರಿಸ್ಸಾದಲ್ಲಿದ್ದು, ಇದು ಕಳಿಂಗ ದೊರೆಯಾದಂತಹ ಕಾರವೇಲನ ಸಾಧನೆಗಳ ಬಗ್ಗೆ ತಿಳಿಸುತ್ತೆ. ಅದೇ ರೀತಿಯಾಗಿ ಕಳಿಂಗ ಯುದ್ಧದ ಬಗ್ಗೆನೂ ಕೂಡ ಮಾಹಿತಿಯನ್ನ ಒಳಗೊಂಡಿರುತ್ತೆ. ಇನ್ನು ಅಲಹಾಬಾದ್ ಸ್ತಂಭ ಶಾಸನ ಅಂತ ನೋಡೋದಾದ್ರೆ ಸಮುದ್ರಗುಪ್ತನ ದಿಗ್ವಿಜಯಗಳನ್ನ ತಿಳಿಸಿದ್ರೆ, ಗಿರ್ನಾರ ಶಾಸನ ಗುಜರಾತ್ ನಲ್ಲಿ ಇದ್ದು, ಇದು ಶಕರ ದೊರೆ 1ನೇ ರುದ್ರಧಮನನ ಸುದರ್ಶನ ಕೆರೆಯನ್ನ ಜೀರ್ಣೋದ್ಧಾರ ಮಾಡಿದಂತಹ ಒಂದು ಕಥೆಯನ್ನ ಇದು ನಮಗೆ ತಿಳಿಸ್ಕೊಡುತ್ತೆ. ಅದೇ ರೀತಿಯಾಗಿ ಐಹೊಳೆ ಶಾಸನ ಬಾದಾಮಿ ಚಾಲುಕ್ಯರ ಇತಿಹಾಸ ಮತ್ತು ಹಿಮ್ಮಡಿ ಪುಲಕೇಶಿಯ ದಿಗ್ವಿಜಯಗಳನ್ನ ನಮಗೆ ತಿಳಿಸ್ಕೊಡುತ್ತೆ. ಇನ್ನು ಉತ್ತರ ಮೆರೂರು ಶಾಸನ ಅನ್ನೋದು ಇದು ಒಂದು ತಾಮ್ರ ಶಾಸನ ಆಗಿರುತ್ತೆ. ಚೋಳರ ಗ್ರಾಮಾಡಳಿತದ ಬಗ್ಗೆ ನಮಗೆ ಮಾಹಿತಿಯನ್ನ ಒದಗಿಸುತ್ತೆ ಅಂತ ಹೇಳ್ತಾ, ಈ ಕೆಳಕಂಡ ರಾಜವಂಶಗಳ ರಾಜಧಾನಿಗಳನ್ನ ಅನುಕ್ರಮವಾಗಿ ಜೋಡಿಸಿದ ಗುಂಪು ಯಾವುದು ಅಂತ ಹೇಳ್ಬಿಟ್ಟು, ಅಂದ್ರೆ ರಾಷ್ಟ್ರಕೂಟರು, ಹೊಯ್ಸಳರು, ಗುಪ್ತರು, ಕುಶಣರು. ಸೊ ಈ ಒಂದು ರಾಜವಂಶಗಳಿಗೆ ಸಂಬಂಧಿಸಿದಂತೆ ರಾಜಧಾನಿಗಳು ಕೂಡ ಅನುಕ್ರಮವಾಗಿರ್ಬೇಕು. ಆ ರೀತಿಯಾದಂತಹ ಒಂದು ಗುಂಪು ಯಾವುದು ಅಂತ ಹೇಳಿ ಇಲ್ಲಿ 4 ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ಮಾನ್ಯಕೇಠ, ದ್ವಾರ ಸಮುದ್ರ, ಪಾಟಲಿಪುತ್ರ, ಪುರುಷಪುರ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ರಾಷ್ಟ್ರಕೂಟರು ಮಾನ್ಯಕೇಠದ ಒಂದು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡಿರ್ತಾರೆ. ಅದೇ ರೀತಿಯಾಗಿ ಹೊಯ್ಸಳರು ದ್ವಾರ ಸಮುದ್ರವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿರ್ತಾರೆ ಮತ್ತು ಗುಪ್ತರು ಪಾಟಲಿಪುತ್ರವನ್ನ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ರೆ, ಕುಶಣರು ಪುರುಷಪುರವನ್ನ ಅಂದ್ರೆ ಮೀನ್ಸ್ ಪೇಶಾವರವನ್ನ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡಿರ್ತಾರೆ ಅಂತ ಹೇಳ್ತಾ ಮುಂದಿನ ಕ್ವಶನ್ ಅನ್ನ ನೋಡ್ತಾ ಹೋಗೋಣ. ಈ ಕೆಳಗಿನ ಬೌದ್ಧ ಸಮ್ಮೇಳನಗಳು ನಡೆದ 4 ಕೇಂದ್ರಗಳಾಗಿವೆ. ಇವುಗಳಲ್ಲಿ ಬೌದ್ಧ ಸಮ್ಮೇಳನಗಳು ನಡೆದ ಸರಿಯಾದ ಕಾಲಾನುಕ್ರಮಣಿಕೆಯ ಗುಂಪು ಅಂತ ಕೇಳಿದ್ದಾರೆ. ಅಂದ್ರೆ ಇಲ್ಲಿ 4 ಪ್ಲೇಸ್ಗಳನ್ನ ಕೊಟ್ಬಿಟ್ಟು ಅಲ್ಲಿ ಬೌದ್ಧ ಸಮ್ಮೇಳನ ನಡೆದಿದ್ದು ಅಂದ್ರೆ ಅನುಕ್ರಮವಾಗಿ ನಡೆದಂತಹ ಒಂದು
ಪ್ರದೇಶಗಳು ಯಾವುವು ಅಂತ ಹೇಳಿ ಕೊಟ್ಟಿದ್ದಾರೆ. ಇದರಲ್ಲಿ ರಾಜಗೃಹ, ವೈಶಾಲಿ, ಪಾಟಲಿಪುತ್ರ, ಕುಂಡಲಿವನ. ವೈಶಾಲಿ, ಪಾಟಲಿಪುತ್ರ, ಕುಂಡಲಿವನ, ರಾಜಗೃಹ. ಪಾಟಲಿಪುತ್ರ, ಕುಂಡಲಿವನ, ರಾಜಗೃಹ, ವೈಶಾಲಿ. ಕುಂಡಲಿವನ, ರಾಜಗೃಹ, ವೈಶಾಲಿ, ಪಾಟಲಿಪುತ್ರ ಅಂತ ಹೇಳ್ಬಿಟ್ಟು 4 ಆಪ್ಷನ್ ಅನ್ನ ಕೇಳಿದರೆ ಸ್ನೇಹಿತರೆ. ಇದರಲ್ಲಿ ಮೊದಲನೆಯದು ಮೀನ್ಸ್ ರಾಜಗೃಹ, ವೈಶಾಲಿ, ಪಾಟಲಿಪುತ್ರ, ಕುಂಡಲಿವನ ಇದು ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ಇಲ್ಲಿ ನಾನೊಂದು ನಿಮ್ಗೆ ಟ್ರಿಕ್ ಅನ್ನ ಹೇಳ್ಕೊಡ್ತೀನಿ ನೋಡಿ. ರಾಜಗೃಹ ಅಂದ್ರೆ ಇಲ್ಲಿ ಬೌದ್ಧ ಸಮ್ಮೇಳನ ನಡೆದಂತಹ 4 ಕೇಂದ್ರಗಳನ್ನ ನೆನ್ಪಿಟ್ಕೊಳ್ಳೋದಿಕ್ಕೆ ಅಂದ್ರೆ ಅನುಕ್ರಮಣಿಕೆಯಾಗಿ ರಾಜಗೃಹದ ವೈಶಾಲಿಯು ಪಾಟಲಿಪುತ್ರನೊಂದಿಗೆ ಕುಂಡಲವನಕ್ಕೆ ಓಡಿ ಹೋದರು. ಇದು ಒಂದು ಟ್ರಿಕ್ ಅಂತ ಹೇಳ್ಬಹುದು. ಇದನ್ನ ನೆನಪಲ್ಲಿಟ್ಕೊಂಡ್ರೆ ಇದು ನೆನಪಲ್ಲಿರುತ್ತೆ ಯಾವಾಗ್ಲೂ. ಸೊ ಹಾಗಾಗಿ ಅನುಕ್ರಮಣಿಕೆಯಾಗಿ ರಾಜಗೃಹದಲ್ಲಿ ನಡೆದ ಮೊದಲನೇ ಬೌದ್ಧ ಸಮ್ಮೇಳನ ರಾಜಗೃಹದಲ್ಲಿ ನಡೆದ್ರೆ, 2ನೇ ಸಮ್ಮೇಳನ ವೈಶಾಲಿಯಲ್ಲಿ, 3ನೇ ಸಮ್ಮೇಳನ ಪಾಟಲಿಪುತ್ರದಲ್ಲಿ ನಡೆದ್ರೆ, 4ನೇ ಸಮ್ಮೇಳನ ಕುಂಡಲವನದಲ್ಲಿ ನಡೀತು ಅಂತ ಹೇಳೋದಕ್ಕೆ ಇದೊಂದು ಟ್ರಿಕ್ ಅಷ್ಟೆ. ಸಮ್ಮೇಳನ ನಡೆದಂತಹ ಸ್ಥಳ ರಾಜಗೃಹ ಆದ್ರೆ ಇದು ಕ್ರಿಸ್ತಪೂರ್ವ 483ರಲ್ಲಿ ನಡೆಯುತ್ತೆ. ಇದರ ಅಧ್ಯಕ್ಷ ಮಹಾಕಾಶ್ಯಪ ಆಗಿರ್ತಾನೆ. ಅರಸ ಅಜಾತಶತ್ರು ಇದನ್ನ ನಡೆಸಿಕೊಟ್ಟಿರ್ತಾರೆ. ಸೊ ಅದೇ ರೀತಿಯಾಗಿ 2ನೇ ಸಮ್ಮೇಳನ ವೈಶಾಲಿಯಲ್ಲಿ ನಡೆಯುತ್ತೆ. ಇಲ್ಲಿ ಎಷ್ಟರಲ್ಲಿ ಅಂತ ಹೇಳಿದ್ರೆ ಕ್ರಿಸ್ತಪೂರ್ವ 383ರಲ್ಲಿ ನಡೆಯುತ್ತೆ. ಅದೇ ರೀತಿಯಾಗಿ ಇದರ ಅಧ್ಯಕ್ಷರು ಸಭಾ ಕಮಿ ಆಗಿರ್ತಾರೆ. ಇನ್ನು ಅರಸರು ಬಂದು ಕಾಲ ಅಶೋಕ ಇದನ್ನ ನಡೆಸಿಕೊಟ್ಟಂತಹ ಅರಸ ಆಗಿರ್ತಾನೆ. ಅದೇ ರೀತಿ 3ನೇ ಸಮ್ಮೇಳನ ಪಾಟಲಿಪುತ್ರದಲ್ಲಿ ನಡೆದಿರುತ್ತೆ ಕ್ರಿಸ್ತಪೂರ್ವ 250ರಲ್ಲಿ. ಇನ್ನು ಇದರ ಅಧ್ಯಕ್ಷರು ಬಂದು ತಿಸ್ಸ ಮೊಗಲಿಪುತ್ರ ಅವರಾಗಿರ್ತಾರೆ. ಇನ್ನು ಅರಸ ಬಂದ್ಬಿಟ್ಟು ಅಶೋಕನಾಗಿರ್ತಾನೆ. ಸೊ ಅದೇ ರೀತಿಯಾಗಿ 4ನೇ ಸಮ್ಮೇಳನ ಅಂತ ನೋಡೋದಾದ್ರೆ ಕ್ರಿಸ್ತಶಕ 100ರಿಂದ 100 ಅಥವಾ 102 ಅಂತ ಹೇಳ್ಬಿಟ್ಟು ಹೇಳ್ಬಹುದು. 100 ಅಥವಾ 102 ಈ ಒಂದು ಸಮಯದಲ್ಲಿ ಕುಂಡಲಿವನದಲ್ಲಿ ವಸುಮಿತ್ರರ ಅಧ್ಯಕ್ಷತೆಯಲ್ಲಿ, ಅಶ್ವಘೋಷರ ಉಪಾಧ್ಯಕ್ಷತೆಯಲ್ಲಿ ಕನಿಷ್ಕನು ನಡೆಸ್ಕೊಡ್ತಾನೆ. ಸೊ ಹಾಗಾಗಿ ಇದು ಗಾಂಧಾರ ಕಲಾ ಶೈಲಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಹೇಳಿ 2 ಹೇಳಿಕೆಗಳನ್ನು ಕೊಡಲಾಗಿದೆ. ಭಾರತ ಮತ್ತು ಅರೇಬಿಕ್ ಶೈಲಿಯ ಸಮ್ಮಿಶ್ರಣವಾಗಿದೆ. ಮಾನವ ಸೌಂದರ್ಯದ ಅಭಿವ್ಯಕ್ತತೆ ಈ ಕಲೆಯ ಒಂದು ಪ್ರಮುಖ ಲಕ್ಷಣವಾಗಿದೆ ಅಂತ ಹೇಳಿ. ಇಲ್ಲಿ ಎ ಮಾತ್ರ, ಬಿ ಮಾತ್ರ, ಎ ಮತ್ತು ಬಿ ಎರಡೂ ಸರಿ, ಎ ಮತ್ತು ಬಿ ಎರಡೂ ಸರಿಯಲ್ಲ ಅನ್ನುವಂತಹ ಒಂದು ಆಪ್ಷನ್ ಅನ್ನ ಕೊಡಲಾಗಿದೆ. ಸ್ನೇಹಿತರೆ, ಇದಕ್ಕೆ ಆನ್ಸರ್ ಬಂದು ಬಿ ಮಾತ್ರ ಆಗಿರುತ್ತೆ. ಭಾರತದ ಕಲಾ ಇತಿಹಾಸದಲ್ಲಿ ಗಾಂಧಾರ ಕಲೆಯು ಒಂದು ಪ್ರಮುಖವಾದಂತಹ ಒಂದು ಸ್ಥಾನವನ್ನ ಪಡೆದುಕೊಂಡಿದೆ. ಗಾಂಧಾರ ಪ್ರದೇಶ ಅಂತ ಹೇಳೋದಾದ್ರೆ ಹಿಂದಿನ ಪೇಶಾವರ ಪಟ್ಟಣದ ಸುತ್ತಮುತ್ತಲಿರ್ತಕ್ಕಂತಹ ಪ್ರದೇಶ. ಈ ಒಂದು ಕಲೆಯು ಪಾರ್ಥೇನಿಯನ್ ಮತ್ತು ಬ್ಯಾಕ್ಟ್ರಿಯನ್ ಕುಶನರ ಕಾಲದಲ್ಲಿ ಅತ್ಯಂತ ಹೆಚ್ಚಿನದಾಗಿ ಪ್ರವರ್ಧಮಾನಕ್ಕೆ ಬಂದಂತಹ ಒಂದು ಕಲೆಯಾಗಿದೆ ಅಂತ ಹೇಳ್ಬಹುದು. ಈ ಒಂದು ಗಾಂಧಾರ ಕಲೆಯನ್ನ ಗ್ರೀಕೋ ಬೌದ್ಧ, ಗ್ರೀಕೋ ಇಂಡೋ ಗ್ರೀಕ್ ಮತ್ತು ಗ್ರೀಕೋ ರೋಮನ್ ಕಲೆ ಅಂತಲೂ ಕೂಡ ಕರೆಯಲಾಗುತ್ತೆ. ಆದರೆ ಇದು ಭಾರತ ಮತ್ತು ಅರೇಬಿಕ್ ಶೈಲಿಯ ಮಿಶ್ರಣ ಆಗಿರೋದಿಲ್ಲ. ಆದ ಕಾರಣದಿಂದಾಗಿ ಇದು ಬಿ ಮಾತ್ರ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ಇದರಲ್ಲಿ ಮಾನವನ ಸೌಂದರ್ಯ ಅಭಿವ್ಯಕ್ತತೆ ಬಹಳಷ್ಟು ಎದ್ದು ಕಾಣಿಸುತ್ತೆ. ಕನಿಷ್ಕನ ಕಾಲದ ಒಂದು ಮೂರ್ತಿಗಳನ್ನ, ಬೌದ್ಧ ಮೂರ್ತಿಗಳನ್ನ ನೀವು ನೋಡಿದ್ರೆ ಅದರಲ್ಲಿ ಇದರ ಒಂದು ಸೌಂದರ್ಯ ಏನಿರುತ್ತೆ, ಮಾನವನ ಸೌಂದರ್ಯದ ಕಲೆ ಅದರಲ್ಲಿ ಬಹಳಷ್ಟು ಚೆನ್ನಾಗಿ ವ್ಯಕ್ತ ಆಗಿರೋದನ್ನ ನಾವು ನೋಡಬಹುದು. ಇನ್ನು 97ನೇ ಕ್ವಶನ್ ಬಂದ್ಬಿಟ್ಟು ಭಾರತದ ಗಿಳಿ ಎಂದು ಹೆಸರು ಪಡೆದಿದ್ದವರು ಅಂತ ಹೇಳಲಾಗಿದೆ. ಇಲ್ಲಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಹಸನ್ ನಿಜಾಮಿ, ಬಹುತ್ಮಿ ಮತ್ತು ಅಲ್ಬರೋನಿ, ಅಮೀರ್ ಖುಸ್ರು ಅಂತ ಹೇಳಿ. ಸ್ನೇಹಿತರೆ, ಇದಕ್ಕೆ ಅಮೀರ್ ಖುಸ್ರು ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ಅಮೀರ್ ಖುಸ್ರು ಅವರನ್ನ ಭಾರತದ ಗಿಳಿ ಅಂತ ಹೇಳ್ಬಿಟ್ಟು ಕರೆಯಲಾಗ್ತಿತ್ತು. ಅಬ್ದುಲ್ ಹಸನ್ ಯಾಮಿನ್ ಅಲ್ ದೀನ್ ಖುಸ್ರು ಇವರ ಒಂದು ಸಂಪೂರ್ಣವಾದಂತಹ ಒಂದು ಹೆಸರಾಗಿತ್ತು. ಅಷ್ಟೇ ಅಲ್ಲ, ಸೂಫಿ ಪಂಥಕ್ಕೆ ಸೇರಿದ ಭಾರತದ ಶ್ರೇಷ್ಠ ಸಂಗೀತಗಾರ ಆಗಿದ್ರು, ಕವಿ ಹಾಗೂ ವಿದ್ವಾಂಸರು ಕೂಡ ಆಗಿದ್ರು. ಇವರು ದೆಹಲಿಯ ಸುಲ್ತಾನರಲ್ಲಿ, ಅದರಲ್ಲೂ ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ಇದ್ದಂತಹ ಒಬ್ಬ ಇಂಡೋ ಪರ್ಷಿಯನ್ ಸೂಫಿ ಗಾಯಕ ಆಗಿದ್ರು. ಇವರು ತುಘಲಕ್ ನಾಮಾ ಅನ್ನುವಂತಹ ಒಂದು ಕೃತಿಯನ್ನು ಕೂಡ ರಚಿಸಿದ್ದಾರೆ. ಇವರು ದೆಹಲಿಯ ನಿಜಾಮುದ್ದೀನ್ ಆಲಿಯಾ ಎಂಬುವನ ಆಧ್ಯಾತ್ಮಿಕ ಪರಿಪಾಲಕನಾಗಿದ್ರು. ಅಷ್ಟೇ ಅಲ್ಲದೆ ಖವಾಲಿಯ ಜನಕ ಅಂತ ಕೂಡ ಇವರನ್ನ ಕರೆಯಲಾಗುತ್ತಿತ್ತು. ಮತ್ತು ಇವರು ಗಜಲ್ ಶೈಲಿಯ ಹಾಡುಗಳನ್ನ ಭಾರತ ಹಾಗೂ ಪಾಕಿಸ್ತಾನ ದೇಶಗಳಿಗೆ ತಂದ್ರಲ್ಲದೆ ಪರ್ಷಿಯನ್, ಅರೇಬಿಕ್ ಮತ್ತು ಟರ್ಕಿಶ್ ಅಂಶಗಳನ್ನ ಭಾರತೀಯ ಶಾಸ್ತ್ರೀಯ ಸಂಗೀತಕ್ಕೆ ತಗೊಂಡು ಬಂದ್ರು. ಮತ್ತು ಇವರು ಖಯಾಲ್ ಮತ್ತು ತರಾನಾ ಶೈಲಿಯ
ಸಂಗೀತಕ್ಕೆ ಹೆಚ್ಚಿನ ಒಂದು ಕೊಡುಗೆಯನ್ನ ನೀಡಿದ್ರು. ಆ ಕಾರಣಕ್ಕೋಸ್ಕರವಾಗಿ ಇವರನ್ನ ಖಯಾಲ್ ಹಾಗೂ ತರಾನಾ ಶೈಲಿಯ ಸಂಗೀತದ ಜನಕ ಅಂತಲೂ ಕೂಡ ಇವ್ರನ್ನ ಕರೆಯಲಾಗುತ್ತೆ. ಇನ್ನು ಹಸನ್ ನಿಜಾಮಿ ಅವರಿಗೆ ಸಂಬಂಧಪಟ್ಟ ಹಾಗೆ ಹೇಳೋದಾದ್ರೆ ಇವರು ಪರ್ಷಿಯನ್ ಭಾಷೆಯ ಕವಿಯಾಗಿದ್ರು ಮತ್ತೆ ಇತಿಹಾಸಕಾರರು ಕೂಡ ಆಗಿದ್ರು. 12 ಮತ್ತು 13ನೇ ಶತಮಾನದಲ್ಲಿ ಇವರು ವಾಸವಾಗಿದ್ರು. ಇವರು ನಿಶಾಪುರದಿಂದ ದೆಹಲಿಗೆ ವಲಸೆ ಬಂದವರಾಗಿದ್ರು ಮತ್ತು ದೆಹಲಿ ಸುಲ್ತಾನರ ಇತಿಹಾಸಕ್ಕೆ ಸಂಬಂಧಿಸಿದಂತೆ ತಾಜುಲ್ ಮಾಸಿರ್ ಅನ್ನುವಂತಹ ಒಂದು ಕೃತಿಯನ್ನ ಇವರು ರಚಿಸಿದ್ರು ಅಂತ ಹೇಳ್ಬೋದು. ಇನ್ನು ಅಲ್ಬರೋನಿಯ ಬಗ್ಗೆ ಹೇಳೋದಾದ್ರೆ ಇವರು ಜ್ಯೋತಿಷಿಯಾಗಿದ್ರು. ಭೂಗೋಳ ಶಾಸ್ತ್ರಜ್ಞ ಮತ್ತು ಗಣಿತ ಶಾಸ್ತ್ರಜ್ಞ, ಯಂತ್ರ ವಿಜ್ಞಾನ, ವೈದ್ಯಕೀಯ ವಿಜ್ಞಾನ, ಔಷಧಿ ಪ್ರಭಾವ ವಿಜ್ಞಾನ, ಪವನ ವಿಜ್ಞಾನ, ಮತಧರ್ಮ, ತತ್ವ ವಿಜ್ಞಾನ, ಸಾಹಿತ್ಯ ಮತ್ತು ಮಾಂತ್ರಿಕ ವಿದ್ಯೆಗಳ ವಿಷಯಗಳ ಬಗ್ಗೆ ಇವರಿಗೆ ಹೆಚ್ಚಿನ ಒಂದು ಅರಿವಿತ್ತು ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಇವರು ಅನೇಕ ಲೋಹಗಳ, ದ್ರವಗಳ ಮತ್ತು ಪ್ರಶಸ್ತ ಶಿಲೆಗಳ ಸಾಂದ್ರತೆಯ ಬಗ್ಗೆ ಜ್ಞಾನವನ್ನು ಒಳಗೊಂಡಿದ್ರು ಮತ್ತು ನಕ್ಷತ್ರ ಸ್ಥಾನ ಸೂಚಕದ ಬಗ್ಗೆ ತಮ್ಮ ಗ್ರಂಥಗಳಲ್ಲಿ ಮಾಹಿತಿಯನ್ನ ನೀಡಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸ್ನೇಹಿತರೆ, ಇನ್ನು ಮುಂದುವರೆದಂತೆ ನೋಡೋದಾದ್ರೆ 98ನೇ ಕ್ವಶನ್ನು ಪ್ರತಿಪಾದನೆ ಮತ್ತು ಸಮರ್ಥನೆ ಎರಡನ್ನ ಕೊಟ್ಟಿದ್ದಾರೆ. ಅಕ್ಬರನು ರಜಪೂತರನ್ನ ಮನ್ಸಬ್ದಾರರನ್ನಾಗಿ ನೇಮಕ ಮಾಡಿಕೊಂಡಿದ್ದನು. ಸಮರ್ಥನೆ ಹೀಗಿದೆ: ರಜಪೂತರ ಧೈರ್ಯ ಮತ್ತು ರಾಜನಿಷ್ಠೆಗಳು ಮುಘಲ್ ಸಾಮ್ರಾಜ್ಯದ ಬಲವರ್ಧನೆಗೆ ಅಗತ್ಯವೆಂದು ಅಕ್ಬರ್ ತಿಳಿದಿದ್ದನು ಅಂತೇಳಿ. ಹೌದು, ಇಲ್ಲಿ ರಜಪೂತರು ಬಹಳಷ್ಟು ವಿಶ್ವಾಸಿಗಳು ಮತ್ತು ಪ್ರಾಮಾಣಿಕರು, ಧೈರ್ಯಶಾಲಿಗಳು ಆಗಿದ್ರು. ವೀರರು, ಶೂರರು ಕೂಡ ಆಗಿದ್ರು. ಸೊ ಅವರಿಗೆ ಯುದ್ಧ ಕಲೆಗಳು ಬಹಳಷ್ಟು ಚೆನ್ನಾಗಿ ಕರಗತ ಆಗಿದ್ವು. ಸೊ ಹಾಗಾಗಿ ಅಕ್ಬರರು ರಜಪೂತರನ್ನ ರಾಜನಿಷ್ಠೆ ಮತ್ತು ಧೈರ್ಯ, ಅವರ ಇರ್ತಕ್ಕಂತಹ ಧೈರ್ಯ ಮತ್ತು ರಾಜನಿಷ್ಠೆಯನ್ನ ಕಂಡು ಮುಘಲ್ ಸಾಮ್ರಾಜ್ಯದ ಅಭಿವೃದ್ಧಿಗೆ ಅವರ ಸಹಾಯ ಬೇಕಾಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರವಾಗಿ ಅವರನ್ನ ಮನ್ಸಬ್ದಾರರನ್ನಾಗಿ ಮಾಡಿದ್ದ. ಅಷ್ಟೇ ಅಲ್ಲದೆ ಅವರೊಟ್ಟಿಗೆ ಉತ್ತಮವಾದಂತಹ ಒಂದು ಬಾಂಧವ್ಯವನ್ನ ಹೊಂದಿದ. ಸೊ ಹಾಗಾಗಿ ಇಲ್ಲಿ ಬಿ ಇದಕ್ಕೆ ಸಿ ಇದಕ್ಕೆ ಅಂದ್ರೆ 3ನೇ ಆನ್ಸರ್ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ಅಂದ್ರೆ ಎ ಮತ್ತು ಆರ್ ಎರಡೂ ಸರಿ ಹಾಗೂ ಆರ್ ಎನ ಸರಿಯಾದಂತಹ ವಿವರಣೆಯಾಗಿದೆ ಅಂತ ಹೇಳಿ. ಇನ್ನು ಶೈವರ ಅಜಂತ ಎಂದು ಪ್ರಸಿದ್ಧಿ ಪಡೆದ ಸ್ಥಳ ಅಂತ ಹೇಳಿ ಕೇಳಲಾಗಿದೆ. ಇದು ಲೇಪಾಕ್ಷಿ, ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ಇನ್ನು ಲೇಪಾಕ್ಷಿ ಇದು ಆಂಧ್ರ ಪ್ರದೇಶದ ಒಂದು ಪಟ್ಟಣ ಆಗಿದೆ. ಅಂದ್ರೆ ಇಲ್ಲಿ ಶ್ರೀಕೃಷ್ಣ ದೇವರಾಯನ ತಮ್ಮನಾದಂತಹ ಅಚ್ಯುತರಾಯನ ಕಾಲದಲ್ಲಿ ವೀರೋಪಣ್ಣ ಅನ್ನುವಂತಹ ಒಬ್ಬ ವ್ಯಕ್ತಿ ಲೇಪಾಕ್ಷಿ ದೇವಾಲಯವನ್ನ ಇಲ್ಲಿ ಕಟ್ಟಿದ್ರು. ಇದು ಬಹಳಷ್ಟು ಪ್ರಸಿದ್ಧವಾದಂತಹ ಒಂದು ದೇವಾಲಯ ಆಗಿದೆ. ಅಷ್ಟೇ ಅಲ್ಲ, ಇದು ಈ ಒಂದು ಪ್ರದೇಶಕ್ಕೆ ಸಂಬಂಧಿಸಿದಂತೆ ಐತಿಹ್ಯ ಅಂತ ಇದ್ರೆ ಅದು ರಾಮಾಯಣ ಕಾಲದಲ್ಲಿ ಸೀತಾ ಅಪಹರಣಕ್ಕೆ ಸಂಬಂಧಿಸಿದಂತೆ ಇದೆ. ಅಂದ್ರೆ ಇಲ್ಲಿ ರಾವಣನು ಸೀತೆಯನ್ನ ಅಪಹರಣ ಮಾಡುವಂತಹ ಸಂದರ್ಭದಲ್ಲಿ ಜಟಾಯು ಅವನನ್ನ ತಡೆಯುತ್ತೆ. ಈ ಒಂದು ಸಂದರ್ಭದಲ್ಲಿ ರಾವಣನು ಜಟಾಯುವಿನ 2 ರೆಕ್ಕೆಗಳನ್ನ ಕತ್ತರಿಸ್ತಾನೆ. ಇಂಥ ಒಂದು ಸಂದರ್ಭದಲ್ಲಿ ಜಟಾಯು ರಾಮನ ಬರುವಿಕೆಗಾಗಿ ಅಲ್ಲೇ ಮಲಗಿ ಕಾಯ್ತಾ ಇರುತ್ತೆ. ರಾಮನ ಬರುವಂತಹ ಹಾದಿಯನ್ನ ನೋಡಿ ರಾಮನು ಅದರ ಹತ್ರ ಬಂದವಾಗ ಹೇಳುತ್ತೆ ಜಟಾಯು ಸೀತಾ ಅಪಹರಣದ ಎಲ್ಲ ಅಂಶಗಳನ್ನ ಕೂಲಂಕುಷವಾಗಿ ಹೇಳಿ ತನ್ನ ಪ್ರಾಣವನ್ನ ಬಿಡುತ್ತೆ. ಈ ಒಂದು ಸಂದರ್ಭದಲ್ಲಿ ರಾಮ ಲೇ ಪಕ್ಷಿ ಅಂತ ಹೇಳ್ಬಿಟ್ಟು ಉದ್ಗರಿಸ್ತಾನೆ. ಈ ಒಂದು ಲೇ ಪಕ್ಷಿ ಅಂತ ಹೇಳಿ ಉದ್ಗರಿಸಿದ್ದೆ ಆ ಒಂದು ಸ್ಥಳಕ್ಕೆ ಹೆಸರಾಗಿ ಉಳಿತು. ಮೀನ್ಸ್ ಲೇಪಾಕ್ಷಿಯಾಗಿ ಅನ್ನೋದು ಆ ಒಂದು ಪ್ರದೇಶದ ಒಂದು ಐತಿಹ್ಯ ಆಗಿದೆ. ಇನ್ನು ಹಂಪಿ ಬಗ್ಗೆ ಹೇಳೋದಾದ್ರೆ ಇದು ತುಂಗಭದ್ರಾ ದಕ್ಷಿಣ ದಂಡೆಯ ಮೇಲಿದೆ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಆಗಿತ್ತು. ಇಲ್ಲಿ ಕಡ್ಲೆಕಾಳು ಗಣೇಶ, ಸಾಸಿವೆ ಗಣೇಶ, ವಿರೂಪಾಕ್ಷ ದೇವಾಲಯ, ಮತ್ತೆ ಹಜಾರ ರಾಮಸ್ವಾಮಿ ದೇವಾಲಯ, ಮತ್ತೆ ಕೃಷ್ಣಸ್ವಾಮಿ ದೇವಾಲಯ, ಗಜಶಾಲೆ, ಕಮಲಾ ಮಹಲ್ ಮತ್ತು ಮಹಾನವಾಮಿ ದಿಬ್ಬ ಇವುಗಳೆಲ್ಲವನ್ನು ಕೂಡ ನಾವು ಹಂಪಿಯಲ್ಲಿ ನೋಡುತ್ತೇವೆ. ಅದೇ ರೀತಿಯಾಗಿ ಇದನ್ನ ಮೊದಲು ಕಿಷ್ಕಿಂದೆ ಅಂತ ಹೇಳಿ ಕರೆಯಲಾಗ್ತಿತ್ತು. ಇದನ್ನು 1986ರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಗೆ ಸೇರಿಸಲಾಗಿರೋದನ್ನು ಕೂಡ ನಾವು ನೋಡಬಹುದಾಗಿರುತ್ತೆ. ಇನ್ನು ಬಾದಾಮಿ ಅಂತ ಹೇಳೋದಾದ್ರೆ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿದೆ ಮತ್ತೆ ಚಾಲುಕ್ಯರ ರಾಜಧಾನಿಯಾಗಿತ್ತು. ಇದನ್ನ ಹಿಂದೆ ವಾತಾಪಿ ಅನ್ನೋ ಒಂದು ಹೆಸರಿನಿಂದ ಕರೀತಿದ್ರು. ಪ್ರಸಿದ್ಧ ಗುಹಾಂತರ ದೇವಾಲಯಗಳು ಇಲ್ಲಿವೆ. ಅದೇ ರೀತಿ ಕಪ್ಪೆಹರವಟ್ಟನ ಶಾಸನನ್ನು ಕೂಡ ನಾವು ಬಾದಾಮಿಯಲ್ಲಿ ಕಾಣಬಹುದು. ಪ್ರಸಿದ್ಧವಾದಂತಹ ಬನಶಂಕರಿ ದೇವಾಲಯ ಇರೋದನ್ನು ಕೂಡ ನಾವು ನೋಡಬಹುದಾಗಿರುತ್ತೆ. ಇನ್ನು ಪಟ್ಟದಕಲ್ಲು ಅಂತ ಹೇಳೋದಾದ್ರೆ ಇದು ಕೂಡ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಪ್ರಮುಖವಾದಂತಹ ಒಂದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರ್ತಕ್ಕಂತಹ ಒಂದು ಐತಿಹಾಸಿಕ ಸ್ಥಳ ಅಂತ ಹೇಳ್ತಾ ಮುಂದುವರೆದು
ಭಾರತೀಯ ಪುರಾತತ್ವ ಇಲಾಖೆಯನ್ನ ಸ್ಥಾಪಿಸಿದವರು ಅಂತ ಹೇಳ್ಬಿಟ್ಟು 4 ಆಪ್ಷನ್ ಅನ್ನ ಕೇಳಲಾಗಿದೆ. ಲಾರ್ಡ್ ಕರ್ಜನ್, ಸರ್ಜನ್ ಮಾರ್ಷಲ್ ಕನ್ನಿಂಗ್ಹ್ಯಾಮ್, BL ರೈಸ್ ಅಂತ ಹೇಳಿ. ಲಾರ್ಡ್ ಕರ್ಜನ್ ರವರು 1886ರಲ್ಲಿ ಬ್ರಿಟನ್ ಪಾರ್ಲಿಮೆಂಟಿನ ಸದಸ್ಯನಾಗಿ 1891ರಲ್ಲಿ ಸೆಕ್ರೆಟರಿಯಾಗಿ ಭಾರತಕ್ಕೆ ಬಂದ್ರು. ಇವರು 4 ಬಾರಿ ಭಾರತವನ್ನ ಸುತ್ತಿ ಇಲ್ಲಿನ ಒಂದು ಸ್ಥಿತಿಗತಿಗಳನ್ನ ಅರ್ಥ ಮಾಡಿಕೊಂಡ ನಂತರ 1899ರಲ್ಲಿ ಭಾರತಕ್ಕೆ ವೈಸ್ರಾಯಾಗಿ ಬರ್ತಾರೆ. ಸೊ ಇಂಗ್ಲಿಷ್ ಜನಾಂಗ ಶ್ರೇಷ್ಠವಾಗಿದ್ದು ಭಾರತವನ್ನ ಆಳಲು ಅವರು ಜನ್ಮ ಸಿದ್ಧವಾದಂತಹ ಒಂದು ಹಕ್ಕನ್ನ ಪಡೆದಿದ್ದಾರೆ ಅಂತ ಇವರು ಹೇಳ್ತಾ ಹೋಗ್ತಾರೆ. ಅಷ್ಟೇ ಅಲ್ಲ, ಇವರು ವ್ಯಾಪಾರ ಅಭಿವೃದ್ಧಿಗೆ ಇಂಪೀರಿಯಲ್ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅನ್ನುವಂತ ಒಂದು ಇಲಾಖೆಯನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಮತ್ತು 1900ರಲ್ಲಿ ಕೋಲ್ಕತ್ತಾ ಕಾರ್ಪೊರೇಷನ್ ಕಾಯ್ದೆಯನ್ನು ಕೂಡ ಜಾರಿಗೊಳಿಸ್ತಾರೆ. ಇನ್ನು ನೀರಾವರಿ ಅಭಿವೃದ್ಧಿಗೆ ಸರ್ ಕಾಲಿನ್ಸ್ ರವರ ಒಂದು ನೇತೃತ್ವದಲ್ಲಿ ಸಮಿತಿಯನ್ನು ಕೂಡ ರಚನೆ ಮಾಡ್ತಾರೆ. 1901ರಲ್ಲಿ ಸರ್ ಆಂಟೋನಿ ಮ್ಯಾಕ್ಡೊನಾಲ್ಡ್ ರವರ ನೇತೃತ್ವದಲ್ಲಿ ಕ್ಷಾಮ ಪರಿಹಾರ ಅಧ್ಯಯನ ಸಮಿತಿಯನ್ನು ಕೂಡ ಇವರು ರಚನೆ ಮಾಡ್ತಾರೆ. ಇನ್ನು 1901ರಲ್ಲಿ ರಾಬರ್ಟ್ಸನ್ ರವರ ನೇತೃತ್ವದಲ್ಲಿ ರೈಲು ಕಮಿಷನ್ ಅನ್ನ ನೇಮಕ ಮಾಡ್ತಾರೆ. ಇದು ರೈಲ್ವೆ ಬೋರ್ಡ್ ಸ್ಥಾಪನೆ ಆಗೋದಕ್ಕೆ ಕಾರಣ ಆಗುತ್ತೆ. ಇನ್ನು 1901ರಲ್ಲಿ ಸಿಮ್ಲಾ ಶಿಕ್ಷಣ ತಜ್ಞರ ಸಮ್ಮೇಳನವನ್ನ ಏರ್ಪಡಿಸಿ ಸರ್ ಥಾಮಸ್ ರ್ಯಾಲಿ ಅವರ ಅಧ್ಯಕ್ಷತೆಯಲ್ಲಿ ವಿಶ್ವವಿದ್ಯಾನಿಲಯದ ಆಯೋಗವನ್ನ ನೇಮಕ ಮಾಡ್ತಾರೆ. ಸೊ ಇದು 1904ರಲ್ಲಿ ವಿಶ್ವವಿದ್ಯಾನಿಲಯ ಕಾಯ್ದೆಯಾಗಿ ಜಾರಿಗೊಳಿಸಲಾಗುತ್ತೆ. ಇನ್ನು ಪೊಲೀಸ್ ಆಡಳಿತದಲ್ಲಿ ಸಂಬಂಧಿಸಿದಂತೆ ಸುಧಾರಣೆ ತರೋದಕ್ಕೆ 1902ರಲ್ಲಿ ಸರ್ ಆಂಡ್ರೋ ಫ್ರೇಸರ್ ರವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಕೂಡ ನೇಮಕ ಮಾಡ್ತಾರೆ. ಇನ್ನು 1904ರಲ್ಲಿ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯನ್ನು ಸ್ಥಾಪನೆ ಮಾಡಿದ್ದು ಅದೇ ವರ್ಷ ಪ್ರಾಚ್ಯ ವಸ್ತು ಸ್ಮಾರಕಗಳ ರಕ್ಷಣಾ ಕಾಯ್ದೆಯನ್ನು ಕೂಡ ಜಾರಿಗೆ ತರ್ತಾರೆ. ಇನ್ನು 1905ರಲ್ಲಿ ಇವರು ಬಂಗಾಳವನ್ನ ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳ ಅಂತೇಳಿ 2 ಭಾಗಗಳಾಗಿ ವಿಭಜನೆಯನ್ನ ಕೂಡ ಮಾಡ್ತಾ ಹೋಗ್ತಾರೆ. ಇವರ ಒಂದು ಆಡಳಿತವನ್ನ ಕಂಡಂತಹ ಗೋಪಾಲಕೃಷ್ಣ ಗೋಖಲೆ ಅವರು ಇವರನ್ನ ಬ್ರಿಟಿಷ್ನ ಔರಂಗಜೇಬ ಅಂತ ಹೇಳ್ತಾ ಅವರಿಗೆ ಒಂದು ಹೆಸರನ್ನ ಕೊಡ್ತಾರೆ. ಇನ್ನು ಕನ್ನಿಂಗ್ಹ್ಯಾಮ್ ರವರ ಪ್ರಕಾರವಾಗಿ ಹೇಳೋದಾದ್ರೆ, ಕನ್ನಿಂಗ್ಹ್ಯಾಮ್ ರವರು ಭಾರತದ ಕೊನೆಯ ಬ್ರಿಟಿಷ್ ಗವರ್ನರ್ ಜನರಲ್ ಆಗಿದ್ರು. ಅದೇ ರೀತಿಯಾಗಿ ಭಾರತದ ಮೊದಲ ವೈಸ್ರಾಯ್ ಆಗಿದ್ರು ಅಂತ ಹೇಳಬಹುದು. ಇವರು 1861ರಲ್ಲಿ ಪಾಸಾದಂತಹ ಇಂಡಿಯನ್ ಹೈಕೋರ್ಟ್ ಆಕ್ಟ್ ನ ಪ್ರಕಾರ ಇಂಡಿಯನ್ ಪೀನಲ್ ಕೋಡ್ ಜಾರಿಗೆ ತರ್ತಾರೆ. ಇನ್ನು ಆಡಳಿತದ ವೆಚ್ಚವನ್ನ ಸರಿದೂಗಿಸುವುದಕ್ಕೋಸ್ಕರವಾಗಿ ಉಪ್ಪಿನ ಮೇಲಿನ ತೆರಿಗೆಯನ್ನ ಹೆಚ್ಚಿಸ್ತಾರೆ. ಇನ್ನು ಆಗ್ರಾ, ಔದ್ ಮತ್ತು ರಾಜಪಟ್ಟಣಗಳಲ್ಲಿ ಕ್ಷಾಮವನ್ನ ಪರಿಹಾರ ಮಾಡೋದಕ್ಕೋಸ್ಕರವಾಗಿ ಕೆಲವೊಂದು ಸಮಿತಿಗಳನ್ನ ರಚನೆ ಮಾಡಿ ಕರುಣಾಳು ವ್ಯಕ್ತಿ ಅಂತ ಹೇಳಿ ಕರೆಸ್ಕೊಳ್ತಾರೆ. ಇವರ ಒಂದು ಜನಪರವಾದಂತಹ ಕಾರ್ಯಗಳನ್ನ ಕಂಡಂತಹ ಬ್ರಿಟಿಷ್ ಸರ್ಕಾರ ಇವರನ್ನ ವಿರೋಧಿಸುತ್ತೆ. ಅಷ್ಟೇ ಅಲ್ಲ, 1862ರಲ್ಲಿ ರಾಜೀನಾಮೆಯನ್ನ ನೀಡೋ ಹಾಗೆ ಮಾಡುತ್ತೆ. ಇನ್ನು ಸರ್ಜನ್ ಮಾರ್ಷಲ್ ರವರ ಪ್ರಕಾರವಾಗಿ ಅವರ ಒಂದು ಬಗ್ಗೆ ಹೇಳೋದಾದ್ರೆ, ಸರ್ಜನ್ ಮಾರ್ಷಲ್ ರವರು 1902ರಲ್ಲಿ ಭಾರತದಲ್ಲಿ ಪುರಾತತ್ವ ಶಾಸ್ತ್ರದ ಮಹಾನಿರ್ದೇಶಕರಾಗಿ ನೇಮಕಗೊಳ್ತಾರೆ. ಮಾರ್ಷಲ್ ರವರು ಭಾರತೀಯ ಪುರಾತತ್ವ ಸಮೀಕ್ಷೆಯನ್ನ ಮರುಸಂಘಟನೆ ಮಾಡ್ತಾರೆ. ಇವರು ಈ ಒಂದು ಪುರಾತತ್ವ ಸಮೀಕ್ಷೆಯ ಒಂದು ಪ್ರಮುಖವಾದಂತಹ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ಅರ್ಧಕ್ಕೆ ನಿಂತಿರುವಂತಹ ಅಥವಾ ಆರಂಭದಲ್ಲಿ ನಿಂತಿರ್ತಕ್ಕಂತಹ ಭಾರತೀಯ ದೇವಾಲಯಗಳು, ಶಿಲ್ಪಗಳು, ವರ್ಣಚಿತ್ರಗಳು ಮತ್ತು ಪ್ರಾಚೀನ ಅವಶೇಷಗಳನ್ನ ಉಳಿಸೋದು ಮತ್ತು ಸಂರಕ್ಷಿಸೋದು ಆಗಿರುತ್ತೆ. ಅಷ್ಟೇ ಅಲ್ಲ, ಇವರು ಕೆಲವೊಂದು ಪ್ರಾಚೀನ ಕಟ್ಟಡಗಳನ್ನು ಕೂಡ ಸಂರಕ್ಷಣೆ ಮಾಡುತ್ತಾರೆ ಅಂತಲೂ ಕೂಡ ಹೇಳ್ತಾ, ಇನ್ನು BL ರೈಸ್ ರವರ ಬಗ್ಗೆ ಹೇಳೋದಾದ್ರೆ, ಇವರು ಬೆಂಜಮಿನ್ ಲೇವಿಸ್ ರೈಸ್ ಅಂತ ಇವರ ಸಂಪೂರ್ಣವಾದಂತಹ ಹೆಸರಾಗಿರುತ್ತೆ. ಇವರು ಪುರಾತತ್ವ ಶಾಸ್ತ್ರಜ್ಞರಾಗಿರ್ತಾರೆ ಮತ್ತು ಶಿಕ್ಷಣ ತಜ್ಞರು ಕೂಡ ಆಗಿರ್ತಾರೆ. ಶಾಸನಗಳನ್ನ ಅರ್ಥೈಸುವಲ್ಲಿ, ಅದರಲ್ಲೂ ವಿಶೇಷವಾಗಿ ಕನ್ನಡದಲ್ಲಿ ಮತ್ತು ಮೈಸೂರು ಸಾಮ್ರಾಜ್ಯದ ಸಂಸ್ಕೃತ ಶಾಸನಗಳಲ್ಲಿ ಇವರು ಪ್ರವರ್ತಕವಾದಂತಹ ಒಂದು ಕೆಲಸವನ್ನ ಮಾಡಿರೋದನ್ನ ನಾವು ನೋಡಬಹುದು. ಶಾಸನದ ಪಿತಾಮಹ, ಶಾಸನಗಳ ಅನುವಾದದ ಪಿತಾಮಹ ಅಂತಾನು ಇವರನ್ನ ಕರೆಯಲಾಗುತ್ತೆ. ಗ್ರ್ಯಾಂಡ್ ಸೈರೆ ಆಫ್ ಎಪಿಗ್ರಫಿ ಅಂತ ಹೇಳ್ಬಿಟ್ಟು, ಅಥವಾ ಪುರಾತತ್ವ ಪಿತಾಮಹ ಅಂತ ಅಂದ್ರೆ ಗ್ರ್ಯಾಂಡ್ ಸೈರೆ ಅಂತ ಹೇಳಿ, ಪುರಾತತ್ವ ಶಾಸ್ತ್ರದ ಗ್ರ್ಯಾಂಡ್ ಸೈರೆ ಅಂತಾನು ಕೂಡ ಇವರನ್ನ ಕರೆಯಲಾಗುತ್ತೆ ಅಂತ ಹೇಳ್ತಾ, ಮುಂದಿನ ಕ್ವಶನ್ ಅನ್ನ ನೋಡ್ತಾ ಹೋಗೋಣ. ಇಲ್ಲಿ ಕೊಟ್ಟಿರುವಂತಹ ಭೂಪಟದಲ್ಲಿ ಪೋರ್ಚುಗೀಸ್ P, ಇಂಗ್ಲಿಷ್ E, ಡಚ್ಚರು D ಹಾಗೂ ಫ್ರೆಂಚರು F ವ್ಯಾಪಾರ ಕೇಂದ್ರಗಳನ್ನ ಗುರುತಿಸಲಾಗಿದೆ. ಕೆಳಗಿನ ಯಾವ ಗುಂಪು ವ್ಯಾಪಾರ ಕೇಂದ್ರಗಳನ್ನ DPEF ಸರಣಿಯಲ್ಲಿ ಜೋಡಿಸಿದ ಗುಂಪಾಗಿದೆ ಅಂತ ಹೇಳ್ಬಿಟ್ಟು 4 ಆಪ್ಷನ್ಗಳನ್ನ ಕೇಳಿದ್ದಾರೆ ಸ್ನೇಹಿತರೆ. ಇಲ್ಲಿ ನಾನು ನಿಮಗೆ
ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು 101ನೇ ಕ್ವಶನ್ ಅನ್ನ ನಾವು ಇಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಇಲ್ಲೊಂದು ಮ್ಯಾಪ್ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ. ಇಲ್ಲಿ ಎ ಅನ್ನೋ ಒಂದು ಪ್ಲೇಸ್ ನಲ್ಲಿ ಕೋಲ್ಕತ್ತಾ ಇದೆ. ಕೋಲ್ಕತ್ತಾ ಬ್ರಿಟಿಷ್ನ ಒಂದು ವ್ಯಾಪಾರ ಕೇಂದ್ರ ಆಗಿತ್ತು. ಅದೇ ರೀತಿಯಾಗಿ ಇಲ್ಲಿ ಬಿ ಅಂತ ಏನ್ ಕೊಡಲಾಗಿದೆ ಸಂಕೇತವನ್ನ ಕ್ವಶನ್ ಪೇಪರ್ ನಲ್ಲಿ. ಸೊ ಹಾಗಾಗಿ ಇಲ್ಲಿ ಬಿ ನಲ್ಲಿ ದಿಯು ಬರುತ್ತೆ. ದಿಯು ಅಂತ ಹೇಳಿದ್ರೆ ಪೋರ್ಚುಗೀಸರ ಒಂದು ವ್ಯಾಪಾರ ನೆಲೆಯಾಗಿದೆ. ಅದೇ ರೀತಿಯಾಗಿ ಸಿ ಅಂತ ಏನು ನಮಗೆ ಕೊಟ್ಟಿದ್ದಾರೆ ಇದು ಮ್ಯಾಪ್ ನಲ್ಲಿ, ಆ ಸಿ ಅನ್ನೋ ಒಂದು ಪ್ಲೇಸ್ ನಲ್ಲಿ ಅಂದ್ರೆ ಸಿ ನಲ್ಲಿ ಇರುವಂತಹ ಒಂದು ಪ್ಲೇಸ್ ನಲ್ಲಿ ಮಾಹೆ ಇದೆ. ಇದು ಫ್ರೆಂಚ್ನವರ ಒಂದು ವ್ಯಾಪಾರ ಕೇಂದ್ರ ಆಗಿದೆ. ಅದೇ ರೀತಿಯಾಗಿ ಡಿ ಅಂತ ಏನ್ ಕೊಡಲಾಗಿದೆ ಆ ಒಂದು ಸಂಕೇತದಲ್ಲಿ ಪೋರ್ಟ್ ನೋವಾ ಇದೆ. ಇದು ಡಚ್ ರವರ ಒಂದು ವ್ಯಾಪಾರ ಕೇಂದ್ರ ಆಗಿದೆ ಅಂತ ಹೇಳ್ಬೋದು. ಇದು 7th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ನಲ್ಲಿ ಇರ್ತಕ್ಕಂತಹ ಒಂದು ಮ್ಯಾಪ್. ಯಾಕಂತ ಹೇಳಿದ್ರೆ ನಾನು ಯಾಕೆ ಈ ಒಂದು ಟೆಕ್ಸ್ಟ್ ಬುಕ್ ಅನ್ನ ತಗೊಂಡೆ ಅಂದ್ರೆ ಇದು ಅಕ್ಯುರೇಟ್ ಆದಂತಹ ಒಂದು ಮಾಹಿತಿಯನ್ನ ನಮಗೆ ನೀಡುತ್ತೆ. ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಸಂಕೇತಗಳನ್ನ ನಾನು ಇಲ್ಲಿ ನಿಮ್ಗೆ ಮ್ಯಾಚ್ ಮಾಡಿ ತೋರಿಸಿದ್ದೇನೆ. ಡಿ ಅಂತ ಹೇಳಿದ್ರೆ ಡಚ್ರವರದು ಡಿ ನಲ್ಲಿದೆ ಅಂದ್ರೆ ಫೋರ್ಟ್ ನೋವಾ. ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಡಚ್ನವರ ಒಂದು ವ್ಯಾಪಾರ ಕೇಂದ್ರ ಆಗಿದೆ. ಅದೇ ರೀತಿಯಾಗಿ ಪಿ ಅಂತ ಹೇಳಿದ್ರೆ ಇದು ದಿಯುನವರು ಮೀನ್ಸ್ ಅದು ಬಿ ಸರಿಯಾದಂತಹ ಒಂದು ಅಂದ್ರೆ ಫ್ರೆಂಚ್ನವರಿಗೆ ಬಿ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇದೆ. ಹಿ ಮೀನ್ಸ್ ಇಂಗ್ಲಿಷ್ನವ್ರಿಗೆ ಎ ಮೀನ್ಸ್ ಕೋಲ್ಕತ್ತಾ ಸರಿಯಾಗಿ ಮ್ಯಾಚ್ ಆಗಿದ್ರೆ ಎಫ್ ಮೀನ್ಸ್ ಸಿ ಅಂದ್ರೆ ಫ್ರೆಂಚ್ನವರಿಗೆ ಸಿ ಮಾಹೆ ಇದು ಕರೆಕ್ಟ್ ಆಗಿ ಮ್ಯಾಚ್ ಆಗಿರೋದ್ರಿಂದ ಇಲ್ಲಿ ಆಪ್ಷನ್ ಡಿ ಬಿ ಎ ಸಿ ಇದಕ್ಕೆ ಸರಿಯಾದಂತಹ ಒಂದು ಆಪ್ಷನ್ ಆಗಿರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಮೊದಲನೇ ಒಂದು ಆಪ್ಷನ್ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿದೆ. ಈ ಕೊಟ್ಟಿದ್ದಾರೆ ಅಲ್ವಾ. ಸೊ ಎ ನಲ್ಲಿ ಕೋಲ್ಕತ್ತಾ ಇತ್ತು, ಡಿ ನಲ್ಲಿ ಅಂದ್ರೆ ಈ ಒಂದು ಡಿ ಅನ್ನೋ ಸಂಕೇತದಲ್ಲಿ ಪೋರ್ಟ್ ನೋವಾ ಇತ್ತು, ಇನ್ನು ಸಿ ಅನ್ನೋದ್ರಲ್ಲಿ ಮಾಹೆ ಇತ್ತು, ಬಿ ನಲ್ಲಿ ದಿಯು ಇತ್ತು. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಬಂದ್ಬಿಟ್ಟು ಎ ಆಪ್ಷನ್ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿತ್ತು ಅಂತ ನಾವು 102ನೇ ಕ್ವಶನ್ ಬಂದ್ಬಿಟ್ಟು ಈ ಕೆಳಗಿನವರಲ್ಲಿ ಯಾರು ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದೊಂದಿಗೆ ಸಂಬಂಧ ಹೊಂದಿಲ್ಲ ಅಂತೇಳಿ. ಬೇಗಂ ಹಜರತ್ ಮಹಲ್, ಬಹದ್ದೂರ್ ಶಾಹ, ನಾನಾ ಸಾಹೇಬ್, ರಾಸ್ ಬಿಹಾರಿ ಬೋಸ್ ಅಂತ ಹೇಳ್ಬಿಟ್ಟು 4 ಆಪ್ಷನ್ ಅನ್ನ ಕೊಡಲಾಗಿದೆ. ಇದರಲ್ಲಿ ರಾಸ್ ಬಿಹಾರಿ ಬೋಸ್ ರವರು ರಾಷ್ಟ್ರೀಯ ಚಳುವಳಿಯಲ್ಲಿ ಭಾಗವಹಿಸಿರ್ತಾರೆ. ಇವರು ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸೋರು ಇದಲ್ಲ. ಅಂದ್ರೆ ಇಲ್ಲಿ ಬೇಗಂ ಹಜರತ್ ಮಹಲ್ ರವರು ಔದ್ನ ನವಾಬನಾದಂತಹ ವಜೀದ್ ಅಲಿ ಶಾ ರವರ 2ನೇ ಪತ್ನಿಯಾಗಿರ್ತಾರೆ. ಇವರ ಮಗ ಅಪ್ರಾಪ್ತ ವಯಸ್ಕನಾಗಿದ್ದ ಕಾರಣದಿಂದಾಗಿ ಇವರೇ ರಾಜಪ್ರತಿನಿಧಿಯಾಗಿ ಆಳ್ವಿಕೆಯನ್ನ ನಡೆಸ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಬ್ರಿಟಿಷರು ಇವರ ಮೇಲೆ ಯುದ್ಧವನ್ನ ಸಾರ್ತಾರೆ. ಹೀಗಿರುವಾಗ ನಾನಾ ಸಾಹೇಬ್ ರವರ ಒಂದು ಸಹಾಯವನ್ನ ಪಡ್ಕೊಂಡು ಬೇಗಂ ಹಜರತ್ ಮಹಲ್ ರವರು ತಾವೇ ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ತಾರೆ. ಸೊ ಹೀಗಾಗಿ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡ ನಂತರದಲ್ಲಿ ಇವರು ಕೂಡ ನಾನಾ ಸಾಹೇಬ್ ಕಾನ್ಪುರವನ್ನ ಅಂದ್ರೆ ತ್ಯಾಂತಾ ಟೋಪಿ ಅವರೊಂದಿಗೆ ಸೇರಿ ಯಾರು ಜನರಲ್ ಹ್ಯಾವ್ಲಾಕ್ ಮತ್ತು ಕ್ಯಾಂಪಬೆಲ್ ಅನ್ನು ಸಾಯಿಸ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರವು ನಾನಾ ಸಾಹೇಬ್ರನ್ನು ಹುಡುಕುವಂತ ಸಂದರ್ಭದಲ್ಲಿ ನಾನಾ ಸಾಹೇಬ್ರವರು ಕಾನ್ಪುರದನ್ನ ಬಿಟ್ಟು ನೇಪಾಳಕ್ಕೆ ಓಡಿ ಹೋಗ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಬೇಗಂ ಹಜರತ್ ಮಹಲ್ನೊಂದಿಗೆ ಯುದ್ಧವು ಮುಂದುವರಿಯುತ್ತೆ ಅಂತ ಹೇಳ್ಬೋದು. ಇನ್ನು ಬಹದ್ದೂರ್ ಶಾ ಅಂತ ಹೇಳೋದಾದ್ರೆ ಇವರು ಬಹದ್ದೂರ್ ಶಾ ಒಬ್ಬ ಉರ್ದು ಕವಿ ಆಗಿರ್ತಾರೆ. ಮೊಘಲ್ ಸಾಮ್ರಾಜ್ಯದ ಕೊನೆಯ ಚಕ್ರವರ್ತಿಯ ಕೂಡ ಆಗಿರ್ತಾರೆ. ಇವರು ಅಕ್ಬರ್ 2 ಅಂದ್ರೆ 2ನೇ ಅಕ್ಬರನ ಮಗನಾಗಿರ್ತಾರೆ. ಇವರು 1857 ಭಾರತೀಯ ದಂಗೆಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ತಾರೆ. ಅಷ್ಟೇ ಅಲ್ಲದೆ ಬ್ರಿಟಿಷರು ಇವರನ್ನ ಪದಚ್ಯುತಗೊಳಿಸಿ 1858 ಬ್ರಿಟಿಷ್ ನಿಯಂತ್ರಿತ ಬರ್ಮಾದ ರಂಗೂನ್ಗೆ ಇವರನ್ನ ಗಡಿಪಾರು ಮಾಡುತ್ತೆ. ಹಲವಾರು ಆರೋಪಗಳ ಮೇಲೆ ಅವರನ್ನ ಅಪರಾಧಿ ಎಂದು ಘೋಷಿಸಿದ ನಂತರ ರಾಣಿ ವಿಕ್ಟೋರಿಯಾ ಅವರು ಭಾರತದ ಸಾಮ್ರಾಜ್ಞಿ ಎನ್ನುವಂತಹ ಒಂದು ಬಿರುದನ್ನು ಕೂಡ ಇವರು ಪಡ್ಕೋತಾರೆ ಅಂತ ಹೇಳ್ಬೋದು. ಇನ್ನು ರಾಸ್ ಬಿಹಾರಿ ಬೋಸ್ ಅಂತ ಹೇಳೋದಾದ್ರೆ ಇವರು ಕಾಂಗ್ರೆಸ್ ಅಧಿವೇಶನದಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ 1907 ನಡೆದಿರ್ತಕ್ಕಂತಹ ಅಧಿವೇಶನದಲ್ಲಿ ಇವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಹುಡುಕು ಉಂಟಾಗುತ್ತೆ ಅಂತ ಹೇಳ್ತಾ 103ನೇ ಕ್ವಶನ್ ಹೀಗಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ಬ್ರಿಟಿಷ್ ಪೂರ್ವ ಭಾರತೀಯ ಭೂಕಂದಾಯ ವ್ಯವಸ್ಥೆ ಲಕ್ಷಣವಲ್ಲ ಅಂತೇಳಿ. ಕಂದಾಯ ವಸೂಲಾತಿಯ ಹಕ್ಕನ್ನ ರಾಜರು ಹೊಂದಿದ್ದರು. ಭೂಮಿಯ ಒಡೆತನವು ಹಳ್ಳಿಯಲ್ಲಿಯೇ ಉಳಿದಿತ್ತು. ರೈತರು ಹೊಂದಿದ್ದ ಜಮೀನಿನ ಪ್ರಮಾಣದಲ್ಲಿ ಕಂದಾಯ ದರವನ್ನ ನಿಗದಿಸಲಾಗುತ್ತಿತ್ತು. ತೆರಿಗೆ ಸಂಗ್ರಹದಕ್ಕಾಗಿ ಹರಾಜು ಪದ್ಧತಿ ಜಾರಿಯಲ್ಲಿತ್ತು ಅಂತ ಹೇಳ್ಬಿಟ್ಟು ಇದರಲ್ಲಿ 3rd ಆಪ್ಷನ್ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ರೈತರು ಹೊಂದಿದ್ದ ಜಮೀನಿನ ಪ್ರಮಾಣದಲ್ಲಿ ಕಂದಾಯ ದರವನ್ನ ನಿಗದಿಪಡಿಸಿ ಅನಂತರ ಅದನ್ನ ವಸೂಲು ಮಾಡಲಾಗುತ್ತಿತ್ತು ಅಂತ ಹೇಳ್ಬೋದಾಗಿರುತ್ತೆ ಸ್ನೇಹಿತರೆ.
ಇನ್ನು 104ನೇ ಕ್ವಶನ್ ಬಂದ್ಬಿಟ್ಟು ಪ್ರತಿಪಾದನೆ ಮತ್ತು ಸಮರ್ಥನೆ ಎರಡನ್ನೂ ಕೊಟ್ಟಿದ್ದಾರೆ. ಇಲ್ಲಿ ಪ್ರತಿಪಾದನೆ, ಸ್ವಾಮಿ ದಯಾನಂದ ಸರಸ್ವತಿ ಅವರು ಶುದ್ಧಿ ಚಳುವಳಿಯನ್ನ ಪ್ರಾರಂಭಿಸಿದ್ದರು. ಸಮರ್ಥನೆ ಹೀಗಿದೆ: ಅವರು ಮತಾಂತರಗೊಂಡವರನ್ನ ಹಿಂದೂ ಧರ್ಮಕ್ಕೆ ತಂದುಕೊಳ್ಳುವುದರ ಮೂಲಕ ಹಿಂದೂ ಧರ್ಮವನ್ನ ಗಟ್ಟಿಗೊಳಿಸುವ ಉದ್ದೇಶವನ್ನ ಹೊಂದಿದ್ರು ಅಂತೇಳಿ. ಹೌದು, ಇಲ್ಲಿ ಸ್ವಾಮಿ ದಯಾನಂದ ಸರಸ್ವತಿ ಅವರು ಶುದ್ಧ ಚಳುವಳಿಯನ್ನ ಪ್ರಾರಂಭ ಮಾಡಿದ್ರು. ಈ ಒಂದು ಶುದ್ಧ ಚಳುವಳಿಯ ಪ್ರಮುಖವಾದಂತಹ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಹಿಂದೂ ಧರ್ಮದಿಂದ ಬೇರೊಂದು ಧರ್ಮಕ್ಕೆ ಮತಾಂತರಗೊಂಡಿದ್ದಂತಹ ವ್ಯಕ್ತಿಗಳನ್ನ ಅಥವಾ ಮಾನವರನ್ನ ಪುನಃ ಹಿಂದೂ ಧರ್ಮಕ್ಕೆ ಕರೆತರೋದು ಇದರ ಒಂದು ಮುಖ್ಯವಾದಂತಹ ಒಂದು ಉದ್ದೇಶ ಆಗಿತ್ತು. ಸೊ ಹಾಗಾಗಿ ಈ ಒಂದು ಕ್ವಶನ್ಗೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಇದು ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ಅಂದ್ರೆ ಎ ಮತ್ತು ಆರ್ ಎರಡೂ ಸರಿ ಹಾಗೂ ಆರ್ ಎ ನ ಸರಿಯಾದಂತಹ ವಿವರಣೆ ಆಗಿದೆ. 105ನೇ ಕ್ವಶನ್ ಬಂದ್ಬಿಟ್ಟು ಭಾರತದ ಕೆಲವು ರಾಜ್ಯಗಳನ್ನ ಈ ಕೆಳಗಿನ ಪಟ್ಟಿಯಲ್ಲಿ ನೀಡಲಾಗಿದೆ: ತೆಲಂಗಾಣ, ಗೋವಾ, ಉತ್ತರಾಖಂಡ್, ಗುಜರಾತ್. ಇವುಗಳು ರಚನೆಗೊಂಡ ಸರಿಯಾದ ಅನುಕ್ರಮಕ್ಕೆಯನ್ನ ಗುರುತಿಸಿ ಅಂತ ಹೇಳ್ಬಿಟ್ಟು 4 ಆಪ್ಷನ್ ಅನ್ನು ಕೂಡ ಕೊಡಲಾಗಿದೆ. ಸ್ನೇಹಿತರೆ, ಇಲ್ಲಿ ಗುಜರಾತ್ 1960 ಮೇ 1ರಂದು ರಚನೆಯಾಯಿತು. ಇದರ ಒಂದು ರಾಜಧಾನಿ ಬಂದು ಗಾಂಧಿನಗರ ಆಗಿರುತ್ತೆ. ಇನ್ನು ಉತ್ತರಾಖಂಡ್ 2000 ನವೆಂಬರ್ 9ರಂದು ರಚನೆಯಾದ್ರೆ ಇದರ ಒಂದು ರಾಜಧಾನಿ ಡೆಹ್ರಾಡೂನ್ ಅಥವಾ ಗೈರ್ ಆಗಿರುತ್ತೆ. ಇದು 27ನೇ ರಾಜ್ಯ ಆಗಿದೆ ಅಂತ ಹೇಳ್ಬೋದು. ಇನ್ನು ಗೋವಾ ಅಂತ ಹೇಳೋದಾದ್ರೆ 1987 ಮೇ 30ರಂದು ರಚನೆಯಾಯಿತು. ಇದರ ಒಂದು ರಾಜಧಾನಿ ಪಣಜಿ ಅಂತ ಹೇಳಿದ್ರೆ, ತೆಲಂಗಾಣವು 2014 ಜೂನ್ 2ರಂದು ರಚನೆಯಾಯಿತು. ಇದರ ಒಂದು ರಾಜಧಾನಿ ಹೈದರಾಬಾದ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇದರ ಒಂದು ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಬಿ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ಗುಜರಾತ್, ಉತ್ತರಾಖಂಡ್, ಗೋವಾ ಮತ್ತು ತೆಲಂಗಾಣ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ. ಇನ್ನು 106ನೇ ಕ್ವಶನ್ ಬಂದ್ಬಿಟ್ಟು ಈ ಕೆಳಗಿನದು ಭಾರತೀಯ ಸ್ವಾತಂತ್ರ್ಯ ಚಳುವಳಿಯ ನಾಯಕರ ಪಟ್ಟಿಯಾಗಿದೆ ಅಂತೇಳಿ. ಲಾಲಾ ಲಜಪತ್ ರಾಯ್, ಸುರೇಂದ್ರನಾಥ್ ಬ್ಯಾನರ್ಜಿ, ಫಿರೋಜ್ ಶಾ ಮೆಹ್ತಾ, ಬಾಲಗಂಗಾಧರನಾಥ ತಿಲಕ್, ದಾದಾಬಾಯಿ ನೌರೋಜಿ, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಈ ಕೆಳಗಿನ ಯಾವ ಗುಂಪು ಮಂದಗಾಮಿಗಳ ಗುಂಪಾಗಿದೆ ಅಂತ ಹೇಳಿ 4 ಆಪ್ಷನ್ ಅನ್ನ ಕೇಳಲಾಗಿದೆ. ಸ್ನೇಹಿತರೆ, ಇಲ್ಲಿ ಮಂದಗಾಮಿಗಳ ಯುಗ ಅಂತ ಹೇಳೋದಾದ್ರೆ 1885ರಿಂದ 1905ರವರೆಗೆ ಮಂದಗಾಮಿಗಳ ಒಂದು ಯುಗ ಅಂತ ಹೇಳಲಾಗುತ್ತೆ. ಇನ್ನು ತೀವ್ರಗಾಮಿಗಳ ಯುಗ ಅಂತ ಹೇಳೋದಾದ್ರೆ 1905ರಿಂದ 1919ರವರೆಗೆ ಅಂತ ಹೇಳಲಾಗುತ್ತೆ. ಇನ್ನು ಇಲ್ಲಿ ಏನು ಹೇಳ್ತೀವಿ ನಾವು ಮಂದಗಾಮಿಗಳು ಅಂತ ಹೇಳಿ, ಅವರು ಫಿರೋಜ್ ಶಾ ಮೆಹ್ತಾ ಮತ್ತು ಸುರೇಂದ್ರನಾಥ ಬ್ಯಾನರ್ಜಿ ಮತ್ತು ದಾದಾಬಾಯಿ ನೌರೋಜಿ ಇವರು 3 ಜನರು ಮಂದಗಾಮಿಗಳ ಗುಂಪಿಗೆ ಸೇರಿರ್ತಕ್ಕಂತಹ ವ್ಯಕ್ತಿಗಳಾಗಿರ್ತಾರೆ. ಇನ್ನು ಲಾಲಾ ಲಜಪತ್ ರಾಯ್, ಬಾಲ ಗಂಗಾಧರನಾಥ ತಿಲಕ್ ಮತ್ತು ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಇವರು ತೀವ್ರಗಾಮಿಗಳಾಗಿರ್ತಾರೆ ಅಂತ ಹೇಳ್ಬೋದು. ಇವರುಗಳನ್ನ ಅಂದ್ರೆ ಲಾಲಾ ಲಜಪತ್ ರಾಯ್, ಬಾಲ ಗಂಗಾಧರನಾಥ ತಿಲಕ್, ಬಿಪಿನ್ ಚಂದ್ರಪಾಲ್ ಮತ್ತು ಇವ್ರನ್ನ ಲಾಲ್ ಬಾಲ್ ಪಾಲ್ ಅಂತ ಹೇಳಿ ಕರೆಯಲಾಗುತ್ತೆ. ಈ 3 ಜನರನ್ನ ತೀವ್ರಗಾಮಿಗಳ ಗುಂಪಿನ ನಾಯಕರು ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಇದಕ್ಕೆ 3 ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಬಿ ಸುರೇಂದ್ರನಾಥ ಬ್ಯಾನರ್ಜಿ ಮತ್ತು ಸಿ ಫಿರೋಜ್ ಶಾ ಮೆಹ್ತಾ, ದಾದಾಬಾಯಿ ನೌರೋಜಿ ಇವ್ರು 3 ಜನ ಮಂದಗಾಮಿಗಳ ಗುಂಪಿಗೆ ಸೇರಿದವರಾಗಿದ್ರು. ಇವರುಗಳು ಬಹಳಷ್ಟು ಸೌಮ್ಯವಾದಿಗಳಾಗಿದ್ರು. ಇವರು ಪ್ರಾರ್ಥನೆ, ಭಿನ್ನಹ ಮತ್ತು ಪ್ರತಿಭಟನೆಗಳ ನೀತಿಯನ್ನ ಅನುಸರಿಸೋದ್ರ ಮೂಲಕ ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಸುಧಾರಣೆಗಳನ್ನ ಜಾರಿಗೆ ತರುವುದು ಇವರ ಒಂದು ಉದ್ದೇಶ ಆಗಿತ್ತು. ಬ್ರಿಟಿಷರನ್ನ ಮನವೊಲಿಸೋದ್ರ ಮೂಲಕ ಅಂದ್ರೆ ಪತ್ರಗಳ ವ್ಯವಹಾರಗಳನ್ನ ಮಾಡೋದ್ರ ಮೂಲಕ ಬ್ರಿಟಿಷರ ಮನಸ್ಸನ್ನ ಒಲಿಸಬೇಕು ಅನ್ನೋದು ಇವರ ಒಂದು ಪ್ರಮುಖವಾದಂತಹ ಒಂದು ಉದ್ದೇಶ ಆಗಿತ್ತು. ಆದ ಕಾರಣದಿಂದಾಗಿ ಇವರನ್ನ ಸೌಮ್ಯವಾದಿಗಳು ಅಂತ ಹೇಳಿ ಕರೀತಾರೆ. ಆದ್ರೆ ತೀವ್ರಗಾಮಿಗಳ ಹಾಗಾಗಿರ್ಲಿಲ್ಲ. ಶಸ್ತ್ರಾಸ್ತ್ರಗಳನ್ನ ಬಳಕೆ ಮಾಡ್ತಾ ಇದ್ರು. ರಕ್ತಕ್ಕೆ ರಕ್ತ ಮತ್ತು ಪ್ರಾಣಕ್ಕೆ ಪ್ರಾಣ ಅವನ್ನ ಅರ್ಪಿಸಿ ಆದ್ರೂ ತಾವು ಸ್ವತಂತ್ರವನ್ನ ಪಡೆದೇ ತೀರ್ಬೇಕು ಅನ್ನುವಂತಹ ಒಂದು ತೀವ್ರ ಹೋರಾಟಕ್ಕೆ ಇಳಿದಂತವರಾಗಿದ್ರು. ಆದ ಕಾರಣದಿಂದಾಗಿ ಇವರನ್ನ ತೀವ್ರಗಾಮಿಗಳು ಅಥವಾ ಕ್ರಾಂತಿಕಾರಿಗಳು ಅನ್ನೋ ಒಂದು ಹೆಸರಿನಿಂದ ಅವರನ್ನ ಕರೆಯಲಾಗ್ತಿತ್ತು ಅಂತ ಹೇಳ್ಬೋದು. ಇನ್ನು ಕರ್ನಾಟಕದಲ್ಲಿ ಹಾದು ಹೋಗುವ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ 13 ಈ ಸ್ಥಳಗಳ ಮೂಲಕ ಹಾದು ಹೋಗುತ್ತದೆ ಅಂತ ಹೇಳ್ಬಿಟ್ಟು 4 ಆಪ್ಷನ್ಗಳನ್ನ ಕೇಳಲಾಗಿದೆ. ಇಲ್ಲಿ ತುಮಕೂರು, ಚಿತ್ರದುರ್ಗ, ಹಾವೇರಿ, ಧಾರವಾಡ, ಬೆಳಗಾವಿ ಇದು ಮೊದಲನೇ ಆಪ್ಷನ್ ಆಗಿದ್ರೆ, 2ನೇ ಆಪ್ಷನ್ ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿ, ಗದಗ, ಬಳ್ಳಾರಿ, 3ನೇ ಆಪ್ಷನ್ ಅಲ್ಲಿ ಕೊಪ್ಪ, ಶಿವಮೊಗ್ಗ, ಚಿತ್ರದುರ್ಗ, ಹೊಸಪೇಟೆ, ವಿಜಯಪುರ ಅಂತ ಹೇಳಿ, 4ನೇ ಆಪ್ಷನ್ ಅಲ್ಲಿ ಮಂಗಳೂರು, ಹಾಸನ, ತುಮಕೂರು, ಬೆಂಗಳೂರು, ಕೋಲಾರ ಅಂತ ಹೇಳಿ 4ನೇ ಆಪ್ಷನ್ ಅಲ್ಲಿ ಕೊಡಲಾಗಿದೆ. ಸ್ನೇಹಿತರೆ, ಇದಕ್ಕೆ 3ನೇ ಆಪ್ಷನ್ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು.
ಕೊಪ್ಪ, ಶಿವಮೊಗ್ಗ, ಚಿತ್ರದುರ್ಗ, ಹೊಸಪೇಟೆ ಮತ್ತು ವಿಜಯಪುರ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿತ್ತು. ಇಲ್ಲಿ ಪ್ರಮುಖವಾದಂತಹ ನಗರಗಳು ಮತ್ತು ರಾಜ್ಯಗಳ ರಾಜಧಾನಿಗಳು ಮತ್ತು ಬಂದರುಗಳನ್ನು ಸಂಪರ್ಕಿಸುವಂತಹ ರಸ್ತೆಗಳಿಗೆ ರಾಷ್ಟ್ರೀಯ ಹೆದ್ದಾರಿಗಳು ಅಂತ ಹೇಳಿ ಕರಿತೀವಿ. ಇವು ಗುಣಮಟ್ಟದ ಮತ್ತು ಅಗಲವಾದ ರಸ್ತೆಗಳಾಗಿದ್ದು ದ್ವಿಮುಖ 4 ಪಥ ಮತ್ತು 6 ಪಥಗಳ ರಸ್ತೆಗಳನ್ನ ಹೊಂದಿರುತ್ತೆ. ಇವು ಕೇಂದ್ರ ಸರ್ಕಾರದ ಅಧೀನದಲ್ಲಿದ್ದು ಇವುಗಳ ನಿರ್ವಹಣೆ ಕಾರ್ಯವು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಂದ್ರೆ ಇದು 1989ರಲ್ಲಿ ಸ್ಥಾಪನೆಯಾದಂತಹ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮೀನ್ಸ್ NHAIಗೆ ಸೇರಿರುತ್ತೆ. ಕರ್ನಾಟಕದಲ್ಲಿ ಪ್ರಸ್ತುತ 14 ರಾಷ್ಟ್ರೀಯ ಹೆದ್ದಾರಿಗಳಿದ್ದು ಇವುಗಳ ಒಟ್ಟು ಉದ್ದ ಸುಮಾರು 4,491 ಕಿಲೋಮೀಟರ್ಗಳಾಗಿರುತ್ತೆ. ಉತ್ತರ ಕನ್ನಡ ಮತ್ತು ವಿಜಯಪುರ, ಬೆಳಗಾವಿ, ಶಿವಮೊಗ್ಗ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ದಕ್ಷಿಣ ಕನ್ನಡ ಹಾಗೂ ಬಳ್ಳಾರಿ ಜಿಲ್ಲೆಗಳು ಹೆಚ್ಚು ರಾಷ್ಟ್ರೀಯ ಹೆದ್ದಾರಿಗಳನ್ನ ಹೊಂದಿರುತ್ತವೆ. ಆದ್ರೆ ರಾಯಚೂರು ಮತ್ತು ಕೊಡಗು ಜಿಲ್ಲೆಗಳಲ್ಲಿ ರಾಷ್ಟ್ರೀಯ ಇಲ್ಲದೆ ಇರುವುದನ್ನು ನಾವು ನೋಡ್ತೇವೆ. ರಾಯಚೂರು ಮತ್ತು ಕೊಡಗುಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳೇ ಇಲ್ಲ. ಇನ್ನು ರಾಷ್ಟ್ರೀಯ ಹೆದ್ದಾರಿ NH4 ಮತ್ತು NH7ಗಳು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಸುವರ್ಣ ಚತುಷ್ಕೋನ ಹೆದ್ದಾರಿ ಯೋಜನೆ ಹಾಗೂ ಕಾರಿಡಾರ್ ಯೋಜನೆಗಳಿಗೆ ಸೇರಿವೆ. ಅವು 6 ಪಥಗಳನ್ನು ಹೊಂದಿದ್ದು ರಾಜ್ಯದಲ್ಲಿ ಹಾಯ್ದು ಹೋಗುವಂತಹ ಇತರ ಪ್ರಮುಖವಾದಂತಹ ರಾಷ್ಟ್ರೀಯ ಹೆದ್ದಾರಿಗಳು ಅಂತ ಹೇಳೋದಾದ್ರೆ NH13, NH17, NH48, NH206, NH209 ಮತ್ತು NH212 ಅಂದ್ರೆ NH212 ಈ ಒಂದು ರಾಷ್ಟ್ರೀಯ ಹೆದ್ದಾರಿಗಳು ಪ್ರಮುಖವಾದಂತಹ ಒಂದು ರಾಷ್ಟ್ರೀಯ ಹೆದ್ದಾರಿಗಳಾಗಿರುತ್ತವೆ ಅಂತ ಹೇಳ್ತಾ ಇದರಲ್ಲಿ ರಾಜ್ಯ ಹೆದ್ದಾರಿಗಳು ಕೂಡ ಬರುತ್ತೆ, ಜಿಲ್ಲಾ ಹೆದ್ದಾರಿಗಳು ಜಿಲ್ಲಾ ರಸ್ತೆಗಳು ಅಂತಾನು ಬರುತ್ತೆ, ಗ್ರಾಮೀಣ ರಸ್ತೆಗಳು ಅಂತಾನು ಕೂಡ ನಾವು ವಿಭಾಗ ಮಾಡಿರೋದನ್ನ ನೋಡಬಹುದು. ರಾಜ್ಯ ಹೆದ್ದಾರಿಗಳು ಅಂತ ಹೇಳೋದಾದ್ರೆ ರಾಜಧಾನಿ ಬೆಂಗಳೂರಿಗೆ ಜಿಲ್ಲಾ ಕೇಂದ್ರ ಪ್ರಮುಖ ಪಟ್ಟಣಗಳು ಹಾಗೂ ರಾಷ್ಟ್ರೀಯ ಹೆದ್ದಾರಿಗಳೊಡನೆ ಸಂಪರ್ಕವನ್ನ ಕಲ್ಪಿಸುವಂತಹ ರಾಜ್ಯಗಳನ್ನೇ ರಾಜ್ಯ ಹೆದ್ದಾರಿಗಳು ಅಂತ ಕರಿತೀವಿ. ಇನ್ನು ಜಿಲ್ಲಾ ಹೆದ್ದಾರಿಗಳು ಅಂತ ಹೇಳೋದಾದ್ರೆ ಜಿಲ್ಲಾ ಕೇಂದ್ರದಿಂದ ಎಲ್ಲಾ ತಾಲೂಕು ಕೇಂದ್ರಗಳಿಗೆ ಮತ್ತು ಪಟ್ಟಣಗಳಿಗೆ ಪ್ರಮುಖವಾದಂತಹ ಪಟ್ಟಣಗಳಿಗೆ, ಗ್ರಾಮಗಳಿಗೆ ಮತ್ತು ರೈಲು ಮಾರ್ಗ ಮತ್ತು ಹೆದ್ದಾರಿಗಳಿಗೆ ಸಂಪರ್ಕವನ್ನು ಕಲ್ಪಿಸುವಂತಹ ರಸ್ತೆಗಳನ್ನೇ ನಾವು ಜಿಲ್ಲಾ ಹೆದ್ದಾರಿಗಳು ಅಂತ ಹೇಳಿ ಕರಿತೀವಿ. ಇನ್ನೇನು ಗ್ರಾಮೀಣ ರಸ್ತೆಗಳು ಅಂತ ಹೇಳೋದಾದ್ರೆ ತಾಲೂಕು ಕೇಂದ್ರದಿಂದ ಪ್ರತಿಯೊಂದು ಗ್ರಾಮಗಳಿಗೂ ಮತ್ತು ಜಿಲ್ಲಾ ರಸ್ತೆಗಳಿಗೆ ಸಂಪರ್ಕವನ್ನ ಕಲ್ಪಿಸುವಂತಹ ರಸ್ತೆಗಳಿಗೆ ಗ್ರಾಮೀಣ ರಸ್ತೆಗಳು ಅಂತ ಹೇಳ್ಬಿಟ್ಟು ನಾವು ಕರಿತೇವೆ. ಹೆದ್ದಾರಿಗಳು ಹಳದಿ ಮತ್ತು ಬಿಳಿಯ ಬಣ್ಣದ ಮೈಲುಗಲ್ಲುಗಳನ್ನು ಒಳಗೊಂಡಿದ್ರೆ ರಾಜ್ಯ ಹೆದ್ದಾರಿಗಳು ಹಸಿರು ಮತ್ತು ಬಿಳಿ ಬಣ್ಣದ ಒಂದು ಮೈಲುಗಲ್ಲುಗಳನ್ನು ಹೊಂದಿರುತ್ತೆ. ಅದೇ ರೀತಿಯಾಗಿ ಜಿಲ್ಲಾ ಹೆದ್ದಾರಿಗಳು ಕಪ್ಪು ಮತ್ತು ಬಿಳಿಯ ಮೈಲುಗಲ್ಲುಗಳನ್ನು ಒಳಗೊಂಡಿದ್ರೆ ಗ್ರಾಮೀಣ ಹೆದ್ದಾರಿಗಳು ಕೇಸರಿ ಮತ್ತು ಬಿಳಿ ಬಣ್ಣದ ಮೈಲುಗಲ್ಲುಗಳನ್ನು ಒಳಗೊಂಡಿರುತ್ತೆ ಅಂತ ಹೇಳ್ಬೋದು. ರಾಷ್ಟ್ರೀಯ ಹೆದ್ದಾರಿಗಳು ಹಳದಿ ಮತ್ತು ಬಿಳಿ, ರಾಜ್ಯ ಹೆದ್ದಾರಿಗಳು ಹಸಿರು ಮತ್ತು ಬಿಳಿ, ಹಾಗೆ ಜಿಲ್ಲಾ ಹೆದ್ದಾರಿಗಳು ಕಪ್ಪು ಮತ್ತು ಬಿಳಿ ಆದ್ರೆ ಗ್ರಾಮೀಣ ಹೆದ್ದಾರಿಗಳು ಕೇಸರಿ ಮತ್ತು ಬಿಳಿಯ ಒಂದು ಬಣ್ಣದ ಮೈಲುಗಲ್ಲುಗಳನ್ನು ಒಳಗೊಂಡಿರುತ್ತೆ ಅಂತ ಈ ಮೂಲಕ ಹೇಳ್ಬೋದು ಸ್ನೇಹಿತರೆ. ಸಂಬಂಧಿಸಿದಂತೆ ಹೇಳೋದಾದ್ರೆ ಇಷ್ಟೊತ್ತವರೆಗೂ ನಾನು ಹೇಳಿದ್ದು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದಂತೆ ಹೇಳಿದ್ದು. ಇನ್ನು ರಾಜ್ಯದಲ್ಲಿ ಅಂತ ಹೇಳೋದಾದ್ರೆ NH7 ರಾಷ್ಟ್ರೀಯ ಹೆದ್ದಾರಿಯು ಭಾರತದಲ್ಲಿ ಅತ್ಯಂತ ಉದ್ದವಾದಂತಹ ಒಂದು ಹೆದ್ದಾರಿ ಅಂತ ಅನ್ನಿಸ್ಕೊಂಡಿದೆ. ಮನಾಲಿಯ ಲೇಹ್ ರಸ್ತೆಯು ಪ್ರಪಂಚದಲ್ಲಿಯೇ ಅತಿ ಎತ್ತರವಾದಂತಹ ಒಂದು ರಸ್ತೆ ಆಗಿದೆ ಅಂತ ಹೇಳ್ಬೋದು. ಇದು ಮತ್ತೆ ಇನ್ನೊಂದು ಸುವರ್ಣ ಚತುಷ್ಕೋನ ಮತ್ತು ಸೂಪರ್ ಹೆದ್ದಾರಿಗಳು ಅಂತ ಏನ್ ಕರಿತೀವಿ, ಇದು 4 ರಿಂದ 6 ಪಥಗಳ ಉತ್ತಮವಾದಂತಹ ರಸ್ತೆಗಳ ರಚನೆ ಯೋಜನೆ ಆಗಿರುತ್ತೆ. ಇದು 1999ರಲ್ಲಿ ಆರಂಭ ಆಯಿತು ಅಂತ ಹೇಳ್ಬಹುದು. ದೆಹಲಿ, ಜೈಪುರ, ಅಹಮದಾಬಾದ್, ಸೂರತ್, ಮುಂಬೈ, ಪುಣೆ, ಬೆಂಗಳೂರು, ಚೆನ್ನೈ, ವಿಶಾಖಪಟ್ಟಣ, ಭುವನೇಶ್ವರ, ಕೋಲ್ಕತ್ತಾ, ಅಲಹಾಬಾದ್, ಕಾನ್ಪುರ, ದೆಹಲಿಗಳೊಂದಿಗೆ ಇದು ಸಂಪರ್ಕವನ್ನ ಹೊಂದಿರುತ್ತೆ. ಯಾವುದು ಸುವರ್ಣ ಚತುಷ್ಕೋನ ರಸ್ತೆ. ಅದೇ ರೀತಿಯಾಗಿ ಸೂಪರ್ ಹೆದ್ದಾರಿ ಅಂತ ಹೇಳೋದಾದ್ರೆ 108ನೇ ಕ್ವಶನ್ ಬಂದ್ಬಿಟ್ಟು ತೋನ್ಸೆ ಪಾರ್ ಎನ್ನುವುದು ಅಂತೇಳಿ ದ್ವೀಪ, ಪ್ರಸ್ಥಭೂಮಿ, ಪರ್ಯಾಯ ದ್ವೀಪ, ಮುಖಜ ಭೂಮಿ ಅಂತೇಳಿ ಕೇಳಲಾಗಿದೆ. ಇದಕ್ಕೆ ದ್ವೀಪ ಸರಿಯಾದಂತಹ ಒಂದು ಉತ್ತರ ಆಗಿದೆ ಅಂತ ಹೇಳ್ಬೋದು. ತೋನ್ಸೆ ಪಾರ್ ಅನ್ನುವಂತಹ ಒಂದು ದ್ವೀಪಕ್ಕೆ ಸೆಂಟ್ ಮೇರೀಸ್ ಮತ್ತು ಕೋಕೋನಟ್ ಐಸ್ಲ್ಯಾಂಡ್ ಅಂತಲೂ ಕೂಡ ಕರೆಯಲಾಗುತ್ತೆ. ಇದು ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆಯ ಮಲ್ಪೆಯ ಸಮುದ್ರ ಕಿನಾರೆಯಿಂದ ಕೆಲವು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಒಂದು ದ್ವೀಪ ಇದಾಗಿದ್ದು ಕಾಲೋಮ್ನಾರ್ ಬಾಲಿಸ್ಟಿಕ್ ಲಾವಾದಿಂದ ಇದು ಹೆಸರುವಾಸಿಯಾಗಿದೆ ಅಂತ ಹೇಳ್ಬೋದು. ಇನ್ನು ಕರ್ನಾಟಕ ರಾಜ್ಯದ ಕೇವಲ
4 ಭೂ ವೈಜ್ಞಾನಿಕ ಸ್ಮಾರಕಗಳಲ್ಲಿ ಸೆಂಟ್ ಮೇರಿಸ್ ದ್ವೀಪ ಅಥವಾ ತೋನ್ಸೆ ಪರ್ ದ್ವೀಪವು ಕೂಡ ಒಂದಾಗಿದೆ. ಅದೇ ರೀತಿಯಾಗಿ ಭಾರತ ದೇಶದ 26 ಭೂ ವೈಜ್ಞಾನಿಕ ಸ್ಮಾರಕಗಳಲ್ಲಿ ಇದು ಒಂದಾಗಿದೆ ಅಂತ ಹೇಳ್ಬಿಟ್ಟು ಭಾರತೀಯ ಭೂ ವೈಜ್ಞಾನಿಕ ಸರ್ವೇಕ್ಷಣಾ ಇಲಾಖೆ ನಮಗೆ ತಿಳಿಸ್ಕೊಟ್ಟಿದೆ. ಅದೇ ರೀತಿಯಾಗಿ ಈ ಒಂದು ತೋನ್ಸೆ ಪರ್ ಅಥವಾ ಸೆಂಟ್ ಮೇರಿಸ್ ದ್ವೀಪವು ವಿಶಿಷ್ಟವಾದಂತಹ ಒಂದು ಸ್ತಂಭ ಮಾದರಿಯ ನಿಸರ್ಗದತ್ತವಾದ ಶಿಲಾ ರಚನೆಯನ್ನು ಹೊಂದಿದ್ದು ಮನೋಹರವಾದಂತಹ ಒಂದು ವಾತಾವರಣವನ್ನು ಕೂಡ ಒಳಗೊಂಡಿರುತ್ತೆ. ಸೊ ಹಾಗಾಗಿ ಪ್ರವಾಸಿಗರು ಇಲ್ಲಿಗೆ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿಯನ್ನು ನೀಡ್ತಾರೆ ಅಂತ ಹೇಳ್ತಾ, ಮುರುಡೇಶ್ವರ, ನೇತ್ರಾಣಿ ದ್ವೀಪ ಮತ್ತು ಕಾರವಾರದ ಬಳಿ ಇರ್ತಕ್ಕಂತಹ ದೇವಗಡ ಮತ್ತು ಕೂರ್ಮಗಡ ಎಂಬಂತಹ ಒಂದು ದ್ವೀಪಗಳನ್ನು ಕೂಡ ನಾವು ಇಲ್ಲಿ ನೋಡಬಹುದಾಗಿರುತ್ತೆ ಸ್ನೇಹಿತರೆ. ಇನ್ನು ಪರ್ಯಾಯ ದ್ವೀಪ ಅಂತ ಹೇಳೋದಾದ್ರೆ 3 ಕಡೆ ನೀರಿದ್ದು 1 ಕಡೆ ಭೂ ಪ್ರದೇಶವನ್ನು ಒಳಗೊಂಡಿದ್ರೆ ಅದನ್ನು ನಾವು ಪರ್ಯಾಯ ದ್ವೀಪ ಅಂತ ಹೇಳಿ ಕರಿತೇವೆ. ಅದು ನಮ್ಮ ಭಾರತವು ಪರ್ಯಾಯ ದ್ವೀಪಕ್ಕೆ ಒಂದು ಪ್ರಮುಖವಾದಂತಹ ಒಂದು ಉದಾಹರಣೆಯಾಗಿರೋದನ್ನ ನಾವು ನೋಡಬಹುದು. ಇನ್ನು ಮುಖಜ ಭೂಮಿ ಅಂತ ಹೇಳೋದಾದ್ರೆ, ನದಿ ಮುಖಜ ಭೂಮಿ ಅಂತ ಹೇಳೋದಾದ್ರೆ, ನದಿಯು ಸಮುದ್ರ ಸೇರುವಾಗ ಸೀಳುಗಳನ್ನೊಳಗೊಂಡಂತಹ ಮೂಲೆ ಆಕಾರದ ಮೆಕ್ಕಲು ಮಣ್ಣಿನಿಂದ ಮಾಡಲ್ಪಟ್ಟಿರ್ತಕ್ಕಂತಹ ಒಂದು ಭೂಪ್ರದೇಶವನ್ನ ಮುಖಜ ಭೂಮಿ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಇನ್ನು ಪ್ರಸ್ಥಭೂಮಿ ಅಂತ ಹೇಳಿದ್ರೆ, ಪ್ರಸ್ಥಭೂಮಿ ಅಂತ ಹೇಳೋದಾದರೆ ಸಾಮಾನ್ಯವಾಗಿ ತುಲನಾತ್ಮಕವಾಗಿ ಚಪ್ಪಾಟೆ ಭೂಮಿಯನ್ನು ಹೊಂದಿರುವಂತಹ ಮತ್ತು ಸುತ್ತಮುತ್ತಲಿನ ಪ್ರದೇಶದ ಮೇಲೆ ಗಣನೀಯವಾಗಿ ಎತ್ತರಿಸಿರುವ ಮತ್ತು ಕೆಲವು ಕಡೆ ಕಡಿದಾದ ಇಳಿಜಾರಿನ ಒಂದು ಅಥವಾ ಹೆಚ್ಚು ಬದಿಗಳಿರುವಂತಹ ಒಂದು ಎತ್ತರವಾದ ಭೂಪ್ರದೇಶವನ್ನೇ ನಾವು ಪ್ರಸ್ಥಭೂಮಿ ಅಂತ ಹೇಳ್ಬಿಟ್ಟು ಕರಿತೀವಿ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನು 109ನೇ ಕ್ವಶನ್ ಬಂದ್ಬಿಟ್ಟು, ಕೆಳಗೆ ಕೊಟ್ಟಿರುವ ಜೋಡಿ ಪದಗಳನ್ನು ಪರಿಗಣಿಸಿ ಅಂತ ಹೇಳಿ ಜಲವಿದ್ಯುತ್ ಯೋಜನೆಗಳು ಮತ್ತು ರಾಜ್ಯಗಳನ್ನು ನಮಗೆ ಕಾಲಮ್ ಮಾಡಿ ಕೊಡಲಾಗಿದೆ. ಇದರಲ್ಲಿ ಮೆಟ್ಟೂರು ಅಂತ ಹೇಳೋದಾದರೆ ಇದು ಕರ್ನಾಟಕಕ್ಕೆ ಸಂಬಂಧಿಸಿರೋದಿಲ್ಲ, ಮತ್ತು ಕರ್ಕಪರ ಅನ್ನೋದು ಗುಜರಾತಿಗೆ ಸಂಬಂಧಿಸಿರುತ್ತೆ, ಮತ್ತು ವೈತರಣ ಮಹಾರಾಷ್ಟ್ರಕ್ಕೆ ಸಂಬಂಧಿಸಿದ್ದು, ಸಿಲೇರು ಒರಿಸ್ಸಾಗೆ ಸಂಬಂಧಿಸಿರೋದಿಲ್ಲ. ಸೊ ಈ ಒಂದು ಕ್ವಶನ್ ಏನಂತ ಕೇಳಿದರೆ ನೋಡೋಣ. ಮೇಲಿನ ಯಾವ ಜೋಡಿಯು ಸರಿಯಾಗಿ ಹೊಂದಾಣಿಕೆಯಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳೋದಾದರೆ ಬಿ ಮತ್ತು ಸಿ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ಅದರಿಂದಾಗಿ ಇದು 2ನೇ ಆಪ್ಷನ್ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳ್ಬೋದು ಸ್ನೇಹಿತರೆ. ಮೆಟ್ಟೂರು ಅಂತ ನೋಡೋದಾದ್ರೆ ಅದು ತಮಿಳುನಾಡಿಗೆ ಸಂಬಂಧಪಟ್ಟಂತಹ ಒಂದು ಯೋಜನೆ ಆಗಿರುತ್ತೆ. ತಮಿಳುನಾಡಿನಲ್ಲಿ ಮೆಟ್ಟೂರು ಯೋಜನೆ ಮತ್ತು ಪೈಕಾರ ವಿದ್ಯುತ್ ಯೋಜನೆ, ಪೆರಿಯಾರ ಯೋಜನೆ ಮತ್ತು ಕುಂದಾ ಯೋಜನೆ, ಮೋಯಾರ ಯೋಜನೆ ಮತ್ತು ಕೋಡಯಾರ ಯೋಜನೆ ಇವು ತಮಿಳುನಾಡಿಗೆ ಸಂಬಂಧಪಟ್ಟಂತಹವುಗಳಾಗಿದ್ದರೆ, ಕರ್ನಾಟಕದಲ್ಲಿ ಶಿವನಸಮುದ್ರ, ತುಂಗಭದ್ರಾ, ಜೋಗ, ಭದ್ರಾ, ಆಲಮಟ್ಟಿ ಮತ್ತು ಕಾಳಿ ಅಥವಾ ಸೂಪ ಇವುಗಳು ಜಲವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವಂತಹ ಒಂದು ಕೇಂದ್ರಗಳಾಗಿವೆ ಅಂತ ಹೇಳ್ಬೋದು. ಇನ್ನು ಆಂಧ್ರ ಪ್ರದೇಶದಲ್ಲಿ ನಾಗಾರ್ಜುನ ಸಾಗರ, ಶ್ರೀಶೈಲಂ ಯೋಜನೆ, ರಾಮಪಾದ ಸಾಗರ ಯೋಜನೆ ಮತ್ತು ಸಿಲೇರು ಯೋಜನೆ ಇದಕ್ಕೆ ಆಂಧ್ರ ಪ್ರದೇಶಕ್ಕೆ ಸೇರಿದಂತಹ ಒಂದು ಜಲವಿದ್ಯುತ್ ಶಕ್ತಿ ಉತ್ಪಾದಿಸುವಂತಹ ಒಂದು ಕೇಂದ್ರಗಳಾಗಿರ್ತವೆ. ಇನ್ನು ಮಧ್ಯಪ್ರದೇಶದಲ್ಲಿ ನೋಡೋದಾದರೆ ಬನ್ಸಾಗರ, ಗಾಂಧಿ ಸಾಗರ, ಪಂಚ ಯೋಜನೆ ಇವುಗಳು ಮಧ್ಯ ಪ್ರದೇಶಕ್ಕೆ ಸಂಬಂಧಿಸಿದರೆ, ಮಹಾರಾಷ್ಟ್ರ ಟಾಟಾ ಜಲ ವಿದ್ಯುತ್ ಯೋಜನೆ, ಬೀರಾ ಯೋಜನೆ, ವೈತರಣ ಯೋಜನೆ ಮತ್ತು ಕೊಯ್ನಾ ಯೋಜನೆ ಮಹಾರಾಷ್ಟ್ರದ ಜಲ ವಿದ್ಯುತ್ ಶಕ್ತಿ ಉತ್ಪಾದಿಸುವಂತಹ ಒಂದು ಕೇಂದ್ರಗಳಾಗಿರ್ತವೆ. ಇನ್ನು ಒಡಿಸ್ಸಾ ದೇಶದ ನೋಡೋದಾಗಿದ್ರೆ ಹಿರಾಕುಟ್ ಯೋಜನೆ ಮತ್ತು ಕುಲಾಜ ಯೋಜನೆ, ರಂಗಾಲಿ ಯೋಜನೆ, ನಾರಾಜ ಯೋಜನೆ ಇವುಗಳು ಒಡಿಸ್ಸಾ ದೇಶಕ್ಕೆ ಸಂಬಂಧಿಸಿದಂತಹ ಜಲವಿದ್ಯುತ್ ಶಕ್ತಿ ಉತ್ಪಾದಿಸುವ ಕೇಂದ್ರಗಳಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಬಿಹಾರದ್ದು ಕೋಸಿ ಯೋಜನೆ, ಸುವರ್ಣರೇಖಾ ಯೋಜನೆ, ತಾವಾ ಯೋಜನೆ ಇವುಗಳು ಬಿಹಾರ ರಾಜ್ಯಕ್ಕೆ ಸಂಬಂಧಿಸಿದರೆ, ಗುಜರಾತಿನ ಕರ್ಕಪರ ಯೋಜನೆ, ಕಾಡಾನ ಯೋಜನೆ, ಉಕೈ ಯೋಜನೆ ಇವುಗಳು ಎಲ್ಲವೂ ಸಹ ಆಯಾ ರಾಜ್ಯಕ್ಕೆ ಸಂಬಂಧಿಸಿದಂತಹ ಜಲವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವಂತಹ ಒಂದು ಕೇಂದ್ರಗಳಾಗಿವೆ ಅಂತ ಹೇಳ್ತಾ ಮುಂದಿನ ಕ್ವಶನ್ ಅನ್ನು ನೋಡ್ತಾ ಹೋಗೋಣ. ಇನ್ನು 110ನೇ ಕ್ವಶನ್ ಬಂದ್ಬಿಟ್ಟು, ಭೂಕಂಪದ ಅಲೆಗಳನ್ನು ಈ ಕೆಳಗೆ ನೀಡಲಾಗಿದೆ. ಮೇಲ್ಮೈ ಅಲೆಗಳು, ದ್ವಿತೀಯ ಅಲೆಗಳು, ಪ್ರಾಥಮಿಕ ಅಲೆಗಳು ಅಂತೇಳಿ. ಈ ಮೇಲಿನ ಯಾವ ಅಲೆ ಅಥವಾ ಅಲೆಗಳು ಘನ, ದ್ರವ ಮತ್ತು ಅನಿಲ ಮೂರು ಸ್ಥಿತಿಗಳಲ್ಲಿಯೂ ಚಲಿಸುವುದು ಅಥವಾ ಚಲಿಸುವವು ಅಂತ ಹೇಳ್ಬಿಟ್ಟು ಕೇಳಲಾಗಿದೆ. ಇದರಲ್ಲಿ ಆಪ್ಷನ್ ಬಂದ್ಬಿಟ್ಟು ಎ ಮಾತ್ರ, ಬಿ ಮಾತ್ರ, ಸಿ ಮಾತ್ರ, ಎ ಬಿ ಸಿ ಅಂತ ಹೇಳ್ಬಿಟ್ಟು 4 ಆಪ್ಷನ್ಗಳನ್ನು ಕೊಡಲಾಗಿದೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಆನ್ಸರ್ ಅಂತ ಹೇಳಿದ್ರೆ ಇದು ಸಿ ಮಾತ್ರ ಆಗಿರುತ್ತೆ ಅಂತ ಹೇಳ್ಬೋದು. ಹೇಗಂತ ಹೇಳಿದ್ರೆ
ಈಗ ನಾನು ನಿಮಗೆ ಏನು ಒಂದು ಚಿತ್ರವನ್ನು ತೋರಿಸ್ತಾ ಇದ್ದೀನಿ, ಇದು ಭೂತೊಗಟೆಯ ಒಂದು ಚಿತ್ರ ಆಗಿರುತ್ತೆ. ಇದರಲ್ಲಿ ಭೂಕಂಪನದ ಉಗಮವಾಗುವಂತಹ ಒಂದು ಸ್ಥಳಕ್ಕೆ ನಾವು ಭೂಕಂಪನದ ನಾಭಿ ಅಥವಾ ಒಳ ಕೇಂದ್ರ ಫೋಕಸ ಅಂತ ಹೇಳಿ ಕರೆಯಲಾಗುತ್ತೆ. ಅಷ್ಟೇ ಅಲ್ಲ, ಇದನ್ನು ಐಸೋ ಸೆಂಟರ್ ಅಂತಲೂ ಕೂಡ ಕರೀತಾರೆ. ಅಷ್ಟೇ ಮತ್ತು ಇನ್ನು ಭೂಕಂಪನದ ನಾಭಿಯಿಂದ ಲಂಬಕೋನದಲ್ಲಿ ಇರ್ತಕ್ಕಂತಹ ಭೂ ಮೇಲ್ಮೈ ಸ್ಥಾನಕ್ಕೆ ಭೂಕಂಪನದ ಹೊರ ಕೇಂದ್ರ ಅಥವಾ ಎಪಿ ಸೆಂಟರ್ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಇನ್ನು ಇದೇನಿದೆ ಅಲ್ವಾ ವೇವ್ಸ್, ಈ ಒಂದು ವೇವ್ಸ್ ಅನ್ನ ನಾವು ಸೆಸ್ಮಾಯಿಕ್ ವೇವ್ಸ್ ಅಂತ ಹೇಳಿ ಕರಿತೇವೆ, ಅಂದ್ರೆ ಭೂಕಂಪನದ ಅಲೆಗಳು ಅಂತ ಹೇಳ್ಬಿಟ್ಟು. ಇನ್ನು ಒಂದೇ ಅವಧಿಯಲ್ಲಿ ಒಂದೇ ರೀತಿಯಾದಂತಹ ಒಂದು ತೀವ್ರತೆ ಹೊಂದಿರುವಂತಹ ಪ್ರದೇಶಗಳನ್ನ ಸೇರಿಸುವಂತಹ ರೇಖೆಗೆ ಸಹ ಭೂಕಂಪನದ ರೇಖೆ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ಅಂತ ಹೇಳ್ಬೋದು ಸ್ನೇಹಿತರೆ. ಭೂಮಿಯ ಅಂತರಾಳದಲ್ಲಿರುವ ಒತ್ತಡ ಮತ್ತು ಉಷ್ಣತೆಯಿಂದ ಭೂಮಿಯು ಕಂಪಿಸುವುದಕ್ಕೆ ಭೂಕಂಪನ ಅಂತ ಹೇಳಿ ಕರಿತೀವಿ ಅಂತ ಹೇಳಿದ್ದೀನಿ. ಅಂದ್ರೆ ಇಲ್ಲಿ ಭೂಕಂಪದ ಕುರಿತು ಅಧ್ಯಯನ ಮಾಡುವಂತ ಒಂದು ಶಾಸ್ತ್ರಕ್ಕೆ ಸಿಸ್ಮೋಲಜಿ ಅಂತ ಹೇಳಿ ಕರಿತೀವಿ. ಇನ್ನು ಭೂಕಂಪನದ ಮುನ್ಸೂಚನೆಯನ್ನು ತಿಳಿಸುವಂತ ಒಂದು ಸಾಧನಕ್ಕೆ ಆಕ್ವಾ ರೇಡಾರ್ ಮೀಟರ್ ಅಂತ ಹೇಳಿ ಕರೆದ್ರೆ, ಭೂಕಂಪನದ ಉಗಮ, ಪ್ರಮಾಣ, ವೇಗ ಮುಂತಾದವುಗಳನ್ನ ಕುರಿತು ಅಳತೆ ಮಾಡುವಂತ ಒಂದು ಸಾಧನಕ್ಕೆ ಸಿಸ್ಮೋಗ್ರಾಫ್ ಅಂತ ಹೇಳಿ ಕರೆಯಲಾಗುತ್ತೆ. ಇನ್ನು ಭೂಕಂಪನದ ತೀವ್ರತೆ ಮತ್ತು ಪ್ರಮಾಣವನ್ನ ನಿಖರವಾಗಿ ಅಳೆಯುವಂತ ಒಂದು ಸಾಧನಕ್ಕೆ ರಿಕ್ಟರ್ ಮಾಪನ ಅಂತ ಹೇಳಿ ಕರಿತೇವೆ. ಇನ್ನು ಭೂಕಂಪನದ ಮಾಪನದ ಕೇಂದ್ರಗಳು ಅಂತ ಹೇಳೋದಾದ್ರೆ ತಮಿಳುನಾಡು ಕೊಡೈಕೆನಾಲ್ ಅನ್ನ ಒಳಗೊಂಡಿರುತ್ತೆ. ಅಂದ್ರೆ ಕರ್ನಾಟಕದ ಗೌರಿಬಿದನೂರು ಮತ್ತು ಚಿಂಚೋಳಿ ಅಂತ ಏನ್ ಕರಿತೀವಿ ಅದು ಭೂಕಂಪನದ ಕೇಂದ್ರಗಳಾಗಿರುತ್ತೆ. ಇನ್ನು ಮಹಾರಾಷ್ಟ್ರದ್ದು ಪುಣೆ ಸಮೀಪದ ಕೋಲಾಬಾ ಇದು ಭೂಕಂಪನದ ಕೇಂದ್ರ ಆಗಿದ್ರೆ, ಆಂಧ್ರ ಪ್ರದೇಶದ ಹೈದರಾಬಾದ್ ಮತ್ತು ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಇದು ಭೂಕಂಪನದ ಕೇಂದ್ರಗಳಾಗಿರುತ್ತೆ ಅಂತ ಹೇಳಬಹುದು. ಭೂಕಂಪನದಲ್ಲಿ 3 ಅಲೆಗಳನ್ನು ನಾವು ಕಾಣ್ತಾ ಹೋಗ್ತೇವೆ. ನೀಳ ಅಲೆಗಳು ಮೀನ್ಸ್ ಪ್ರಾಥಮಿಕ ಅಲೆಗಳು, ಅಡ್ಡ ಅಲೆಗಳು ದ್ವಿತೀಯ ಅಲೆಗಳು, ಮೇಲ್ಮೈ ಅಲೆಗಳು ಅಂತ ಹೇಳ್ಬಿಟ್ಟು ನಾವು 3 ರೀತಿಯಾದಂತಹ ಒಂದು ಅಲೆಗಳನ್ನು ಕಾಣ್ತೇವೆ. ಇದರಲ್ಲಿ ನೀಳ ಅಲೆಗಳು ಅಂತ ಹೇಳಿ ಹೇಳೋದಾದ್ರೆ ಇವು ಭೂಮಿಯನ್ನ ಮೊದಲು ಬಂದು ತಲುಪುತ್ತವೆ, ಆದ್ದರಿಂದ ಇವುಗಳನ್ನ ಪ್ರಾಥಮಿಕ ಅಲೆಗಳು ಅಂತಲೂ ಕೂಡ ಕರೆಯಲಾಗುತ್ತೆ. ಈ ಒಂದು ಅಲೆಗಳಿಗೆ ತಳ್ಳುವ ಅಲೆಗಳು, ಒತ್ತಡದ ಅಲೆಗಳು ಅಂತಲೂ ಕೂಡ ಕರೀತಾರೆ, ಮತ್ತೆ ಲ್ಯಾಂಗಿಟ್ಯೂಡ್ನಲ್ ವೇವ್ಸ್ ಅಂತಲೂ ಕೂಡ ಕರೀತಾರೆ. ಇವುಗಳು ಘನ, ದ್ರವ, ಅನಿಲ ಮಾಧ್ಯಮಗಳಲ್ಲಿ ಚಲಿಸುತ್ತವೆ ಮತ್ತು ಕೇಂದ್ರಗೋಳ, ಮಿಶ್ರಗೋಳ, ಶಿಲಾಗೋಳದ ಮೂಲಕ ಕೂಡ ಚಲಿಸುತ್ತವೆ. ಇವುಗಳ ಒಂದು ವೇಗ ಪ್ರತಿ ಸೆಕೆಂಡ್ಗೆ 5.5 ರಿಂದ 13 ಕಿಲೋಮೀಟರ್ಗಳಷ್ಟು ದೂರವನ್ನು ಚಲಿಸುತ್ತವೆ. ಈ ಒಂದು ಅಲೆಗಳಿಗೆ ಪಿ ಎಂಬ ಸಂಕೇತದಿಂದ ಗುರುತಿಸಲಾಗುತ್ತೆ. ಅದೇ ರೀತಿಯಾಗಿ ಅಡ್ಡ ಅಲೆಗಳು, ಈ ಒಂದು ಅಡ್ಡ ಅಲೆಗಳನ್ನ ದ್ವಿತೀಯ ಅಲೆಗಳು ಅಥವಾ ಛೇದನ ಅಲೆಗಳು, ಕಂಪನ ಅಲೆಗಳು ಅಂತಲೂ ಕೂಡ ಕರೆಯಲಾಗುತ್ತೆ. ಟ್ರಾನ್ಸ್ವರ್ಸಲ್ ವೇವ್ಸ್ ಅಂತಲೂ ಕೂಡ ಇವುಗಳನ್ನ ಕರೆಯಲಾಗುತ್ತೆ. ಇವುಗಳು ಪಿ ಅಲೆಗಳ ನಂತರದಲ್ಲಿ ಭೂಮಿಯ ಮೇಲ್ಮೈಯನ್ನ ಬಂದು ತಲುಪುತ್ತವೆ. ಇವುಗಳನ್ನ ಎಸ್ ಅಥವಾ ಟಿ ಸಂಕೇತದಿಂದ ಗುರುತಿಸಬಹುದು. ಇವುಗಳ ಒಂದು ವೇಗವು ಪ್ರತಿ ಸೆಕೆಂಡಿಗೆ 3.2 ಕಿಲೋಮೀಟರ್ ಇಂದ 7.2 ಕಿಲೋಮೀಟರ್ ಒಳಗೆ ಇದರ ಒಂದು ವೇಗ ಇರುತ್ತೆ. ಇದು ದ್ರವ ಮಾಧ್ಯಮದಿಂದ ಚಲಿಸುವುದಿಲ್ಲ, ಇದರ ಬದಲಾಗಿ ಘನ ಮತ್ತು ಅನಿಲ ಮಾಧ್ಯಮದಲ್ಲಿ ಮಾತ್ರ ಇವು ಚಲಿಸುತ್ತವೆ ಮತ್ತು ಮಿಶ್ರಗೋಳ ಮತ್ತು ಶಿಲಾಗೋಳದ ಮೂಲಕ ಭೂಮಿಯ ಮೇಲ್ಮೈಗೆ ಬಂದು ತಲುಪುತ್ತವೆ ಅಂತ ಹೇಳ್ಬೋದು. ಇನ್ನು ಮೇಲ್ಮೈ ಅಲೆಗಳು ಮೀನ್ಸ್ 3ನೇ ಅಲೆಗಳು, ಈ ಒಂದು ಅಲೆಗಳನ್ನ ನಾವು ಪಿ ಮತ್ತು ಎಸ್ ಅಲೆಗಳ ನಂತರದಲ್ಲಿ ನೋಡ್ತೇವೆ. ಅಂದ್ರೆ ಭೂಮಿ ಮೇಲ್ಮೈ ಉದ್ದ ಅಲೆಗಳು, ದೀರ್ಘ ಅಲೆಗಳು, ಲವ್ ಅಲೆಗಳು, ಅತಿ ವಿನಾಶವನ್ನುಂಟು ಮಾಡುವಂತಹ ಅಲೆಗಳು, ಭಯಂಕರವಾದ ಅಲೆಗಳು ಅಂತಲೂ ಕೂಡ ಕರೆಯಲಾಗುತ್ತೆ. ಯಾವುದನ್ನ ತೃತೀಯ ಅಲೆಗಳನ್ನ. ಅಷ್ಟೇ ಅಲ್ಲ, ಈ ಒಂದು ಅಲೆಗಳನ್ನ EH ಲವ್ ಮತ್ತು ರೈಲೆ ಅಲೆಗಳು ಅಂತಾನು ಕರೆಯಲಾಗುತ್ತೆ. ಯಾಕಂತ ಹೇಳಿದ್ರೆ EH ಲವ್ ಮತ್ತು ರೈಲೆ ಅನ್ನುವಂತಹ ವ್ಯಕ್ತಿಗಳು ಇವುಗಳನ್ನ ಕಂಡು ಹಿಡಿದಿದ್ದ ಕಾರಣದಿಂದಾಗಿ ಇದನ್ನ ಲವ್ ಅಲೆ ಅಂತಲೂ ಕೂಡ ಕರೆಯಲಾಗುತ್ತೆ. ಇದರ ಒಂದು ವೇಗ ಪ್ರತಿ ಸೆಕೆಂಡಿಗೆ 4 ಕಿಲೋಮೀಟರ್ ಇಂದ 4.3 ಕಿಲೋಮೀಟರ್ ವರೆಗೂ ಇದರ ವೇಗ ಇರುತ್ತೆ. ಈ ಒಂದು ಅಲೆಗಳ ಸಂಕೇತಾಕ್ಷರ ಅಂದ್ರೆ ಎಲ್. ಈ ಒಂದು ಎಲ್ ಅನ್ನೋ ಒಂದು ಸಂಕೇತಾಕ್ಷರದಿಂದ ಈ ಮೇಲ್ಮೈ ಅಲೆಗಳನ್ನ ನಾವು ಗುರುತಿಸಬಹುದು. ಇನ್ನು ಮುಂದಿನ 111ನೇ ಕ್ವಶನ್ ಅನ್ನ ನೋಡೋದಾದ್ರೆ, ವಾಯುಮಂಡಲದ ಪದರುಗಳನ್ನು ಈ ಕೆಳಗಿನ ಹರಿವು ಚಿತ್ರದಲ್ಲಿ ತೋರಿಸಲಾಗಿದೆ, ಸರಿಯಾದ ಸರಣಿಯನ್ನ ಗುರುತಿಸಿ ಅಂತ ಹೇಳ್ಬಿಟ್ಟು 1, 2, 3, 4 ಅಂತೇಳಿ 4 ಬಾಕ್ಸ್ಗಳನ್ನು ಕೊಡಲಾಗಿದೆ. ಅದೇ ರೀತಿಯಾಗಿ ಸಮೋಷ್ಣ ಮಂಡಲ, ಅಯಾನು ಮಂಡಲ, ಪರಿವರ್ತನಾ ಮಂಡಲ, ಮಧ್ಯಂತರ ಮಂಡಲವನ್ನು ಕೊಟ್ಟು 4 ಆಪ್ಷನ್ಗಳನ್ನು ಕೂಡ ಕೊಡಲಾಗಿದೆ. ಸ್ನೇಹಿತರೆ, ಈ ಒಂದು ಕ್ವಶನ್ಗೆ ಆನ್ಸರ್ ಎ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿದೆ ಅಂತ ಹೇಳ್ಬೋದು.
ಇಲ್ಲಿ ನಾನು ನಿಮಗೆ ಒಂದು ಚಿತ್ರವನ್ನ ಬೋರ್ಡ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಭೂಮಿಯ ಮೇಲ್ಮೈಯಿಂದ 18 ಕಿಲೋಮೀಟರ್ ದೂರದಲ್ಲಿ ಎತ್ತರವನ್ನ ನಾವು ಪರಿವರ್ತನಾ ಮಂಡಲ ಅಂತೇಳಿ ಕರೆಯಲಾಗುತ್ತೆ. ಈ ಒಂದು ಪರಿವರ್ತನಾ ಮಂಡಲದಲ್ಲಿ ಬೆಟ್ಟ ಮತ್ತೆ ಗುಡ್ಡಗಳು ಎಲ್ಲವನ್ನ ಶಿಖರಗಳನ್ನೆಲ್ಲ ಕಾಣ್ತೇವೆ. ಇಲ್ಲಿ ಮೋಡವನ್ನು ಕೂಡ ನಾವು ಕಾಣ್ತೇವೆ. ಯಾವ್ದ್ರಲ್ಲಿ? ಪರಿವರ್ತನಾ ಮಂಡಲದಲ್ಲಿ ಮೋಡಗಳು ಬರುತ್ತೆ. ಇಲ್ಲಿ ಎತ್ತರ ಹೆಚ್ಚಾದಂತೆಲ್ಲ ಉಷ್ಣತೆ ಕಡಿಮೆ ಆಗ್ತಾ ಹೋಗೋದನ್ನ ನೋಡ್ತೇವೆ. ಅಂದ್ರೆ ಇಲ್ಲಿ ಇನ್ವರ್ಸ್ ಅಂದ್ರೆ ಆಪೋಸಿಟ್ ಪೊಸಿಷನ್ ಅಲ್ಲಿ ಇರುತ್ತೆ. ಎತ್ತರ ಹೆಚ್ಚಾದಂತೆ ಉಷ್ಣತೆ ಕಡಿಮೆ ಆಗುತ್ತೆ. ಇನ್ನು ನೆಕ್ಸ್ಟ್ ಬರುವಂತಹ ಅಂದ್ರೆ ಪರಿವರ್ತನಾ ಮಂಡಲದ ನಂತರದಲ್ಲಿ ಬರುವಂತದ್ದು ಸಮೋಷ್ಣ ಮಂಡಲ ಆಗಿರುತ್ತೆ. ಇದನ್ನ ನಾವು ಓಝೋನ್ ಮಂಡಲ ಅಂತಾನೂ ಕೂಡ ಕರೆಯಲಾಗುತ್ತೆ. ಇಲ್ಲಿ ವಿಮಾನಗಳು ಎಲ್ಲ ಹಾರಾಟ ನಡೆಸ್ತವೆ. ಇದು ಪರಿವರ್ತನಾ ಮಂಡಲದಿಂದ ಮುಂದುವರೆದು 50 ಕಿಲೋಮೀಟರ್ಗಳಷ್ಟು ಎತ್ತರದಲ್ಲಿ ಇರುತ್ತೆ. ಇಲ್ಲಿ ಎತ್ತರ ಹೆಚ್ಚಾದಂತೆ ಉಷ್ಣತೆನೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ನೋಡಿ, ಇಲ್ಲಿ ಈ ರೀತಿಯಾಗಿ. ಅದೇ ರೀತಿಯಾಗಿ ಸಮೋಷ್ಣ ಮಂಡಲದ ನಂತರದಲ್ಲಿ ಬರುವುದೇ ಮಧ್ಯಂತರ ಮಂಡಲ ಆಗಿರುತ್ತೆ. ಇದು 80 ಕಿಲೋಮೀಟರ್ನಷ್ಟು ಹೆಚ್ಚು ಎತ್ತರವನ್ನ ಒಳಗೊಂಡಿರುತ್ತೆ. ಇಲ್ಲಿ ಎತ್ತರ ಹೆಚ್ಚಾದಂತೆ ಉಷ್ಣಾಂಶ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡಿ ಇನ್ವರ್ಸ್ ರಿಲೇಶನ್ಶಿಪ್ ಎಲ್ಲಿ ಇತ್ತು? ಮಧ್ಯಂತರ ಮಂಡಲ ಮತ್ತೆ ಪರಿವರ್ತನಾ ಮಂಡಲ ಎರಡರಲ್ಲಿಯೂ ಕೂಡ ಎತ್ತರ ಮತ್ತೆ ಉಷ್ಣಾಂಶಕ್ಕೆ ಇನ್ವರ್ಸ್ ರಿಲೇಶನ್ಶಿಪ್ ಇರೋದನ್ನ ನಾವು ನೋಡಬಹುದಾಗಿರುತ್ತೆ. ನಂತರ ಮಧ್ಯಂತರ ಮಂಡಲದ ನಂತರದಲ್ಲಿ ಬರ್ತಕ್ಕಂತಹ ಒಂದು ಮಂಡಲವನ್ನ ಉಷ್ಣ ಮಂಡಲ ಅಥವಾ ಅಯಾನು ಮಂಡಲ ಅಂತ ಕರೆಯಲಾಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಎತ್ತರ ತುಂಬಾ ಹೆಚ್ಚಾಗಿರೋದ್ರಿಂದ ಉಷ್ಣಾಂಶನೂ ಕೂಡ ಅತ್ಯಂತ ಹೆಚ್ಚಿನದಾಗಿರುತ್ತೆ. ಇಲ್ಲಿ ಅನಿಲದ ಅಣುಗಳು ಅಯಾನುಗಳಾಗಿ ಪರಿವರ್ತನೆಯಾಗುವಂತಹ ಒಂದು ಮಂಡಲ ಇದಾಗಿರುತ್ತೆ. ಸೊ ಹಾಗಾಗಿ ಇದನ್ನ ಉಷ್ಣ ಮಂಡಲ ಅಥವಾ ಅಯಾನು ಮಂಡಲ ಅಂತೇಳಿ ಕರೆಯಲಾಗುತ್ತೆ. ಇನ್ನು ಅದರಿಂದ ನಂತರದಲ್ಲಿ ಬರ್ತಕ್ಕಂತಹ ಒಂದು ಮಂಡಲವನ್ನ ನಾವು ಬಾಹ್ಯ ಮಂಡಲ ಅಂತೇಳಿ ಕರಿತೇವೆ. ಸ್ನೇಹಿತರೆ, ಇದು ನಿಮಗೆ ಕ್ಲಿಯರ್ ಆಯ್ತು ಅಂತೇಳಿ ನಾನು ತಿಳ್ಕೊತೀನಿ. ಇನ್ನು ನಂತರದ ಕ್ವಶನ್ ಅನ್ನ ನೋಡೋದಾದ್ರೆ 112ನೇ ಕ್ವಶನ್ ಬಂದ್ಬಿಟ್ಟು 16 ಚದರ ಕಿಲೋಮೀಟರ್ ಭೂ ವಿಸ್ತೀರ್ಣ ಹೊಂದಿರುವ ಒಂದು ಪ್ರದೇಶದಲ್ಲಿ 8,000 ಜನಸಂಖ್ಯೆ ಇದ್ದು ಅವರಲ್ಲಿ 3,000 ಸ್ತ್ರೀಯರು ಮತ್ತು 5,000 ಪುರುಷರಾದರೆ ಆ ಪ್ರದೇಶದ ಜನಸಾಂದ್ರತೆ ಮತ್ತು ಲಿಂಗಾನುಪಾತ ಕ್ರಮವಾಗಿ ಅಂತ ಕೇಳಲಾಗಿದೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 3 ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಮುಂದುವರೆದು ನೋಡೋದಾದ್ರೆ ಈ ಕೆಳಗಿನ ಚಿತ್ರದಲ್ಲಿ ನದಿ ಪಾತ್ರದ ಹಂತಗಳನ್ನು ತೋರಿಸಲಾಗಿದೆ. ಈ ಹಂತಗಳಲ್ಲಿ ಉಂಟಾಗುವ ಭೂ ಸ್ವರೂಪಗಳ ಸರಿಯಾದ ಅನುಕ್ರಮವನ್ನ ಗುರುತಿಸಿ ಅಂತ ಹೇಳ್ಬಿಟ್ಟು ನಮಗೆ ಒಂದು ಬಾಕ್ಸ್ ಅನ್ನ ಕೊಟ್ಟು ಆ ಒಂದು ಬಾಕ್ಸ್ ನಲ್ಲಿ ಒಂದು ಹಂತ 2 ಹಂತ 3 ಅಂತ ಹೇಳ್ಬಿಟ್ಟು 3 ಬಾಕ್ಸ್ಗಳನ್ನು ಕೊಡಲಾಗಿದೆ. ಅದರಲ್ಲಿ ಬರ್ತಕ್ಕಂತಹ ಅಂದ್ರೆ ಈ ಒಂದು ಚಿತ್ರದಲ್ಲಿ ತೋರಿಸಿರ್ತಕ್ಕಂತಹ ಅಂಶಗಳು ಏನು ಅಂತ ಕೇಳಿರೋದು. ನದಿಗಳ ತಿರುವುಗಳು, ಮುಖಜ ಭೂಮಿ, ಜಲಪಾತಗಳು, ಇದರಲ್ಲಿ ಯಾವುದು ಸರಿಯಾದಂತ ಒಂದು ಉತ್ತರ ಆಗಿದೆ ಅಂತೇಳಿ 4 ಆಪ್ಷನ್ ಅನ್ನು ಕೊಡಲಾಗಿದೆ. ಇದಕ್ಕೆ ಕಂದರಗಳು ಮೊದಲನೇ ಹಂತದಲ್ಲಿ ಏನ್ ಕಾಣಿಸ್ತಾ ಇದೆ ಅದನ್ನ ನಾವು ಕಂದರಗಳು ಅಂತ ಕರಿತೇವೆ. ಅದೇ ರೀತಿಯಾಗಿ ಎರಡನೇ ಹಂತದಲ್ಲಿ ಕಾಣಿಸ್ತಾ ಇರುವಂತಹ ನಾವು ನದಿಯ ತಿರುವುಗಳು ಅಂತೇಳಿ ಕರೆಯಲಾಗುತ್ತೆ. ಅದೇ ರೀತಿಯಾಗಿ 3ನೇ ಹಂತದಲ್ಲಿ ಕಾಣಿಸ್ತಾ ಇರುವಂತಹ ಈ ಒಂದು ಚಿತ್ರ ಏನಿದೆ ಅದನ್ನು ನಾವು ಶೃಂಗ ಸರೋವರಗಳು ಅಂತೇಳಿ ನಾವು ಇವುಗಳನ್ನ ಕರಿಬಹುದು. ಸೊ ಹಾಗಾಗಿ ಇಲ್ಲಿ ಆಪ್ಷನ್ 2 ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬಹುದು ಸ್ನೇಹಿತರೆ. 114ನೇ ಕ್ವಶನ್ ಅನ್ನ ನೋಡ್ತಾ ಹೋಗೋಣ. ಈ ಒಂದು ಕೆಳಗಿನ ಕ್ವಶನ್ ಬಂದ್ಬಿಟ್ಟು ಈ ಕೆಳಗಿನ ಭಾರತದ ನಕ್ಷೆಯಲ್ಲಿ ಎ ಮತ್ತು ಬಿ ರೇಖೆಗಳು ಈ ಅಕ್ಷಗಳನ್ನ ಸೂಚಿಸುತ್ತದೆ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಮೇಲ್ಗಡೆ ಒಂದು ಗೆರೆಯನ್ನು ಎಳೆಯಲಾಗಿದೆ ಮತ್ತು ಕೆಳಗೊಂದು ಗೆರೆಯನ್ನು ಎಳೆಯಲಾಗಿದೆ. ಅದರಲ್ಲಿ ಎ ಮತ್ತೆ ಬಿ ಅನ್ನುವಂತ ಒಂದು ಹೆಸರುಗಳನ್ನು ಸೂಚಿಸಲಾಗಿದೆ ಮತ್ತು ಇವುಗಳಿಗೆ ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ, 4 ಆಪ್ಷನ್ ಅನ್ನ. ಈ ಒಂದು 4 ಆಪ್ಷನ್ ಅಲ್ಲಿ ಬರ್ತಕ್ಕಂತಹ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಅದು ಮೊದಲನೇ ಆಪ್ಷನ್ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು. ಮ್ಯಾಪ್ ಅನ್ನ ತೋರಿಸ್ತಾ ಇದೀನಿ. ಈ ಮ್ಯಾಪ್ ನಮ್ಮ ಭಾರತ ಮ್ಯಾಪ್ ಆಗಿರುತ್ತೆ. ಇಲ್ಲಿ ಲಡಾಖ್ ನಲ್ಲಿ ಬರ್ತಕ್ಕಂತಹ ಇಂದಿರಾ ಕೋಲ್ ಇಂದಿರಾ ಕೋಲ್ ಅಂತ ಅನ್ನೋದು ಏನು ಅಂತ ಹೇಳಿದ್ರೆ ಭಾರತದ ಉತ್ತರ ಭಾಗದ ತುತ್ತ ತುದಿ ಆಗಿರುತ್ತೆ. ಇದು 37.6 ಉತ್ತರ ಅಕ್ಷಾಂಶದಲ್ಲಿ ಇರುವುದನ್ನ ನಾವು ಕಾಣಬಹುದು. ಇದನ್ನ ನಾವು ಇಂದಿರಾ ಕೋಲ್ ಅಂತ ಕರಿತೀವಿ. ಇದು ಲಡಾಖ್ ನ ತುತ್ತ ತುದಿಯ ಒಂದು ಪ್ರದೇಶ ಆಗಿರುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇನ್ನು ಭಾರತದ ದಕ್ಷಿಣ ಭಾಗದ ಒಂದು ತುದಿಯನ್ನ ನಾವು ಇಂದಿರಾ ಪಾಯಿಂಟ್ ಅಂತ ಹೇಳಿ ಕರೆಯಲಾಗುತ್ತೆ.
ಏನಾಗುತ್ತೆ, ಇದು ನಿಕೋಬಾರ್ ದ್ವೀಪದ ಮೇಲೆ ಹಾದು ಹೋಗುತ್ತೆ. ಇದು 8.4 ಉತ್ತರ ಅಕ್ಷಾಂಶದಲ್ಲಿ ಬರೋದನ್ನ ನೋಡಬಹುದಾಗಿರುತ್ತೆ. ಅದೇ ರೀತಿಯಾಗಿ ಭಾರತದ ಪೂರ್ವ ರೇಖಾಂಶ ಅಂತ ಏನ್ ಕರಿತೀವಿ, ಆ ಒಂದು ಪೂರ್ವ ರೇಖಾಂಶವು ಅರುಣಾಚಲ ಪ್ರದೇಶದ ಅಂಜಾವ ಜಿಲ್ಲೆಯ ಕಿಬಿತು ಅನ್ನುವಂತಹ ಒಂದು ಪ್ರದೇಶದಲ್ಲಿ ಕಂಡುಬರುತ್ತೆ. ಇದು 97.25 ರೇಖಾಂಶ, ಪೂರ್ವ ರೇಖಾಂಶ ಇದಾಗಿರುತ್ತೆ. ಅದೇ ರೀತಿಯಾಗಿ ಇನ್ನು ಭಾರತದ ಪಶ್ಚಿಮ ತುದಿ ಅಂತ ಹೇಳೋದಾದ್ರೆ ಗುಜರಾತಿನ ಕಚ್ನ ಸರ್ಕ್ರಿಕ್ ಅನ್ನೋ ಒಂದು ತುದಿಯು ಪಶ್ಚಿಮ ತುದಿಯಾಗಿರುತ್ತೆ, ತುತ್ತ ತುದಿಯಾಗಿರುತ್ತೆ. ಇದು 68.7 ಪೂರ್ವ ರೇಖಾಂಶದಲ್ಲಿ ಕಂಡು ಬರೋದನ್ನ ನಾವು ನೋಡಬಹುದಾಗಿರುತ್ತೆ ಸ್ನೇಹಿತರೆ. ಈ ಒಂದು ಮ್ಯಾಪ್ ನಿಮಗೆ ಕರೆಕ್ಟಾಗಿ ಕಾಣಿಸ್ತಿದೆ ಅಂತ ನಾನು ಅನ್ಕೋತಾ ನೋಡಿ. ಪೂರ್ವ ತುದಿ ಅರುಣಾಚಲ ಪ್ರದೇಶದ ಅಂಜಾವದ ಕಿಬಿತ್ತು 97.25 ಪೂರ್ವ ರೇಖಾಂಶದಲ್ಲಿ ಕಂಡು ಬಂದ್ರೆ, ಲಡಾಖ್ನ ಇಂದಿರಾ ಕೋಲ್ ಏನಿದೆ ಉತ್ತರದ ತುತ್ತ ತುದಿ, ಅದು 37.6 ಉತ್ತರ ರೇಖಾಂಶ. ಅದೇ ರೀತಿಯಾಗಿ ಸರ್ಕ್ರಿಕ್ ಅಂದ್ರೆ ಇದು ಗುಜರಾತ್ನ ಕಚ್ ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಇದು 68.7 ಪೂರ್ವ ರೇಖಾಂಶದಲ್ಲಿದ್ರೆ, ಇಂದಿರಾ ಪಾಯಿಂಟ್ ಇದು ನಿಕೋಬಾರ್ನ ಪ್ರದೇಶದಲ್ಲಿರುತ್ತೆ. ಇದು 8.4 ಉತ್ತರ ರೇಖಾಂಶದಲ್ಲಿ ಕಂಡು ಬರುತ್ತೆ. ಮುಂದಿನ ಕ್ವಶನ್ ಅನ್ನ ನೋಡ್ತಾ ಹೋದ್ರೆ 115ನೇ ಕ್ವಶನ್, ಕೆಳಗಿನ ಪಟ್ಟಿಯಲ್ಲಿ ನೈಸರ್ಗಿಕ ಸಂಪನ್ಮೂಲಗಳನ್ನ ನೀಡಲಾಗಿದೆ. ಅರಣ್ಯಗಳು, ಖನಿಜಗಳು, ಪೆಟ್ರೋಲಿಯಂ, ಸೂರ್ಯನ ಶಾಖ, ನೀರು, ನೈಸರ್ಗಿಕ ಅನಿಲ. ಈ ಕೆಳಗಿನ ಯಾವ ಗುಂಪು ಕ್ರಮವಾಗಿ ನವೀಕರಿಸುವ ಮತ್ತು ನವೀಕರಿಸಲಾಗದ ಸಂಪನ್ಮೂಲಗಳ ಗುಂಪಾಗಿದೆ ಅಂತ ಕೇಳಲಾಗಿದೆ ಸ್ನೇಹಿತರೆ. ಇಲ್ಲಿ ನವೀಕರಿಸುವ ಅಂತ ಹೇಳಿದ್ರೆ ನಾವು ಎಷ್ಟು ಬಾರಿ ಉಪಯೋಗಿಸಿದ್ರು ಕೂಡ ಅದು ಖಾಲಿಯಾಗದೆ ಪದೇ ಪದೇ ಸಿಗುವಂತಹದ್ದು, ಅತ್ಯಂತ ಹೆಚ್ಚಿನದಾಗಿ ನಮಗೆ ದೊರಕುವಂತಹದ್ದನ್ನ ನಾವು ನವೀಕರಿಸುವ ಅಂತ ಹೇಳಿ ಕರೀತಾರೆ. ಅಂದ್ರೆ ಅಲ್ಲಿ ಖಾಲಿನೇ ಆಗೋದಿಲ್ಲ, ಮತ್ತೆ ಉತ್ಪತ್ತಿ ಆಗ್ತಾ ಇರುತ್ತೆ. ಅಂಥವುಗಳನ್ನ ನವೀಕರಿಸುವ ಒಂದು ಸಂಪನ್ಮೂಲ ಅಂತೇಳಿ ಕರೆಯಲಾಗುತ್ತೆ. ಇನ್ನು ನವೀಕರಿಸಲಾಗದ ಸಂಪನ್ಮೂಲ ಅಂತ ಹೇಳಿದ್ರೆ, ನಾವು ಒಮ್ಮೆ ಉಪಯೋಗಿಸಿದ ನಂತರ ಖಾಲಿ ಆಗುವಂತಹ ಒಂದು ಸಂಪನ್ಮೂಲಗಳು, ಮತ್ತೆ ಅವುಗಳನ್ನು ಉತ್ಪಾದನೆ ಮಾಡಲು ಸಾಧ್ಯವೇ ಇಲ್ಲ ಅಂತಹ ಒಂದು ಸಂಪನ್ಮೂಲಗಳನ್ನ ನವೀಕರಿಸಲಾಗದ ಸಂಪನ್ಮೂಲಗಳು ಅಂತೇಳಿ ಕರೆಯಲಾಗುತ್ತೆ. ನವೀಕರಿಸುವಂತಹ ಸಂಪನ್ಮೂಲಕ್ಕೆ ಉದಾಹರಣೆ ಅರಣ್ಯಗಳು, ಸೂರ್ಯನ ಶಾಖ, ನೀರು. ಇವುಗಳು ಎಷ್ಟೇ ಬಾರಿ ಉಪಯೋಗಿಸಿದ್ರು ಮತ್ತೆ ಮತ್ತೆ ನಮಗೆ ನೈಸರ್ಗಿಕವಾಗಿ ದೊರಕುವಂತಹವುಗಳಾಗಿರ್ತವೆ. ಆದ ಕಾರಣದಿಂದಾಗಿ ಇವುಗಳನ್ನು ನವೀಕರಿಸುವ ಸಂಪನ್ಮೂಲ ಅಂತ ಹೇಳಿ ಕರೆದ್ರೆ. ಇನ್ನು ಖನಿಜಗಳು, ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ, ಇದು ಒಮ್ಮೆ ಉಪಯೋಗಿಸಿದ ನಂತರ ಖಾಲಿ ಆಗೋಗುತ್ತೆ, ಬರಿದಾಗೋಗುತ್ತೆ. ಸೊ ಇವುಗಳನ್ನ ನಾವು ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಪ್ರಕೃತಿಯು ಕೂಡ ಉತ್ಪತ್ತಿ ಮಾಡುತ್ತೆ, ಬಟ್ ಆದ್ರೆ ತುಂಬಾ ವರ್ಷಗಳು, ತುಂಬಾ ದಿನಗಳು ಬೇಕು. ಸೊ ಹೀಗಾಗಿ ಸದ್ಯಕ್ಕಂತೂ ಸಿಗುವಂತಹವುಗಳಾಗಿರೋದಿಲ್ಲ. ಹಾಗಾಗಿ ಇವುಗಳನ್ನ ನಾವು ನವೀಕರಿಸಲಾಗದ ಸಂಪನ್ಮೂಲ ಅಂತ ಹೇಳಿ ಕರಿತೇವೆ. ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಆಪ್ಷನ್ 2 ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬಹುದು. ಇನ್ನು ಮುಂದಿನ ಕ್ವಶನ್ ಅನ್ನ ನೋಡ್ತಾ ಹೋಗೋದಾದ್ರೆ, ಇಲ್ಲಿ 16ನೇ ಕ್ವಶನ್ ಅನ್ನ ಕೇಳಿದರೆ, 116ನೇ ಕ್ವಶನ್ ಪ್ರತಿಪಾದನೆ ಮತ್ತು ಸಮರ್ಥನೆಯನ್ನು ಕೊಟ್ಟಿದ್ದಾರೆ. ಹಸಿರು ಕ್ರಾಂತಿಯ ಸಮಯದಲ್ಲಿ ಸರ್ಕಾರವು ಸಹಾಯಧನ ವ್ಯವಸ್ಥೆಯನ್ನ ಜಾರಿಗೊಳಿಸಿತ್ತು. ಸಮರ್ಥನೆ ಹೇಗಿದೆ? ಹಸಿರು ಕ್ರಾಂತಿಯ ತಂತ್ರಜ್ಞಾನದ ಲಾಭವು ಬಡ ಮತ್ತು ಸಣ್ಣ ರೈತರಿಗೆ ತಲುಪಿಸಬೇಕಾಗಿತ್ತು ಅಂತೇಳಿ. ಇದರಲ್ಲಿ ಆಪ್ಷನ್ ಬಂದ್ಬಿಟ್ಟು 3 ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಇಲ್ಲಿ ಎ ಮತ್ತು ಆರ್ ಎರಡೂ ಸರಿ, ಮತ್ತು ಆರ್ ಏನ ಸರಿಯಾದಂತಹ ವಿವರಣೆ ಆಗಿದೆ ಅಂತೇಳಿ. ಹಸಿರು ಕ್ರಾಂತಿಯ ಸಮಯದಲ್ಲಿ ಸರ್ಕಾರ ಬಹಳಷ್ಟು ಯೋಜನೆಗಳನ್ನ ಜಾರಿಗೊಳಿಸುತ್ತೆ. ಈ ಒಂದು ಅಂಶಗಳನ್ನು ಕೂಡ ಇದು ಜಾರಿಗೊಳಿಸುತ್ತೆ. ಹಸಿರು ಕ್ರಾಂತಿ ಅಂತ ಹೇಳಿದ್ರೆ ಅತ್ಯಂತ ಹೆಚ್ಚಿನ ಒಂದು ಉತ್ಪಾದನೆಗೆ ಗಮನ ಹರಿಸಿದಂತಹ ಒಂದು ಕ್ರಾಂತಿ ಆಗಿರುತ್ತೆ. ಮೀನ್ಸ್ ಇದು ವ್ಯವಸಾಯದಲ್ಲಿ, ಕೃಷಿ ಕ್ಷೇತ್ರದಲ್ಲಿ. ಸೊ ಹಾಗಾಗಿ ಒಂದು ಕೃಷಿ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಒಂದು ಉತ್ಪಾದನೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಫರ್ಟಿಲೈಸರ್ಸ್ ಮತ್ತೆ ಏನು ಇಕ್ವಿಪ್ಮೆಂಟ್ಸ್ ಏನ್ ಬೇಕೋ ಆ ಒಂದು ಇಕ್ವಿಪ್ಮೆಂಟ್ಸ್ಗಳು ಮತ್ತೆ ಫರ್ಟಿಲೈಸರ್ಸ್ ಅವುಗಳನ್ನೆಲ್ಲವನ್ನು ತಗೋಬೇಕು ಅಂತ ಹೇಳಿದ್ರೆ ಅತ್ಯಂತ ಹೆಚ್ಚಿನದಾಗಿ ಹಣ ಬೇಕಾಗಿರುತ್ತೆ. ಸಣ್ಣ ರೈತರು ಮತ್ತು ಬಡ ರೈತರಿಗೆ ಅವುಗಳು ಸಾಧ್ಯ ಇಲ್ಲ. ಸೊ ಇಂಥ ಒಂದು ಸಂದರ್ಭದಲ್ಲಿ ಸರ್ಕಾರ ಏನ್ ಮಾಡ್ಬೇಕಾಗುತ್ತೆ, ಹಸಿರು ಕ್ರಾಂತಿಯ ಉದ್ದೇಶವನ್ನ ಈಡೇರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ತಕ್ಕನಾದಂತಹ ಒಂದು ಯೋಜನೆಗಳು, ಮೀನ್ಸ್ ಪ್ಲಾನ್ಗಳನ್ನ ಜಾರಿಗೊಳಿಸಬೇಕಾಗುತ್ತೆ.
ಈ ಎಲ್ಲ ಪ್ಲಾನ್ಗಳು ಸಾಕಾರ ಆಗಬೇಕು ಅಂತ ಹೇಳಿದ್ರೆ ಅದು ಬಡ ಮತ್ತು ಸಣ್ಣ ರೈತರ ಇಂದ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಸರ್ಕಾರನು ಕೂಡ ಕೆಲವೊಂದು ಸಹಾಯಧನಗಳನ್ನು ನೀಡಿದ್ರೆ ರೈತರು ಅವುಗಳನ್ನ ಸಹಾಯಧನದ ನೆರವಿನಿಂದ ಬೇಕಾದಂತಹ ಅಂದ್ರೆ ಕೃಷಿ ಉತ್ಪಾದನೆಯನ್ನ ಹೆಚ್ಚು ಮಾಡೋದಕ್ಕೆ ಅಥವಾ ಇಳುವರಿಯನ್ನ ಹೆಚ್ಚು ಮಾಡೋದಕ್ಕೆ ಮತ್ತು ಸರ್ಕಾರ ತಂದಿರತಕ್ಕಂತಹ ಯೋಜನೆಗಳನ್ನೆಲ್ಲವನ್ನ ಅಳವಡಿಸಿಕೊಂಡು ಈ ಬೆಳೆಯನ್ನ ಹೆಚ್ಚು ಮಾಡೋದಕ್ಕೆ ಅಗತ್ಯವಾದಂತಹ ಒಂದು ಇಕ್ವಿಪ್ಮೆಂಟ್ಸ್ಗಳನ್ನ ಮತ್ತೆ ಫರ್ಟಿಲೈಸರ್ಸ್ ಅವುಗಳನ್ನೆಲ್ಲ ತಗೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಹಸಿರು ಕ್ರಾಂತಿ ಸಮಯದಲ್ಲಿ ಸರ್ಕಾರ ಸಹಾಯಧನದ ವ್ಯವಸ್ಥೆಯನ್ನ ಜಾರಿಗೊಳಿಸಿತು. ಸೊ ಇದು ಹಸಿರು ಕ್ರಾಂತಿಯ ತಂತ್ರಜ್ಞಾನದ ಲಾಭವು ಬಡ ಮತ್ತು ಸಣ್ಣ ರೈತರಿಗೆ ತಲುಪಿಸಬೇಕಾಗಿರೋದು ಇದರ ಒಂದು ಉದ್ದೇಶ ಆಗಿತ್ತು ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. 117ನೇ ಕ್ವಶನ್ ಬಂದ್ಬಿಟ್ಟು ಈ ಕೆಳಗಿನವುಗಳಲ್ಲಿ ಯಾವ ತುರ್ತು ಪರಿಸ್ಥಿತಿಯನ್ನ ಭಾರತದ ಸಂವಿಧಾನವು ಮಾನ್ಯ ಮಾಡಿರುವುದಿಲ್ಲ ಅಂತ ಹೇಳಿ ಕೇಳಲಾಗಿದೆ. ಹಣಕಾಸಿನ ಬಿಕ್ಕಟ್ಟು, ನೈಸರ್ಗಿಕ ವಿಕೋಪಗಳ ಸನ್ನಿವೇಶಗಳು, ರಾಜ್ಯಗಳ ಸಂವಿಧಾನಿಕ ಕಾರ್ಯಯಂತ್ರದ ವಿಫಲತೆ ಮತ್ತು ಆಂತರಿಕ ತೊಂದರೆ ಮತ್ತು ಬಾಹ್ಯ ಆಕ್ರಮಣಗಳು. ಅಲ್ಲಿ ನೈಸರ್ಗಿಕ ವಿಕೋಪಗಳ ಸನ್ನಿವೇಶಗಳು ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು. ಮೀನ್ಸ್ ಆಪ್ಷನ್ 2 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ ಹೇಳೋದಾದ್ರೆ ಇದು 352ನೇ ವಿಧಿಯಲ್ಲಿ ಘೋಷಣೆ ಮಾಡಲಾಗುತ್ತೆ. ಇನ್ನು ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ಸಂವಿಧಾನಾತ್ಮಕ ತುರ್ತು ಪರಿಸ್ಥಿತಿ ಅಂತ ಹೇಳೋದಾದ್ರೆ ಇದು 356ನೇ ವಿಧಿಯಲ್ಲಿ ನೋಡ್ತೇವೆ. ಅದೇ ರೀತಿಯಾಗಿ ಹಣಕಾಸಿನ ತುರ್ತು ಪರಿಸ್ಥಿತಿ 360ನೇ ವಿಧಿಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಈ 3 ವಿಧದ ತುರ್ತು ಪರಿಸ್ಥಿತಿಗಳನ್ನ ಘೋಷಿಸುವಂತಹ ಒಂದು ಅಧಿಕಾರ ರಾಷ್ಟ್ರಾಧ್ಯಕ್ಷರು ಮೀನ್ಸ್ ರಾಷ್ಟ್ರಪತಿ ಅವರಿಗೆ ಮಾತ್ರ ಇರುತ್ತೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇದುವರೆಗೂ ನಮ್ಮ ಭಾರತದಲ್ಲಿ 3 ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಘೋಷಿಸಲಾಗಿದೆ. ಭಾರತ ಮತ್ತು ಚೀನಾ ದೇಶದ ಸಂದರ್ಭದಲ್ಲಿ ಅಂದ್ರೆ ಒಂದು ಭಾರತ ಮತ್ತೆ ಚೀನಾದ ಯುದ್ಧದ ಸಂದರ್ಭದಲ್ಲಿ ಬಾಹ್ಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿತ್ತು. ಅದು 1962ರಲ್ಲಿ. ಇನ್ನು 1971ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಯುದ್ಧದ ಸಂದರ್ಭದಲ್ಲಿ ಬಾಹ್ಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿತ್ತು. ಅದೇ ರೀತಿಯಾಗಿ ಆಂತರಿಕ ದಂಗೆಯ ಆಧಾರದ ಮೇಲೆ 1975ರಲ್ಲಿ ಆಂತರಿಕ ತುರ್ತು ಪರಿಸ್ಥಿತಿಯನ್ನ ಜಾರಿಗೊಳಿಸಿತು. 1975ರಲ್ಲಿ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ಸಲಹೆಯ ಮೇರೆಗೆ ರಾಷ್ಟ್ರಾಧ್ಯಕ್ಷರಾಗಿದ್ದಂತಹ ಶ್ರೀ ಫಕ್ರುದ್ದೀನ್ ಅಲಿ ಅಹಮದ್ ರವರು ಆಂತರಿಕ ದಂಗೆಯ ಆಧಾರದ ಮೇಲೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಅವತ್ತು ಘೋಷಿಸಿದ್ರು. ಯಾವತ್ತು 1975ರಲ್ಲಿ ಘೋಷಣೆ ಮಾಡಿದ್ರು. ಏನು ಹೇಳೋದು ಅಂತ ಹೇಳಿದ್ರೆ ಭಾರತದಲ್ಲಿ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನ ಇದುವರೆಗೂ 1 ಬಾರಿಯೂ ಘೋಷಣೆ ಮಾಡಿಲ್ಲ ಅಂತ ನಿಮಗೆ ಹೇಳಬಹುದು. ಇನ್ನು 118ನೇ ಕ್ವಶನ್ ಬಂದ್ಬಿಟ್ಟು ಈ ಕೆಳಗಿನವರಲ್ಲಿ ಯಾರು ಗ್ರಾಮ ಪಂಚಾಯಿತಿಗಳಲ್ಲಿ ಸರ್ಕಾರದಿಂದ ನೇಮಕಗೊಳ್ಳುವವರಾಗಿದ್ದಾರೆ ಅಂತ ಹೇಳಿ ಕೇಳಲಾಗಿದೆ. ಇದರಲ್ಲಿ ಅಭಿವೃದ್ಧಿ ಅಧಿಕಾರಿಗಳು ಸರ್ಕಾರದಿಂದ ನೇಮಕಗೊಂಡ್ರೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಗ್ರಾಮ ಸಭೆ ಚುನಾವಣೆ ಮೂಲಕವಾಗಿ ನೇಮಕಗೊಳ್ತಾರೆ. ಇನ್ನು 1919 ಈ ಕೆಳಗಿ ಇನ್ನು ಮುಂದುವರೆದು ನೋಡೋದಾದ್ರೆ 119ನೇ ಕ್ವಶನ್ ಹೀಗಿದೆ. ಈ ಕೆಳಗಿನವರುಗಳಲ್ಲಿ ಯಾರು ಭಾರತದ ರಾಷ್ಟ್ರಪತಿಯವರಿಂದ ನೇಮಕಗೊಳ್ಳುವುದಿಲ್ಲ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಇದರಲ್ಲಿ ರಾಯಭಾರಿಗಳು, ಚುನಾವಣಾ ಆಯುಕ್ತರು, ರಾಜ್ಯದ ರಾಜ್ಯಪಾಲರು ಇವ್ರು ಯಾರು ಬರೋದಿಲ್ಲ. ಇದಕ್ಕೆ ಸರಿಯಾದಂತ ಒಂದು ಉತ್ತರ ಅಂತ ಹೇಳಿದ್ರೆ ಲೋಕಸಭೆಯ ಸ್ಪೀಕರ್ ಇವರು ಭಾರತದ ರಾಷ್ಟ್ರಪತಿಯವರಿಂದ ನೇಮಕಗೊಳ್ಳೋದಿಲ್ಲ. ಸಂವಿಧಾನದ 93ನೇ ವಿಧಿ ಅಡಿಯಲ್ಲಿ ಲೋಕಸಭಾಧ್ಯಕ್ಷರ ಹುದ್ದೆಗೆ ಒಂದು ಅವಕಾಶವನ್ನ ಮಾಡಿಕೊಡಲಾಗಿದೆ. ಲೋಕಸಭಾ ಸದಸ್ಯರು ತಮ್ಮಲ್ಲಿಯೇ ಒಬ್ಬರನ್ನ ಸಭಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾರೆ. ಇವರ ಒಂದು ಅಧಿಕಾರ ಅವಧಿ 5 ವರ್ಷಗಳು. ಲೋಕಸಭೆಯು ಅಧಿಕಾರ ಅವಧಿಯಲ್ಲಿರುವಾಗ ಅಂದ್ರೆ ಅಧಿಕಾರದಲ್ಲಿರುವವರಿಗೆ ಇವರ ಒಂದು ಅಧಿಕಾರದಲ್ಲಿ ಇರ್ತಾರೆ. 120ನೇ ಕ್ವಶನ್ ಬಂದ್ಬಿಟ್ಟು ಭಾರತದ ಸಂವಿಧಾನದ ಕೆಲವು ಲಕ್ಷಣಗಳನ್ನ ಈ ಕೆಳಗೆ ನೀಡಲಾಗಿದೆ. ಸಮಾಜವಾದಿ, ವ್ಯಕ್ತಿ ಸ್ವಾತಂತ್ರ್ಯ, ಸಾರ್ವಭೌಮತ್ವ, ಜಾತ್ಯತೀತತೆ ಈ ಮೇಲಿನವುಗಳಲ್ಲಿ ಯಾವುದನ್ನ ಸಂವಿಧಾನದ 42ನೇ ತಿದ್ದುಪಡಿಯಂತೆ ಸೇರಿಸಲಾಗಿದೆ ಅಂತ ಹೇಳಿ. ಸೊ ಇಲ್ಲಿ ಆನ್ಸರ್ ಬಂದ್ಬಿಟ್ಟು 4ನೇ ಆಪ್ಷನ್ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಯಾವುದು ಎ ಮತ್ತು ಡಿ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿದೆ ಅಂತ ಹೇಳ್ಬೋದು. ಇನ್ನು ಅಂತ ಹೇಳಿದ್ರೆ ಇಲ್ಲಿ ಸಮಾಜವಾದಿ ಮತ್ತು ಜಾತ್ಯತೀತತೆ ಅನ್ನುವಂತ ಒಂದು ಪದಗಳನ್ನ 1976
ತಿದ್ದುಪಡಿಯ ಕಾಯ್ದೆಯ ಮೂಲಕವಾಗಿ ಭಾರತದ ಸಂವಿಧಾನವು ಇವುಗಳನ್ನು ಸಂವಿಧಾನಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಾಯಿತು ಅಂತ ಈ ಮೂಲಕ ಹೇಳ್ತಾ 121ನೇ ಕ್ವಶನ್, ಈ ಕೆಳಗಿನ ಹೇಳಿಕೆಗಳು ಸರಿ ಅಂದರೆ ಟಿ ಅಥವಾ ತಪ್ಪು ಅಂತ ಅಂದರೆ ಫಾಲ್ಸ್ ಎಂಬ ಅನುಕ್ರಮವಾದ ಜೋಡಣೆಯನ್ನು ಆಯ್ಕೆ ಮಾಡಿ ಅಂತ ಹೇಳ್ಬಿಟ್ಟು 4 ಹೇಳಿಕೆಗಳನ್ನು ಕೊಟ್ಬಿಟ್ಟು ಆಪ್ಷನ್ಗಳನ್ನು ಕೂಡ ಕೊಡಲಾಗಿದೆ. ಹಣಕಾಸಿನ ಮಸೂದೆಯನ್ನು ಮೊದಲು ರಾಜ್ಯಸಭೆಯಲ್ಲಿಯೇ ಮಂಡಿಸಬೇಕು. ಲೋಕಸಭೆ ಮತ್ತು ರಾಜ್ಯಸಭೆಗಳೆರಡೂ ಸಂವಿಧಾನದ ತಿದ್ದುಪಡಿಯ ಅಧಿಕಾರವನ್ನು ಹೊಂದಿವೆ. ಸಂಸತ್ತು 2 ಅಥವಾ ಅದಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಂದೇ ಉಚ್ಚ ನ್ಯಾಯಾಲಯ ಸ್ಥಾಪನೆ ಮಾಡುವ ಅಧಿಕಾರ ಹೊಂದಿದೆ. ಸಚಿವರು ವೈಯಕ್ತಿಕವಾಗಿ ರಾಷ್ಟ್ರಪತಿಯವರಿಗೆ ಜವಾಬ್ದಾರರಾಗಿರುತ್ತಾರೆಯೇ ಹೊರತು ಸಾಮೂಹಿಕ ಲೋಕಸಭೆಗಲ್ಲ ಅಂತ ಹೇಳ್ಬಿಟ್ಟು 4 ಹೇಳಿಕೆಗಳನ್ನು ಕೊಡಲಾಗಿದೆ. ಸ್ನೇಹಿತರೆ, ಇದರಲ್ಲಿ 3ನೇ ಆಪ್ಷನ್ನು ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬಹುದು. ಮೀನ್ಸ್ FTTF ಮೀನ್ಸ್ ಮೊದಲನೇದು ಫಾಲ್ಸ್ ಆಗಿರುತ್ತೆ. ಹಣಕಾಸಿನ ಮಸೂದೆಯನ್ನು ಮೊದಲು ರಾಜ್ಯಸಭೆಯಲ್ಲಿಯೇ ಮಂಡಿಸಬೇಕು ಅನ್ನೋದು ತಪ್ಪಾದಂತಹ ಒಂದು ಉತ್ತರ ಆಗಿರುತ್ತೆ. ಅದೇ ರೀತಿಯಾಗಿ ಲೋಕಸಭೆ ಮತ್ತು ರಾಜ್ಯಸಭೆಗಳೆರಡೂ ಸಂವಿಧಾನ ತಿದ್ದುಪಡಿಯ ಅಧಿಕಾರವನ್ನು ಹೊಂದಿವೆ, ಇದು ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ಮತ್ತು ಸಂಸತ್ತು 2 ಅಥವಾ ಅದಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಂದೇ ಉಚ್ಚ ನ್ಯಾಯಾಲಯ ಸ್ಥಾಪನೆ ಮಾಡುವ ಅಧಿಕಾರವನ್ನು ಹೊಂದಿರುತ್ತೆ, ಇದು ಕೂಡ ಸರಿಯಾದಂತಹ ಒಂದು ಉತ್ತರ ಆಗಿದ್ದು ಸಚಿವರು ವೈಯಕ್ತಿಕವಾಗಿ ರಾಷ್ಟ್ರಪತಿಯವರಿಗೆ ಜವಾಬ್ದಾರರಾಗಿರುತ್ತಾರೆಯೇ ಹೊರತು ಸಾಮೂಹಿಕವಾಗಿ ಲೋಕಸಭೆಗಲ್ಲ, ಇದು ತಪ್ಪಾಗಿದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ತಾ ಮುಂದಿನ ಕ್ವಶನ್ನು 122ನೇ ಕ್ವಶನು, ಪಟ್ಟಿ ಎ ನಲ್ಲಿ ಪರಿಕಲ್ಪನೆಗಳನ್ನು ಮತ್ತು ಪಟ್ಟಿ ಬಿ ನಲ್ಲಿ ಅವುಗಳ ಅರ್ಥ ವಿವರಣೆಯನ್ನು ನೀಡಲಾಗಿದ್ದು ಅವುಗಳನ್ನು ಹೊಂದಿಸಿ ಅಂತ ಹೇಳ್ಬಿಟ್ಟು ಪಟ್ಟಿ ಎ ನಲ್ಲಿ ಪರಿಕಲ್ಪನೆ ಮತ್ತು ಪಟ್ಟಿ ಬಿ ನಲ್ಲಿ ಅರ್ಥ ವಿವರಣೆಯನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಗಣರಾಜ್ಯ ಅಂತ ಹೇಳೋದಾದ್ರೆ ರಾಷ್ಟ್ರದ ಮುಖ್ಯಸ್ಥರು ಜನರಿಂದ ಆಯ್ಕೆ ಆಗಿರ್ತಾರೆ. ಸೊ ಹಾಗಾಗಿ ಇದನ್ನ ಗಣರಾಜ್ಯ ಅಂತ ಹೇಳಿ ಕರೀತಾರೆ. ಸ್ನೇಹಿತರೆ, ಇಲ್ಲಿ ನಾನು ಡೈರೆಕ್ಟ್ ಆನ್ಸರ್ ಅನ್ನ ಹೇಳ್ತಾ ಹೋಗ್ತೀನಿ. ರಾಷ್ಟ್ರದ ಮುಖ್ಯಸ್ಥರು ಜನರಿಂದ ಆಯ್ಕೆ ಆಗಿರುವುದ ಕಾರಣದಿಂದಾಗಿ ಇದನ್ನ ಗಣರಾಜ್ಯ ಅಂತ ಹೇಳಿ ಕರೆಯಲಾಗುತ್ತೆ. ಇನ್ನು ಸಾರ್ವಭೌಮತೆ ಅಂತ ಹೇಳೋದಾದ್ರೆ ರಾಷ್ಟ್ರವು ಆಂತರಿಕ ಮತ್ತು ಬಾಹ್ಯ ಗಳಿಂದ ಸ್ವಾತಂತ್ರ್ಯ ಅಂತ ಹೇಳ್ಬಿಟ್ಟು ಹೇಳ್ಬಹುದು. ಅಂದ್ರೆ ಸಾರ್ವಭೌಮತೆ ಅಂತ ಹೇಳಿದ್ರೆ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ರಾಷ್ಟ್ರವು ಸ್ವತಂತ್ರವಾಗಿರೋದನ್ನ ನಾವು ಸಾರ್ವಭೌಮತೆ ಅಂತ ಹೇಳಿ ಕರೆಯಲಾಗುತ್ತೆ. ಇನ್ನು ಜಾತ್ಯತೀತ ಅಂತ ಹೇಳಿದ್ರೆ ಜನರು ತಮ್ಮ ಆಯ್ಕೆಯ ಧರ್ಮವನ್ನು ಅನುಸರಣೆ ಮಾಡುವಂತಹ ಒಂದು ಸ್ವಾತಂತ್ರ್ಯವನ್ನ ನೀಡಿರೋದನ್ನೇ ನಾವು ಜಾತ್ಯತೀತತೆ ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿ ಯಾವುದೇ ಒಂದು ಜಾತಿಗೂ ಕೂಡ ಇಷ್ಟ ಬಂದವರು ಯಾವ ಜಾತಿಯನ್ನ ಬೇಕಾದರೂ ಅನುಸರಣೆಯನ್ನ ಮಾಡಬಹುದು ಅಂತ ಹೇಳಿ. ಇನ್ನು ಸಮಾಜವಾದಿ ಅಂತ ಬರೋದಾದ್ರೆ ರಾಷ್ಟ್ರೀಯ ಆದಾಯದ ಸಮಾನ ಹಂಚಿಕೆ, ಇದು ಸಮಾಜವಾದಿ ಅಂಶವನ್ನ ತೋರ್ಪಡಕ್ಕೆ ಮಾಡುತ್ತೆ. ಸೊ ಹಾಗಾಗಿ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ಗಳಲ್ಲಿ 3ನೇ ಆಪ್ಷನ್ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬಹುದು. ಇನ್ನು 123ನೇ ಕ್ವಶನ್ ಬಂದ್ಬಿಟ್ಟು 1946ರಲ್ಲಿ ರಚನೆಗೊಂಡ ಭಾರತದ ಮಧ್ಯಂತರ ಸರ್ಕಾರದ ಸಚಿವರುಗಳ ಹೆಸರುಗಳನ್ನ ಪಟ್ಟಿ 1ರಲ್ಲಿ ಮತ್ತು ಅವರುಗಳ ನಿರ್ವಹಿಸಿದ ಖಾತೆಗಳನ್ನ ಪಟ್ಟಿ 2ರಲ್ಲಿ ನೀಡಲಾಗಿದೆ, ಅವುಗಳನ್ನ ಹೊಂದಿಸಿ ಅಂತ ಹೇಳ್ಬಿಟ್ಟು ಕೇಳಲಾಗಿದೆ. ಇಲ್ಲಿ ವಲ್ಲಭಾಯಿ ಪಟೇಲ್ ರವರು ಗೃಹ ಖಾತೆಯನ್ನ ಆಯ್ಕೆ ಮಾಡಿಕೊಂಡಿದ್ರೆ ಜಗಜೀವನ್ ರಾಮ್ ರವರು ಕಾರ್ಮಿಕರ ಒಂದು ಖಾತೆಯನ್ನ ಆಯ್ಕೆ ಮಾಡಿಕೊಂಡಿದ್ರು. ಅದೇ ರೀತಿಯಾಗಿ ರಾಜಕುಮಾರಿ ಅಮೃತ್ ಕೌರ್ ಅವರಿಗೆ ಆರೋಗ್ಯ ಖಾತೆಯನ್ನ ನೀಡಿದ್ರೆ ಅಬ್ದುಲ್ ಕಲಾಂ ಆಜಾದ್ ರವರಿಗೆ ಶಿಕ್ಷಣ ಖಾತೆಯನ್ನ ನೀಡಲಾಗಿತ್ತು. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಬಂದ್ಬಿಟ್ಟು 4ನೇ ಆಪ್ಷನ್ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ವಲ್ಲಭಾಯಿ ಪಟೇಲ್ ರವರು ಗೃಹ ಖಾತೆಯನ್ನು, ಜಗಜೀವನ್ ರಾಮ್ ರವರು ಕಾರ್ಮಿಕರ ಖಾತೆಯನ್ನ ಮತ್ತು ರಾಜಕುಮಾರಿ ಅಮೃತ್ ಕೌರ್ ರವರು ನೀರಾವರಿ ಆರೋಗ್ಯ ಖಾತೆಯನ್ನ ಆಯ್ಕೆ ಮಾಡಿಕೊಂಡಿದ್ರೆ ಅಬ್ದುಲ್ ಕಲಾಂ ರವರು ಶಿಕ್ಷಣ ಖಾತೆಯನ್ನ ಆಯ್ಕೆ ಮಾಡಿಕೊಂಡಿದ್ರು ಅಂತ ಹೇಳ್ಬಹುದಾಗಿರುತ್ತೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಇಲ್ಲಿ 124ನೇ ಕ್ವಶನ್ ಬಂದ್ಬಿಟ್ಟು ಇವುಗಳನ್ನು ಹೊಂದಿಸಿ ಅಂತೇಳಿ 2 ಕಾಲಮ್ ಅನ್ನು ಕೊಡಲಾಗಿದೆ. ಪಟ್ಟಿ 1ರಲ್ಲಿ ಚುನಾವಣೆಗಳ ಪ್ರಕಾರಗಳು ಮತ್ತು ಪಟ್ಟಿ ಬಿ ನಲ್ಲಿ ಅವುಗಳಿಗೆ ಸಂಬಂಧಿಸಿದಂತಹ ಅಂಶಗಳನ್ನು ಕೊಡಲಾಗಿದೆ. ಸ್ನೇಹಿತರೆ, ನಾನು ಇಲ್ಲಿ ನಿಮಗೆ ಡೈರೆಕ್ಟ್ ಆನ್ಸರ್ಸ್ ಅನ್ನ ಸೂಚಿಸ್ತಾ ಹೋಗ್ತೀನಿ.
ಸಾರ್ವತ್ರಿಕ ಚುನಾವಣೆಗಳು ನಿಯತಕಾಲಿಕವಾಗಿ ನಡೆಯುವಂತಹ ಒಂದು ಚುನಾವಣೆಗಳಾಗಿರುತ್ತೆ. ಅದೇ ರೀತಿಯಾಗಿ ಮರು ಚುನಾವಣೆಗಳು ಅಂತ ಹೇಳೋದಾದರೆ ಇವುಗಳು ಅಕ್ರಮಗಳ ಕಾರಣದಿಂದಾಗಿ ನಡೆಯುವಂಥ ಒಂದು ಚುನಾವಣೆಗಳಾಗಿರುತ್ತೆ ಅಂತ. ಅಂದರೆ ಚುನಾವಣೆಗಳಲ್ಲಿ ಯಾವುದಾದ್ರೂ ಅಕ್ರಮಗಳು ಸಂಭವಿಸಿದರೆ ಅಂತಹ ಒಂದು ಸಂದರ್ಭದಲ್ಲಿ ಆ ಚುನಾವಣೆಯನ್ನು ಅಮಾನ್ಯ ಮಾಡಿ ಪುನಃ ಬೇರೊಂದು ಚುನಾವಣೆಯನ್ನು ಏರ್ಪಡಿಸಲಾಗುತ್ತೆ. ಅದಕ್ಕೆ ಮರು ಚುನಾವಣೆ ಅಂತ ಹೇಳಿ ಕರೆಯಲಾಗುತ್ತೆ. ಇನ್ನು ಉಪಚುನಾವಣೆ ಅಂತ ಹೇಳೋದಾದರೆ ಪ್ರತಿನಿಧಿಯ ರಾಜೀನಾಮೆ ಅಥವಾ ಮರಣದ ಕಾರಣದಿಂದಾಗಿ ನಡೆಯುವಂಥ ಒಂದು ಚುನಾವಣೆಗಳು ಆಗಿರುತ್ತೆ. ಸೊ ಅದೇ ರೀತಿಯಾಗಿ ಮಧ್ಯಂತರ ಚುನಾವಣೆ ಅಂತ ಹೇಳೋದಾದರೆ ಅಧಿಕಾರ ಅವಧಿಗೂ ಮುನ್ನ ಶಾಸನಸಭೆಯ ವಿಸರ್ಜನೆಯ ಕಾರಣದಿಂದ ನಡೆಯುವಂತಹ ಒಂದು ಚುನಾವಣೆಗಳನ್ನು ಮಧ್ಯಂತರ ಚುನಾವಣೆಗಳು ಅಂತೇಳಿ ಕರೆಯುತ್ತೇವೆ. ಇನ್ನು ಆಪ್ಷನ್ಗಳಲ್ಲಿ ನೋಡೋದಾದರೆ ಇದು ಮೊದಲನೇ ಆಪ್ಷನ್ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನು 125ನೇ ಕ್ವಶನ್ನು, ಒಂದು ಮಸೂದೆಯು ಕಾಯ್ದೆಯಾಗಿ ರೂಪುಗೊಳ್ಳುವ ಹಂತಗಳ ಸರಿಯಾದ ಅನುಕ್ರಮಣಿಕೆಯನ್ನು ಗುರುತಿಸಿ ಅಂತೇಳಿ 4 ಹಂತಗಳನ್ನು ಕೊಟ್ಟು ಹಾಗೆ ಆಪ್ಷನ್ಗಳನ್ನು ಕೂಡ ಕೊಡಲಾಗಿದೆ. ಸಮಿತಿಯ ಮಟ್ಟಕ್ಕೆ ಒಪ್ಪಿಸುವುದು, ರಾಷ್ಟ್ರಪತಿಯವರ ಅನುಮೋದನೆ, ಗೆಜೆಟ್ನಲ್ಲಿ ಪ್ರಕಟ, ವರದಿಯ ಹಂತದ ವಿಮರ್ಶೆ ಅಂತ ಹೇಳಿ. ಸ್ನೇಹಿತರೆ, ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದರೆ ಮೊದಲನೇ ಒಂದು ಉತ್ತರ ಸರಿಯಾದಂತಹದ್ದಾಗಿರುತ್ತೆ. ಹೇಗೆಂದರೆ ಗೆಜೆಟ್ನಲ್ಲಿ ಯಾವುದೇ ಒಂದು ಮಸೂದೆ ಕಾಯ್ದೆ ಆಗಬೇಕು ಅಂತ ಹೇಳಿದ್ರೆ ಗೆಜೆಟ್ನಲ್ಲಿ ಮೊದಲು ಪ್ರಕಟ ಆಗುತ್ತೆ, ಅನಂತರದಲ್ಲಿ ಸಮಿತಿಯ ಮಟ್ಟಕ್ಕೆ ಒಪ್ಪಿಸಲಾಗುತ್ತೆ. ಅದಾದ ನಂತರ ವರದಿಯ ಹಂತವನ್ನು ವಿಮರ್ಶನೆ ಮಾಡಿ ನಂತರ ರಾಷ್ಟ್ರಪತಿಯವರ ಅನುಮೋದನೆಗೆ ಬಿಡಲಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಮೊದಲನೇ ಆಪ್ಷನ್ನು ಸರಿಯಾದಂಥ ಒಂದು ಆಪ್ಷನ್ ಆಗಿರುತ್ತೆ ಅಂತ ಹೇಳ್ಬೋದು. 126ನೇ ಕ್ವಶನ್ ಬಂದ್ಬಿಟ್ಟು, ಬುಡಕಟ್ಟು ಜನರ ಕಲ್ಯಾಣಕ್ಕಾಗಿ ರಾಷ್ಟ್ರೀಯ ಉದ್ಯಾನವನಗಳನ್ನು ನಿರ್ಮಿಸಬೇಕೆಂದು ಸಲಹೆ ನೀಡಿದವರು ಅಂತೇಳಿ 4 ಆಪ್ಷನನ್ನು ನೀಡಲಾಗಿದೆ. JS ಹಟನ್, ವೇರಿಯನ್ ಎಲ್ವಿನ್, ಟಕ್ಕರ್ ಬಾಷಾ, JS ಗುರಿಯೆ ಅಂತೇಳಿ. ಇದಕ್ಕೆ ವೇರಿಯನ್ ಎಲ್ವಿನ್ ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನು 127ನೇ ಕ್ವಶನ್ ಬಂದ್ಬಿಟ್ಟು, ಭಾರತ ಸರ್ಕಾರವು ಮಹಿಳಾ ಸಬಲೀಕರಣ ವರ್ಷ ಎಂದು ಘೋಷಿಸಿದ ವರ್ಷ ಅಂತ ಕೇಳಲಾಗಿದೆ. ಇದಕ್ಕೆ 2001 ಸರಿಯಾದಂಥ ಒಂದು ಉತ್ತರ ಆಗಿರುತ್ತೆ. ಇನ್ನು 2011 ಇಂಟರ್ನ್ಯಾಷನಲ್ ಇಯರ್ ಆಫ್ ಫಾರೆಸ್ಟ್ ಅಂತ ಹೇಳಿ ಕರೆದ್ರೆ 1992 ಇಂಟರ್ನ್ಯಾಷನಲ್ ಸ್ಪೇಸ್ ಇಯರ್ ಅಂತ ಕರೆಯಲಾಗುತ್ತೆ. ಇನ್ನು 1995 ಯುನೈಟೆಡ್ ನೇಷನ್ಸ್ ಇಯರ್ ಆಫ್ ಟಾಲರೆನ್ಸ್ ಅಂತ ಕರೆದ್ರೆ 1975 ಇಸ್ವಿಯನ್ನು ಇಂಟರ್ನ್ಯಾಷನಲ್ ವುಮೆನ್ಸ್ ಇಯರ್ ಅಂತ ಹೇಳಿ ಕರೆಯಲಾಗುತ್ತೆ ಅಂತ ಹೇಳ್ತಾ 128ನೇ ಕ್ವಶನ್ ಬಂದ್ಬಿಟ್ಟು, ಪಟ್ಟಿ ಎ ನಲ್ಲಿ ಚಿಂತಕರುಗಳನ್ನು, ಪಟ್ಟಿ ಬಿ ಯಲ್ಲಿ ಮಾಧ್ಯಮಗಳ ಮಹತ್ವದ ಬಗ್ಗೆ ಅವರು ನೀಡಿರ್ತಕ್ಕಂಥ ಉಲ್ಲೇಖನಗಳನ್ನು ನೀಡಲಾಗಿದೆ, ಅವುಗಳನ್ನು ಹೊಂದಿಸಿ ಅಂತ ಹೇಳಿ ಇಲ್ಲಿ ಪಟ್ಟಿ ಎ ಮತ್ತು ಪಟ್ಟಿ ಬಿ ಎರಡನ್ನೂ ಕೊಡಲಾಗಿದೆ. ನೋಡಿ, ಇಲ್ಲಿ ರಾಬರ್ಟ್ ಪುಟ್ನಮ್ ಸಾಮಾಜಿಕ ಬಂಡವಾಳ, ನಾನು ಇಲ್ಲಿ ನಿಮಗೆ ಡೈರೆಕ್ಟ್ ಆನ್ಸರನ್ನು ಹೇಳ್ತಾ ಹೋಗ್ತೇನೆ. ರಾಬರ್ಟ್ ಪುಟ್ನಮ್ ಸಾಮಾಜಿಕ ಬಂಡವಾಳದ ಬಗ್ಗೆ ಉಲ್ಲೇಖನವನ್ನು ನೀಡಿದರೆ, ಹಾರ್ಕ್ ಹೈಮರ್ ರವರು ಸಾಂಸ್ಕೃತಿಕ ಉದ್ಯಮಿ ಬಗ್ಗೆ ಹೇಳಿದರು. ಅದೇ ರೀತಿಯಾಗಿ ಜರ್ಗಿನ್ ಹೆಮರ್ ಮಾಸ್ ರವರು ಸಾಮಾಜಿಕ ವಲಯದ ಬಗ್ಗೆ ಮಾಹಿತಿ ಉಲ್ಲೇಖನವನ್ನು ನೀಡಿದರೆ, ಜೀನ್ ಬುಡ್ರಿಲಾರ್ಡ್ ರವರು ಕೃತಕ ನೈಜತೆಯ ಬಗ್ಗೆ ತಮ್ಮ ಒಂದು ಮಹತ್ವದ ಬಗ್ಗೆ ಒಂದು ಉಲ್ಲೇಖನವನ್ನು ನೀಡಿರೋದನ್ನು ನಾವು ಹೇಳ್ಬಹುದಾಗಿರುತ್ತೆ. ಅಂದರೆ ಇದಕ್ಕೆ ಆಪ್ಷನ್ಗಳಲ್ಲಿ 4ನೇ ಆಪ್ಷನ್ನು ಸರಿಯಾದಂಥ ಒಂದು ಉತ್ತರ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನು ಮುಂದೆ 129ನೇ ಕ್ವಶನನ್ನು ನೋಡೋದಾದರೆ, ಅಸ್ಪೃಶ್ಯತಾ ಅಪರಾಧ ಕಾಯ್ದೆಯು ತಿದ್ದುಪಡಿಯಾದ ರೂಪ ಅಂತ ಕೇಳಲಾಗಿದೆ. ಇದು 1955ರಲ್ಲಿ ಅಸ್ಪೃಶ್ಯತಾ ಕಾಯ್ದೆ ಜಾರಿಗೆ ಬಂತು. ಇದನ್ನು 1976ರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಂತ ಹೇಳಿ ಮಾಡಲಾಯಿತು, ಮರುನಾಮಕರಣ ಮಾಡಲಾಯಿತು. ಸೊ ಹಾಗಾಗಿ ಇದು ಮೊದಲನೇ ಆಪ್ಷನ್ ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಆಗಿರುತ್ತೆ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಆಯೋಗ ಅಂತ ಹೇಳೋದಾದರೆ 2003ರಲ್ಲಿ ಸಂವಿಧಾನದ 89ನೇ ತಿದ್ದುಪಡಿಯ ಮೂಲಕವಾಗಿ ಹೇಳೋದಾದರೆ ಇದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗವನ್ನು ಪರಿಶಿಷ್ಟ ಜಾತಿಯ ರಾಷ್ಟ್ರೀಯ ಆಯೋಗ ಮತ್ತು ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ ಎಂದು ವಿಭಜನೆ ಮಾಡಲಾಯಿತು. ಅದಕ್ಕಿಂತ ಮೊದಲು ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಅಂತ ಹೇಳಿ 1978ರಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಇದು ಪ್ರಾರಂಭದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಯೋಗ ಎಂದು ರಚನೆಯಾಗಿತ್ತು.
ಅನಂತರದಲ್ಲಿ ಈ ಒಂದು ಆಯೋಗದ ಮೊದಲ ಅಧ್ಯಕ್ಷರು ಬಂದ್ಬಿಟ್ಟು ಬೋಲಾ ಪಾಸ್ವಾನ್ ಶಾಸ್ತ್ರಿ ಅವರು ಆಗಿದ್ರು. ಇದನ್ನ ಮುಂದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಯೋಗವನ್ನ 1987ರಲ್ಲಿ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಯೋಗ ಎಂದು ಬದಲಾಯಿಸಲಾಯಿತು. ಆದರೆ 1990ರ 65ನೇ ತಿದ್ದುಪಡಿಯ ಮೂಲಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗವನ್ನ ಸ್ವಾಯತ್ತತೆಯ ಆಯೋಗ ಎಂದು ಪರಿವರ್ತನೆ ಮಾಡಲಾಯಿತು. ಇನ್ನು ಸಂವಿಧಾನದ 338 ಯಲ್ಲಿ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗಕ್ಕೆ ಪ್ರತ್ಯೇಕವಾಗಿ ಅವಕಾಶವನ್ನು ಕಲ್ಪಿಸಲಾಗಿದೆ ಅಂತ ಹೇಳ್ಬೋದಾಗಿರುತ್ತೆ. ಇನ್ನು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅಂತ ಬರೋದಾದ್ರೆ ಸಂರಕ್ಷಣಾ ಕಾಯ್ದೆ 1993ರ ಅಡಿಯಲ್ಲಿ ರಾಜ್ಯಗಳಲ್ಲಿ ರಾಜ್ಯ ಮಾನವ ಹಕ್ಕುಗಳ ಆಯೋಗವನ್ನು ಸ್ಥಾಪಿಸಲಾಯಿತು. ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗವನ್ನು 2007 ಜುಲೈ 25ರಂದು ಸ್ಥಾಪನೆ ಮಾಡಲಾಯಿತು. ಕರ್ನಾಟಕವು ಒಳಗೊಂಡಂತೆ ಒಟ್ಟು 26 ರಾಜ್ಯಗಳಲ್ಲಿ ಮಾನವ ಹಕ್ಕುಗಳ ಆಯೋಗವನ್ನು ಸ್ಥಾಪನೆ ಮಾಡಲಾಗಿದೆ. ಮಾನವ ಹಕ್ಕುಗಳ ಆಯೋಗದಲ್ಲಿ ಒಬ್ಬ ಅಧ್ಯಕ್ಷರಿದ್ರೆ ಇನ್ನೊಬ್ರು ಉಪಾಧ್ಯಕ್ಷರು ಇರ್ತಾರೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇನ್ನು 130ನೇ ಕ್ವಶನ್ ಬಂದ್ಬಿಟ್ಟು ಕರ್ನಾಟಕದ ಪ್ರಥಮ ಹಿಂದುಳಿದ ವರ್ಗಗಳ ಆಯೋಗವನ್ನು ಅವರ ಅಧ್ಯಕ್ಷತೆಯಲ್ಲಿ ರಚಿಸಲಾಯಿತು ಅಂತ ಹೇಳ್ಬಿಟ್ಟು ಹೇಳಲಾಗಿದೆ. ಇಲ್ಲಿ LJ ಹಾವನೂರು, ಚಿನ್ನಪ್ಪ ರೆಡ್ಡಿ, ನಾಗಣ್ಣಗೌಡ ಮತ್ತು ವೆಂಕಟಸ್ವಾಮಿ ಅಂತ ಹೇಳ್ಬಿಟ್ಟು 4 ಆಪ್ಷನ್ಗಳನ್ನು ಕೊಡಲಾಗಿದೆ. ಹೆಸರು ನಾಗಣ್ಣಗೌಡ ಸರಿಯಾದಂಥ ಒಂದು ಉತ್ತರ ಆಗಿರುತ್ತೆ. ಕರ್ನಾಟಕದ ಪ್ರಥಮ ಹಿಂದುಳಿದ ವರ್ಗಗಳ ಆಯೋಗವನ್ನು ನಾಗಣ್ಣಗೌಡರ ಅಧ್ಯಕ್ಷತೆಯಲ್ಲಿ ರಚಿಸಲಾಗಿರುತ್ತೆ. ಮೊದಲನೇ ಆಯೋಗ ಬಂದ್ಬಿಟ್ಟು BD ಜತ್ತಿ ಅವರ ಒಂದು ಮುಖ್ಯಮಂತ್ರಿ ಆಗಿದ್ದಂಥ ಒಂದು ಸಂದರ್ಭದಲ್ಲಿ 1960ರಲ್ಲಿ ನಾಗಣ್ಣಗೌಡರವರ ಒಂದು ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ. ಅದೇ ರೀತಿಯಾಗಿ ಇನ್ನು ಎರಡನೇ ಆಯೋಗ ಬಂದ್ಬಿಟ್ಟು ದೇವರಾಜ ಅರಸುರವರು ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಅಂದರೆ 1975ರಲ್ಲಿ ಹಾವನೂರವರ ಅಧ್ಯಕ್ಷತೆಯಲ್ಲಿ ರಚಿಸಲಾಗುತ್ತೆ. ಇನ್ನು ಮೂರನೇ ಆಯೋಗ ಬಂದ್ಬಿಟ್ಟು ರಾಮಕೃಷ್ಣ ಹೆಗ್ಡೆ ಅವರವರ ಒಂದು ಅಧ್ಯಕ್ಷತೆ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ 1983ರಲ್ಲಿ ಸ್ವಾಮಿರವರ ಒಂದು ನೇತೃತ್ವದಲ್ಲಿ ಅಂದರೆ ಅವರ ಒಂದು ಅಧ್ಯಕ್ಷತೆಯಲ್ಲಿ ರಚಿಸಲಾಗುತ್ತೆ. ಇನ್ನು 4ನೇ ಆಯೋಗವು SR ಬೊಮ್ಮಾಯಿ ಅಂದರೆ 1988ನೇ ಇಸ್ವಿಯಲ್ಲಿ SR ಬೊಮ್ಮಾಯಿರವರ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಚಿನ್ನಪ್ಪ ರೆಡ್ಡಿ ಅವರ ಒಂದು ಅಧ್ಯಕ್ಷತೆಯಲ್ಲಿ 4ನೇ ಆಯೋಗವನ್ನು ರಚನೆ ಮಾಡಲಾಗುತ್ತೆ ಅಂತ ಹೇಳ್ತಾ ಮುಂದಿನ ಕ್ವಶನನ್ನು ನೋಡ್ತಾ ಹೋಗೋಣ. ಗಣಕಯಂತ್ರದ ಆಧಾರಿತ ಸಮಾಜ ವಿಜ್ಞಾನ ಬೋಧನೆಯನ್ನು ಮಾಡುವಾಗ ಶಿಕ್ಷಕನ ಪಾತ್ರ ಅಂತ ಹೇಳಿ ಕೇಳಲಾಗಿದೆ. ಮುಖ್ಯ ಕಾರ್ಯವಿಧಿ ನಿಯೋಜಕ ಕಲಿಸುವವ ಸ್ನೇಹಿತ ಅಂತೇಳಿ ಇಲ್ಲಿ ಕಾರ್ಯವಿಧಿ ನಿಯೋಜಕ ಆಗಿರುತ್ತೆ ಶಿಕ್ಷಕನ ಒಂದು ಪಾತ್ರ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಕಾರ್ಯವಿಧಾನಗಳನ್ನು ನಿಯೋಜನೆ ಮಾಡುವಂಥ ಒಂದು ಕೆಲಸವನ್ನು ಶಿಕ್ಷಕರು ಈ ಒಂದು ಸಮಾಜ ವಿಜ್ಞಾನ ಬೋಧನೆಯಲ್ಲಿ ಅದರಲ್ಲೂ ಗಣಕಯಂತ್ರ ಆಧಾರಿತ ಸಮಾಜ ವಿಜ್ಞಾನ ಬೋಧನೆಯಲ್ಲಿ ಮಾಡ್ತಾರೆ ಅಂತ ಹೇಳ್ಬೋದಾಗಿರುತ್ತೆ ಸ್ನೇಹಿತರೆ. ಇನ್ನು ಮುಂದಿನ ಕ್ವಶನನ್ನು ನೋಡೋದಾದರೆ 132ನೇ ಕ್ವಶನು ಕ್ರಮಾನುಗತ ಬೋಧನೆಯ ಮೂಲ ತತ್ವಗಳನ್ನು ರೂಪಿಸಿದ ಈ ಪರಿಣಿತ ಶಾಸ್ತ್ರಜ್ಞರೆಂದರೆ ಅಂತ ಹೇಳಿ 4 ಆಪ್ಷನನ್ನು ಕೊಡಲಾಗಿದೆ. ಇದರಲ್ಲಿ BF ಸ್ಕಿನ್ನರ್ ಅವರು ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಪಠ್ಯವಸ್ತು 133ನೇ ಕ್ವಶನ್ ಬಂದ್ಬಿಟ್ಟು ಪಠ್ಯವಸ್ತು ಎಂದರೆ ಶಾಲೆಯಲ್ಲಿ ಮಗುವು ಪಡೆಯುವ ಒಟ್ಟು ಅನುಭವದ ಮೊತ್ತ. ಈ ಹೇಳಿಕೆಯನ್ನು ನೀಡಿದವರು ಅಂತ ಹೇಳಿ ಕೇಳಲಾಗಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿ, ಮಾಧ್ಯಮಿಕ ಶಿಕ್ಷಣ ಆಯೋಗ, ವಿಶ್ವವಿದ್ಯಾನಿಲಯ ಆಯೋಗ, ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತೇಳಿ 4 ಆಪ್ಷನನ್ನು ಕೊಡಲಾಗಿದೆ. ಇದರಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ತಾ 134ನೇ ಕ್ವಶನ್ ಬಂದ್ಬಿಟ್ಟು ಬೋಧನೆಯಲ್ಲಿ ಪಾಠೋಪಕರಣಗಳ ಬಳಕೆಯು ಈ ತತ್ವದ ಆಧಾರದ ಮೇಲಿದೆ ಅಂತ ಕಲಿಕಾ ತತ್ವ, ಮನಃಶಾಸ್ತ್ರ, ಭಾವನಾ ತತ್ವ, ತಂತ್ರಜ್ಞಾನ ತತ್ವ ಅಂತ ಕೇಳಲಾಗಿದೆ. ಇಲ್ಲಿ ಪಾಠ ಬೋಧನೆಯಲ್ಲಿ ಅಥವಾ ಬೋಧನೆಯಲ್ಲಿ ಪಾಠೋಪಕರಣಗಳ ಬಳಕೆ ಮೀನ್ಸ್ ಏನು ಟೀಚಿಂಗ್ ಏಡ್ಸ್ ಅಂತ ಹೇಳ್ತೀವಿ, ಚಿತ್ರಗಳನ್ನು ತೋರಿಸೋದಾಗಿರ್ಬೋದು ಅಥವಾ ಮಾಡೆಲ್ಸ್ಗಳನ್ನು ತೋರಿಸೋದು ಮತ್ತು ಅವುಗಳ ವಿವರಣೆಯನ್ನು ನೀಡೋದು, ಇವುಗಳನ್ನೆಲ್ಲವನ್ನು ನಾವು ಟೀಚಿಂಗ್ ಏಡ್ಸ್ ಅಥವಾ ಪಾಠೋಪಕರಣಗಳು ಅಂತೇಳಿ ಕರೆಯಲಾಗುತ್ತೆ. ಇವುಗಳನ್ನು ಬಳಕೆಯನ್ನು ಮಾಡಿಕೊಳ್ಳೋದು ಮನಃಶಾಸ್ತ್ರದ ಆಧಾರದ ಮೇಲೆ. ಯಾಕಂತ ಹೇಳಿದ್ರೆ ಈಗ ಒಂದು ಪಾಠವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಬೋರ್
ಬೋರ್ ಆಗಬಾರ್ದು ಮತ್ತು ಮಕ್ಕಳನ್ನು ಮಾನಸಿಕವಾಗಿ ಅವ್ರನ್ನ ಸಿದ್ಧತೆಗೊಳಿಸಿ ತಮ್ಮ ಒಂದು ಪಾಠದಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶವು ಇದರಲ್ಲಿ ಅಡಗಿರುತ್ತೆ. ಸೊ ಹಾಗಾಗಿ ಇದು ಮನಃಶಾಸ್ತ್ರದ ತತ್ವದ ಆಧಾರದ ಮೇಲೆ ನಿಂತಿದೆ ಅಂತ ನಾವು ಹೇಳ್ಬೋದಾಗಿರುತ್ತೆ. ಇನ್ನು 135ನೇ ಕ್ವಶನ್ ಬಂದ್ಬಿಟ್ಟು ಕಲಿಕಾ ಅನುಭವಗಳನ್ನು ರಚಿಸುವಾಗ ಗಮನಿಸುವಂತಹ ದೃಷ್ಟಿಕೋನ ಅಂತ ಹೇಳಿ 4 ಆಪ್ಷನ್ಗಳನ್ನು ಕೇಳಲಾಗಿದೆ. ವಿಷಯ ಮತ್ತು ವಿದ್ಯಾರ್ಥಿ, ಉದ್ದೇಶಗಳು ಮತ್ತು ವಿಷಯ, ಉಪಾಧ್ಯಾಯ ಮತ್ತು ವಿಷಯ, ಶಿಕ್ಷಕ ಮತ್ತು ವಿದ್ಯಾರ್ಥಿ ಅಂತ ಹೇಳಿ 4 ಆಪ್ಷನ್ಗಳನ್ನು ಕೇಳಲಾಗಿದೆ ಸ್ನೇಹಿತರೆ. ಇದರಲ್ಲಿ ಕಲಿಕಾ ಅನುಭವಗಳನ್ನು ರಚಿಸುವಾಗ ಗಮನಿಸಬೇಕಾಗಿರ್ತಕ್ಕಂತಹ ಒಂದು ದೃಷ್ಟಿಕೋನ ಅಂತ ಹೇಳಿದ್ರೆ ವಿಷಯ ಮತ್ತು ವಿದ್ಯಾರ್ಥಿಗಳು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ವಿಷಯ ಯಾವ ರೀತಿ ಇದೆ, ಅದರ ಪರಿ ಏನು, ಆ ಒಂದು ವಿಷಯಗಳನ್ನು ನಾವು ಸ್ಪಷ್ಟವಾಗಿ ವಿದ್ಯಾರ್ಥಿಗಳಿಗೆ ತಿಳಿಸ್ಬೋದಾ, ಆ ಒಂದು ವಿದ್ಯಾರ್ಥಿ ಆ ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ಮಾನಸಿಕವಾಗಿ ಸಿದ್ಧನಿದಾನ, ಅವನ ಮಾನಸಿಕ ಸಾಮರ್ಥ್ಯ ಆ ವಿಷಯವನ್ನು ತಿಳಿದುಕೊಳ್ಳುವಷ್ಟು ಮಟ್ಟಕ್ಕೆ ಇದೆಯಾ ಅನ್ನೋದನ್ನು ಮೊದಲು ನಾವು ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಕಲಿಕಾ ಅನುಭವಗಳನ್ನು ರಚಿಸುವಾಗ ನಾವು ವಿಷಯ ಮತ್ತು ವಿದ್ಯಾರ್ಥಿಗಳೆರಡನ್ನೂ ಕೂಡ ಸರಿಯಾಗಿ ಹೊಂದಾಣಿಕೆ ಆಗುತ್ತಾ ಅನ್ನೋದನ್ನು ಅರ್ಥ ಮಾಡಿಕೊಂಡು ಆ ಒಂದು ದೃಷ್ಟಿಕೋನದಲ್ಲಿ ರಚಿಸಬೇಕಾಗುತ್ತೆ ಅಂತ ಹೇಳ್ತಾ ಮುಂದಿನ ಕ್ವಶನನ್ನು ನೋಡ್ತಾ ಹೋಗೋಣ. 136ನೇ ಕ್ವಶನ್ನು ಘಟಕ ಪರೀಕ್ಷೆಯನ್ನು ನಡೆಸುವ ಮುಖ್ಯ ಉದ್ದೇಶ ಅಂತೇಳಿ 4 ಆಪ್ಷನ್ಗಳನ್ನು ಕೇಳಲಾಗಿದೆ. ಶಿಕ್ಷಕರ ಬೋಧನೆಯಲ್ಲಿನ ದೋಷವನ್ನು ಕಂಡುಹಿಡಿಯಲು, ವಿದ್ಯಾರ್ಥಿಗಳ ವರ್ತನೆಯ ಮೌಲ್ಯಮಾಪನ, ವಿಷಯದ ಮೌಲ್ಯಮಾಪನ, ವಿಷಯ ಮತ್ತು ವಿದ್ಯಾರ್ಥಿಗಳ ವರ್ತನೆಯ ಮೌಲ್ಯಮಾಪನ ಅಂತ ಹೇಳಿ. ಸ್ನೇಹಿತರೆ, ಇಲ್ಲಿ ವಿಷಯ ಮತ್ತು ವಿದ್ಯಾರ್ಥಿಗಳ ವರ್ತನೆಯ ಮೌಲ್ಯಮಾಪನ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ಯಾಕಂತ ಹೇಳಿದ್ರೆ ನಾವು ಘಟಕ ಪರೀಕ್ಷೆಗಳನ್ನು ಪ್ರತಿಯೊಂದು ಘಟಕಗಳನ್ನು ಮುಗಿದ ನಂತರ ಆ ಒಂದು ಘಟಕಕ್ಕೆ ಸಂಬಂಧಿಸಿದಂತೆ ಪರೀಕ್ಷೆಗಳನ್ನು ಮಾಡಬೇಕಾಗಿರುತ್ತೆ. ಆ ಒಂದು ಘಟಕಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಯು ಎಷ್ಟರ ಮಟ್ಟಿಗೆ ತಿಳಿದುಕೊಂಡಿದ್ದಾನೆ ಮತ್ತು ತಿಳಿದುಕೊಂಡಿರ್ತಕ್ಕಂತಹ ಒಂದು ಅವನ ಸಾಮರ್ಥ್ಯ ಏನು ಅದನ್ನು ನಾವು ಮೌಲ್ಯಮಾಪನ ಮಾಡಬೇಕಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ವಿಷಯ ಮತ್ತು ವಿದ್ಯಾರ್ಥಿಗಳ ವರ್ತನೆಯ ಮೌಲ್ಯಮಾಪನ ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು. ಇನ್ನು 137ನೇ ಕ್ವಶನ್ ಬಂದ್ಬಿಟ್ಟು ಪಾಠ ಯೋಜನೆಯ ಅರ್ಥ ಅಂತೇಳಿ 4 ಆಪ್ಷನ್ಗಳನ್ನು ಕೇಳಲಾಗಿದೆ. ಬೋಧನೆಯ ಪೂರ್ವ ಸಿದ್ಧತೆ, ಕಲಿಕೆಗೆ ಪೂರ್ವ ಸಿದ್ಧತೆ, ಪ್ರೇರಣೆಯ ಪ್ರಕ್ರಿಯೆ, ವಿಷಯವಾರು ಪೂರ್ವ ಸಿದ್ಧತೆ ಅಂತ ಹೇಳಿ ಇಲ್ಲಿ ಬೋಧನೆಯ ಪೂರ್ವ ಸಿದ್ಧತೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬಹುದು. ಯಾವುದೇ ಒಂದು ಪಾಠ ಯೋಜನೆಯನ್ನು ಮೊದಲು ಅರ್ಥ ಮಾಡ್ಕೋಬೇಕು ಅಂತ ಹೇಳೋದಾದರೆ, ಅಂದರೆ ಪಾಠ ಯೋಜನೆಯನ್ನು ನಾವು ಪಾಠ ಮಾಡಬೇಕು ಅಂತ ಹೇಳೋದಾದರೆ ಅದಕ್ಕೆ ಬೋಧನೆ ಮಾಡೋದಕ್ಕಿಂತ ಮೊದಲು ಪೂರ್ವ ಸಿದ್ಧತೆ ಬೇಕಾಗಿರುತ್ತೆ. ಸೊ ಈ ಒಂದು ಪೂರ್ವ ಸಿದ್ಧತೆಯನ್ನು ನಾವು ಪಾಠ ಯೋಜನೆಯ ಮೂಲಕವಾಗಿ ಮಾಡ್ಕೋಬೇಕು. ಯಾವ ಸಂದರ್ಭದಲ್ಲಿ ಯಾವ ಒಂದು ವಿಚಾರಗಳನ್ನು ಹೇಳಬೇಕು, ಮೀನ್ಸ್ ಪೀಠಿಕೆ ಮತ್ತು ಅರ್ಥ ವಿವರಣೆ ಅಥವಾ ವಿಷಯ ವಿವರಣೆ, ಮತ್ತು ಯಾವ ಸಂದರ್ಭದಲ್ಲಿ ಕ್ವಶನ್ಸ್ಗಳನ್ನು ಕೇಳಬೇಕು ಮತ್ತು ಯಾವ ಸಂದರ್ಭದಲ್ಲಿ ನಾವು ಪಾಠೋಪಕರಣಗಳನ್ನು ತೋರಿಸ್ಬೇಕು, ಮೀನ್ಸ್ ಟೀಚಿಂಗ್ ಏಡ್ಸನ್ನು ತೋರಿಸ್ಬೇಕು. ಈ ರೀತಿಯಾದಂಥ ಎಲ್ಲ ಅಂಶಗಳನ್ನು ನಾವು ಪಾಠ ಯೋಜನೆಗಳಲ್ಲಿ ಮೊದಲೇ ಪೂರ್ವ ತಯಾರಿಯನ್ನು ಮಾಡ್ಕೋಬೇಕಾಗತ್ತೆ. ಸೊ ಅದಾದ ನಂತರದಲ್ಲಿ ನಾವು ಒಂದು ಪಾಠ ಬೋಧನೆಯನ್ನು ಮಾಡೋದಕ್ಕೆ ಹೋಗಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಪಾಠ ಯೋಜನೆ ಅನ್ನೋದು ಬೋಧನೆಯ ಒಂದು ಪೂರ್ವ ಸಿದ್ಧತೆ ಅಂತ ಹೇಳ್ಬೋದಾಗಿರುತ್ತೆ. ಇನ್ನು ಮುಂದಿನ ಕ್ವಶನನ್ನು ನೋಡೋದಾದರೆ 138ನೇ ಕ್ವಶನ್, ಈ ಕೆಳಗಿನ ಯಾವ ಅಂಶವು ರಚನಾತ್ಮಕ ಕಲಿಕಾ ಸನ್ನಿವೇಶದ ಭಾಗವಾಗಿದೆ ಅಂತ ಕೇಳಲಾಗಿದೆ. ಸ್ನೇಹಿತರೆ, ಇದಕ್ಕೆ 4 ಆಪ್ಷನ್ಗಳನ್ನು ಕೂಡ ಕೇಳಲಾಗಿದೆ. ಜ್ಞಾನಾತ್ಮಕ ಶಿಷ್ಯವೃತ್ತಿಯ ಅವಧಿ, ಅರಿವಿನ ಆಧಾರದ ಮೇಲೆ ಉತ್ತರ ಬರೆಯುವ ಅಭ್ಯಾಸ, ಸಾಂದರ್ಭಿಕತೆ ಮತ್ತು ಸಂದರ್ಭೋಚಿತತೆ, ಬಹುಮುಖಿ ಪ್ರದರ್ಶನ ಅಂತ ಹೇಳ್ಬಿಟ್ಟು ಇದರಲ್ಲಿ ಬಹುಮುಖಿ ಪ್ರದರ್ಶನ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು. ರಚನಾತ್ಮಕ ಕಲಿಕೆ ಅಂತಲೇ ಅದು ಹೆಸರೇ ಸೂಚಿಸೋ ಹಾಗೆ ಬಹುಮುಖಿ ಪ್ರದರ್ಶನ ಇದರಲ್ಲಿ ಅಡಗಿರುತ್ತೆ ಅಂತ ಹೇಳ್ಬೋದು. ಇನ್ನು 139ನೇ ಕ್ವಶನ್ ಬಂದ್ಬಿಟ್ಟು ಭೂಗೋಳಶಾಸ್ತ್ರ ಬೋಧನೆಗೆ ಒಂದು ಪ್ರತ್ಯೇಕ ಭೂಗೋಳ ಪ್ರಯೋಗಶಾಲೆಯ ಅವಶ್ಯಕತೆ ಇದೆ, ಏಕೆಂದರೆ ಭೂಗೋಳಶಾಸ್ತ್ರದ ಕಲಿಕೆಯನ್ನು ಹೆಚ್ಚು ನೈಜಗೊಳಿಸಲು, ವಿಷಯದ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳಲು, ಭೂಗೋಳ ವಿಷಯವು ಪ್ರಪಂಚದ ಬೇರೆ ಬೇರೆ ಪ್ರಾದೇಶಿಕ ವಿಷಯಗಳಿಗೆ ಸಂಬಂಧಿಸಿರುವುದರಿಂದ ಬೋಧನಾ ಸಾಮಗ್ರಿಗಳು ಬೋಧನೆಗೆ ಶೀಘ್ರ ಕೈಗೆ ಸಿಗುವಂತಿರಲು ಅಂತ ಹೇಳಿ 4 ಆಪ್ಷನ್ಗಳನ್ನು ಕೇಳಲಾಗಿದೆ. ಇದರಲ್ಲಿ ಭೂಗೋಳಶಾಸ್ತ್ರದ ಕಲಿಕೆ ಹೆಚ್ಚು ನೈಜಗೊಳ್ಳಲು ಅಂತ ಹೇಳ್ಬಿಟ್ಟು, ಅಂದರೆ ಭೂಗೋಳಶಾಸ್ತ್ರದ ಬೋಧನೆಯನ್ನು ನಾವು ಮಾಡಬೇಕು
ಅಂತ ಹೇಳೋದಾದರೆ, ಫಾರ್ ಎಕ್ಸಾಂಪಲ್ ಈಗ ಯಾವುದಾದ್ರೂ ಒಂದು ಪ್ಲೇಸ್ನ ಒಂದು ಮಹತ್ವವನ್ನು ಅಥವಾ ಅದರ ಒಂದು ಭೌಗೋಳಿಕ ಲಕ್ಷಣಗಳನ್ನು ವರ್ಣಿಸ್ತಾ ಇದ್ದೀವಿ ಅಂದಾಗ ಅಲ್ಲಿ ನಮಗೆ ಭೂಪಟಗಳು ಅಥವಾ ಒಂದು ಕೆಲವೊಂದು ಸ್ಲೈಡ್ಸ್ಗಳನ್ನು ನಾವು ಬಳಕೆ ಮಾಡಿದರೆ ಆ ಒಂದು ಪಾಠ ಬಹಳಷ್ಟು ಅರ್ಥಪೂರ್ಣವಾಗಿ ಮತ್ತು ಕಲಿಕೆಯಲ್ಲಿ ಮಕ್ಕಳು ಪಾಲ್ಗೊಳ್ಳುವಂತೆ ಇರುತ್ತೆ. ಸೊ ಇಲ್ಲಿ ಕಲಿಕೆಯಲ್ಲಿ ನೈಜತೆಯನ್ನು ನಾವು ತುಂಬಬೇಕು ಅಂತ ಹೇಳೋದಾದರೆ ಕೆಲವೊಂದು ಪಾಠೋಪಕರಣಗಳನ್ನು ಮತ್ತು ಭೌಗೋಳಿಕ ಪ್ರಯೋಗಶಾಲೆಯನ್ನು ಬಳಸ್ಕೋಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಗ್ಲೋಬ್ ಇರ್ಬೋದು, ಮ್ಯಾಪ್ ಇರ್ಬೋದು, ಅಟ್ಲಾಸ್, ಇವುಗಳನ್ನು ಬಳಸಿಕೊಳ್ಳೋದ್ರ ಮೂಲಕ ಮಕ್ಕಳಲ್ಲಿ ಆ ಒಂದು ನೈಜ ಪ್ರಜ್ಞೆಯನ್ನು ಮೂಡಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾವು ಈ ಮೂಲಕ ಹೇಳ್ಬೋದು. ಸೊ ಹಾಗಾಗಿ ಮುಂದಿನ ಕ್ವಶನನ್ನು ನೋಡ್ತಾ ಹೋದರೆ 140ನೇ ಕ್ವಶನ್ನು, ಅಣುಬೋಧನೆಯ ಮುಖ್ಯ ಉದ್ದೇಶ ಅಂತೇಳಿ 4 ಆಪ್ಷನ್ಗಳನ್ನು ಕೇಳಲಾಗಿದೆ. ಇಲ್ಲಿ ವಿದ್ಯಾರ್ಥಿಗಳ ವರ್ತನೆಯನ್ನು ಪರೀಕ್ಷಿಸೋದು, ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಪರೀಕ್ಷಿಸೋದು, ಬೋಧನೆಯಲ್ಲಿರುವ ಕ್ಲಿಷ್ಟತೆಯನ್ನು ನಿವಾರಿಸೋದು, ವಿದ್ಯಾರ್ಥಿಯಲ್ಲಿ ವಿಷಯ ಜ್ಞಾನವನ್ನು ಬೆಳೆಸೋದು ಅಂತ ಹೇಳ್ಬಿಟ್ಟು ಇಲ್ಲಿ ಆನ್ಸರ್ ಬಂದ್ಬಿಟ್ಟು 3ನೇ ಆಪ್ಷನ್ನು ಸರಿಯಾದಂಥ ಒಂದು ಆಪ್ಷನ್ ಆಗಿರುತ್ತೆ ಅಂತ ಹೇಳ್ಬೋದು. ಅಂದರೆ ಬೋಧನೆಯಲ್ಲಿರುವ ಕ್ಲಿಷ್ಟತೆಯನ್ನು ನಿವಾರಿಸೋದು ಅಣುಬೋಧನೆಯ ಮುಖ್ಯ ಒಂದು ಉದ್ದೇಶವಾಗಿರುತ್ತೆ ಅಂತ. ಅಂದರೆ ಇಲ್ಲಿ ಮೊದಲಿಗೆ ಅಂದರೆ ಇಲ್ಲಿ ಭಾವಿ ಶಿಕ್ಷಕರಿಗೆ ಯಾವುದೇ ರೀತಿಯಾದಂಥ ಒಂದು ತರಬೇತಿಯನ್ನು ನೀಡದೆ ನಾವು ಹಾಗೆ ತರಗತಿಗಳನ್ನು ತೆಗೆದುಕೊಳ್ಳಲು ಅಥವಾ ತರಗತಿಯಲ್ಲಿ ಬೋಧನೆ ಮಾಡಲು ಬಿಟ್ಟರೆ ಆ ಒಂದು ಶಿಕ್ಷಕನಿಗೆ ಯಾವುದೇ ರೀತಿಯಾದಂಥ ಒಂದು ತರಬೇತಿ ಇಲ್ಲದೆ ಅಥವಾ ಪ್ರಿಪರೇಷನ್ ಇಲ್ಲದೆ ಅವನು ತರಗತಿಯೊಳಗೆ ಹೋಗಿ ಅಲ್ಲಿ ವಿಫಲನಾಗ್ತಾ ಹೋಗ್ತಾನೆ. ಅದಕ್ಕಾಗಿ ಇಲ್ಲಿ ಬೋಧನೆಯಲ್ಲಿರ್ತಕ್ಕಂಥ ಒಂದು ಕ್ಲಿಷ್ಟತೆಯನ್ನು, ಅಲ್ಲಿ ಬೋಧನೆ ಅನ್ನೋದು ಕ್ಲಿಷ್ಟಕರ ಆಗ್ತಾ ಹೋಗುತ್ತೆ ಯಾರಿಗೆ ಅಣುಬೋಧನೆಯನ್ನು ಕೊಡದೇನೆ ಕಳಿಸಿರ್ತಕ್ಕಂತಹ ಪ್ರಶಿಕ್ಷಣಾರ್ಥಿಗೆ. ಹಾಗಾಗಿ ಇಲ್ಲಿ ಅಣುಬೋಧನೆಯನ್ನು ನೀಡಿ ಆತನನ್ನು ಸಶಕ್ತನನ್ನಾಗಿಗೊಳಿಸಿ ಬೋಧನೆಗೆ ಅಣಿ ಮಾಡಿ ಅನಂತರದಲ್ಲಿ ತರಗತಿಗೆ ಬಿಟ್ಟರೆ ಅವನು ಬೋಧನೆಯಲ್ಲಿ ಇರ್ತಕ್ಕಂಥ ಕ್ಲಿಷ್ಟತೆಯನ್ನು ನಿವಾರಣೆ ಮಾಡಿಕೊಂಡು ಬೋಧನೆಯನ್ನು ಅರ್ಥಪೂರ್ಣವಾಗಿ ಮಾಡ್ತಾನೆ. ಸೊ ಹಾಗಾಗಿ ಇಲ್ಲಿ ಬೋಧನೆಯಲ್ಲಿರುವ ಕ್ಲಿಷ್ಟತೆಯನ್ನು ನಿವಾರಣೆ ಮಾಡೋದಕ್ಕೆ ಅಣುಬೋಧನೆ ಬಹಳಷ್ಟು ಮುಖ್ಯ ಅಂತ ಹೇಳಲಾಗುತ್ತೆ. ಇಲ್ಲಿ 141ನೇ ಕ್ವಶನ್ನು, ಈ ಕೆಳಗೆ ಕೊಟ್ಟಿರುವ ಬೋಧನಾ ಉದ್ದೇಶಗಳಲ್ಲಿ ಮನೋಚಾಲನಾ ವಲಯಕ್ಕೆ ಸಂಬಂಧಿಸಿದ ಬೋಧನಾ ಉದ್ದೇಶವೆಂದರೆ ಅಂತೇಳಿ ಆಸಕ್ತಿ, ಕೌಶಲ್ಯ, ತಿಳುವಳಿಕೆ, ಅನ್ವಯ ಅಂತೇಳಿ 4 ಆಪ್ಷನ್ಗಳನ್ನು ಕೇಳಲಾಗಿದೆ. ಸ್ನೇಹಿತರೆ, ಇಲ್ಲಿ ಕೌಶಲ್ಯ ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು. ಕೌಶಲ್ಯ ಅನ್ನೋದು ಮನೋಜನ್ಯ ವಲಯ ಅಥವಾ ಮನೋಚಾಲನಾ ವಲಯಕ್ಕೆ ಸಂಬಂಧಪಟ್ಟಂತಹ ಒಂದು ಕೌಶಲ್ಯ ಒಂದು ವಿಷಯ ಆಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಅದೇ ಅಂದರೆ ನಿರ್ದಿಷ್ಟ ಅಂಶಗಳು ಹೇಳೋದಾದರೆ ಇದರಲ್ಲಿ ಓದುತ್ತಾನೆ, ಬರೆಯುತ್ತಾನೆ, ರಚಿಸುತ್ತಾನೆ, ಪ್ರದರ್ಶಿಸುತ್ತಾನೆ, ಗುರುತಿಸುತ್ತಾನೆ, ಈ ರೀತಿಯಾದಂಥ ಒಂದು ಕೌಶಲ್ಯಗಳನ್ನು ಇದರಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಇನ್ನು ಮನೋಭಾವನಾ ವಲಯದಲ್ಲಿ ಆಸಕ್ತಿ ಮತ್ತು ಮನೋಭಾವಗಳು ಬರುತ್ತವೆ. ಮೀನ್ಸ್ ಆಸಕ್ತಿ ಅಂತ ಹೇಳಿದ್ರೆ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾನೆ, ವಸ್ತುಗಳನ್ನು ಸಂಗ್ರಹಿಸುತ್ತಾನೆ, ಭೇಟಿ ಕೊಡುತ್ತಾನೆ, ಓದುತ್ತಾನೆ, ಬರೆಯುತ್ತಾನೆ ಮತ್ತು ತಯಾರಿಸುತ್ತಾನೆ ಎನ್ನುವಂತಹ ಒಂದು ನಿರ್ದಿಷ್ಟ ಅಂಶಗಳು ಆಸಕ್ತಿಯಲ್ಲಿ ಬರುತ್ತಾ ಹೋಗುತ್ತೆ. ಇವು ಭಾವನಾತ್ಮಕ ವಲಯಕ್ಕೆ ಸಂಬಂಧಿಸಿದ್ದು ಆಸಕ್ತಿ ಅನ್ನುವಂಥದ್ದು. ಇನ್ನು ಅನ್ವಯದಲ್ಲಿ ಸಮರ್ಥರಾಗುತ್ತಾರೆ ಮತ್ತು ಅಂದರೆ ಅನ್ವಯಿಸಿಕೊಳ್ಳುತ್ತಾರೆ, ಈ ರೀತಿಯಾದಂಥ ಒಂದು ಅಂಶಗಳನ್ನು ನಾವು ನೋಡ್ತಾ ಹೋಗ್ತೇವೆ. ಇನ್ನು ತಿಳುವಳಿಕೆ ಅಂತ ಹೇಳೋದಾದರೆ ತಕ್ಷಣಕ್ಕೆ ಮಾಡುವಂತಹ ಒಂದು ಕೆಲಸಗಳಾಗಿರುತ್ತೆ. ಅಂದರೆ ತಕ್ಷಣಕ್ಕೆ ಶಕ್ತರಾಗಿರುತ್ತಾರೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ ವಿದ್ಯಾರ್ಥಿಗಳು ಬಾದಾಮಿ ಚಾಲುಕ್ಯರ ಕಾಲದಲ್ಲಿದ್ದ ವಿವಿಧ ಶ್ರೇಣಿಗಳನ್ನು ಪತ್ತೆ ಹಚ್ಚಲು ಸಮರ್ಥರಾಗಿದ್ದರು. ಅಂದರೆ ಯಾವುದೇ ಒಂದು ವಿಚಾರವನ್ನು ತಿಳಿದುಕೊಂಡು ಅದನ್ನು ಅರ್ಥೈಸಿಕೊಂಡಿದ್ದಾಗ ಮಾತ್ರ ಈ ರೀತಿಯಾದಂಥ ಒಂದು ತಿಳುವಳಿಕೆ ಅನ್ನೋದು ಬರುತ್ತೆ. ವಿದ್ಯಾರ್ಥಿಗಳು ಬಾದಾಮಿ ಚಾಲುಕ್ಯರ ಅರಸರ ಆಳ್ವಿಕೆಯನ್ನು ವಿವರಿಸಲು ಸಮರ್ಥರಾಗಿದ್ದರು. ಮತ್ತು ವಿವರಿಸ್ತಾರೆ, ವರ್ಣಿಸ್ತಾರೆ, ಮತ್ತು ಹೋಲಿಕೆ ಮಾಡುತ್ತಾರೆ, ಪತ್ತೆ ಹಚ್ಚುತ್ತಾರೆ, ನಿರೂಪಿಸ್ತಾರೆ, ಈ ರೀತಿಯಾದಂಥ ಒಂದು ಅಂಶಗಳೆಲ್ಲವನ್ನು ನಾವು ತಿಳುವಳಿಕೆಯಲ್ಲಿ ನೋಡಬಹುದಾಗಿರುತ್ತೆ. ಇನ್ನು ಚರ್ಚಾ ವಿಧಾನದ ಪ್ರಮುಖ ಉದ್ದೇಶ ಅಂತ ಹೇಳ್ಬಿಟ್ಟು 4 ಆಪ್ಷನನ್ನು ಕೊಟ್ಟಿದ್ದಾರೆ. ವೈಯಕ್ತಿಕ ತೀರ್ಮಾನ, ಸಾಮೂಹಿಕ ನಿರ್ಧಾರ ಮತ್ತು ವೈಯಕ್ತಿಕ ಆಲೋಚನೆ ಮತ್ತು ತೀರ್ಮಾನ, ಸಾಮೂಹಿಕ ಆಲೋಚನೆ ಮತ್ತು ತೀರ್ಮಾನ ಅಂತ ಹೇಳ್ಬಿಟ್ಟು
ಇಲ್ಲಿ ಆಪ್ಷನ್ 4 ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ಇಲ್ಲಿ ಚರ್ಚಾ ವಿಧಾನದಲ್ಲಿ ಹೋಲ್ ಕ್ಲಾಸ್ ಇನ್ವಾಲ್ವ್ ಆಗಿರುತ್ತೆ. ಮೀನ್ಸ್ ಎಲ್ಲ ತರಗತಿಯ ಎಲ್ಲ ಮಕ್ಕಳು ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಸೊ ಹಾಗಾಗಿ ಇಲ್ಲಿ ಸಾಮೂಹಿಕ ಆಲೋಚನೆಗಳಿಗೂ ಕೂಡ ಪ್ರಾಮುಖ್ಯತೆಯನ್ನು ನೀಡಬೇಕಾಗುತ್ತೆ. ಎಲ್ಲರ ಒಂದು ಆಲೋಚನೆಗಳು ಮತ್ತು ಅಭಿಪ್ರಾಯಗಳಿಗೂ ಕೂಡ ಇಲ್ಲಿ ಮನ್ನಣೆಯನ್ನು ನೀಡಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಸಾಮೂಹಿಕ ಆಲೋಚನೆ ಮತ್ತು ತೀರ್ಮಾನ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳ್ಬೋದು. ಹರಪ್ಪ ನಾಗರಿಕತೆ ಈ ಪಾಠದ ಬೋಧನೆಗೆ ಹೆಚ್ಚು ಸೂಕ್ತವಾದ ಬೋಧನಾ ವಿಧಾನ ಅಂತೇಳಿ ನಾಟಕೀಕರಣ, ಮೂಲಾಧಾರ, ಸಮಸ್ಯೆ ಪರಿಹಾರ, ಯೋಜನಾ ವಿಧಾನ, ಕೆಳಕಂಡ ಕೋಡನ್ನು ಉಪಯೋಗಿಸಿ ಅಂತೇಳಿ 4 ಆಪ್ಷನ್ಸ್ಗಳನ್ನು ಕೂಡ ಕೊಡಲಾಗಿದೆ. ಸ್ನೇಹಿತರೆ, ಇದಕ್ಕೆ ಆಪ್ಷನ್ 3 ಸರಿಯಾದಂತಹ ಒಂದು ಉತ್ತರ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಮೂಲಾಧಾರ ಪದ್ಧತಿ ಅಂತ ಹೇಳಿದ್ರೆ ಅನಾದಿ ಕಾಲದಿಂದಲೂ ಮಾನವ ಮತ್ತು ಜೀವಿಗಳು ಬಿಟ್ಟು ಹೋಗಿರ್ತಕ್ಕಂತಹ ಹಾಗೂ ನಮ್ಮ ಹಿರಿಯರಿಂದ ರಕ್ಷಿಸಲ್ಪಟ್ಟಿರ್ತಕ್ಕಂತಹ ಕೆಲವೊಂದು ಅವಶೇಷಗಳು ಅಥವಾ ಪಳೆಯುಳಿಕೆಗಳನ್ನು ಆಧಾರವಾಗಿಟ್ಟುಕೊಂಡು ಅಧ್ಯಯನ ಮಾಡುವಂತಹ ಒಂದು ವಿಧಾನವನ್ನೇ ಮೂಲಾಧಾರ ಪದ್ಧತಿ ಅಂತ ಹೇಳಿ ಕರೆಯಲಾಗುತ್ತೆ. ಇವುಗಳಲ್ಲಿ ಸಾಮಾನ್ಯವಾಗಿ ಅರಮನೆ, ಕೋಟೆ, ಕೊತ್ತಲ, ಕಟ್ಟಡ, ಭೂಮಿ ಮತ್ತು ಯುದ್ಧ ಭೂಮಿ, ಸ್ಮಾರಕಗಳು, ದೇವಸ್ಥಾನಗಳು, ಮಸೀದಿ, ಇಗರ್ಜಿ, ಮಡಿಕೆ, ಕುಡಿಕೆ, ಕತ್ತಿ, ಈಟಿ, ಬರ್ಜಿ, ಗುರಾಣಿ, ಕಲ್ಲು ಮತ್ತು ಇನ್ನು ಬಿಲ್ಲು, ಬಾಣ, ಕಾಗದ ಪತ್ರಗಳು, ಶಿಲಾಶಾಸನಗಳು, ವಿಗ್ರಹಗಳು, ಅವಶೇಷಗಳು, ಲಿಖಿತ ದಾಖಲೆಗಳು, ನಾಣ್ಯಗಳು, ಇಟ್ಟಿಗೆಗಳು, ಆಯುಧಗಳು ಮತ್ತು ವೇಷಭೂಷಣಗಳು, ಪ್ರವಾಸಿ ಕಥನಗಳು, ಈ ರೀತಿಯಾಗಿ ಹಲವು ಪಳೆಯುಳಿಕೆಗಳು ಅಥವಾ ಮೂಲಾಧಾರಗಳನ್ನು ಆಧಾರವಾಗಿಟ್ಟುಕೊಂಡು ಅಧ್ಯಯನ ಮಾಡುವಂತಹ ಒಂದು ವಿಧಾನ ಇದಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಹರಪ್ಪ ನಾಗರಿಕತೆಗೆ ಸಾಮಾನ್ಯವಾಗಿ ಅಲ್ಲಿ ಅವರು ಬಿಟ್ಟು ಹೋಗಿರ್ತಕ್ಕಂತಹ ಕೆಲವೊಂದು ಕುರುಹುಗಳನ್ನು ಆಧಾರವಾಗಿಟ್ಕೊಂಡು ಅಧ್ಯಯನ ಮಾಡೋದ್ರಿಂದ ಇದು ಮೂಲಾಧಾರ ಪದ್ಧತಿಗೆ ಇದು ಸೂಕ್ತವಾದಂತಹದ್ದಾಗಿರುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇನ್ನು ಯೋಜನಾ ವಿಧಾನ ಅಂತ ಹೇಳೋದಾದ್ರೆ ಇಲ್ಲಿ ಮಕ್ಕಳಲ್ಲಿರ್ತಕ್ಕಂತಹ ಒಂದು ಪ್ರತಿಭೆಯನ್ನು ಮತ್ತು ಅವರಲ್ಲಿರ್ತಕ್ಕಂಥ ಒಂದು ಕೌಶಲ್ಯಗಳನ್ನು ಹೊರಹೆಳೆಯುವಂತಹ ಒಂದು ವಿಧಾನ ಇದಾಗಿರುತ್ತೆ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ನಕ್ಷೆಗಳನ್ನು, ಭೂಪಟಗಳನ್ನು, ಚಾರ್ಟ್ಗಳನ್ನು ತಯಾರಿಸೋದು, ಚಿತ್ರಗಳನ್ನು ಸಂಗ್ರಹಿಸೋದು, ಚಾರಿತ್ರಿಕ ಸ್ಥಳಗಳಿಗೆ ಭೇಟಿ ಅಥವಾ ಪ್ರವಾಸವನ್ನು ಮಾಡಿಸೋದು ಮತ್ತು ಚಾರಿತ್ರಿಕ ಹಿನ್ನೆಲೆಯುಳ್ಳ ನಾಟಕಗಳನ್ನು ಬರೆಯೋದು, ಪುರಾತನ ಕಾಲದ ನಾಣ್ಯಗಳ ಸಂಗ್ರಹ, ಅಂಚೆ ಚೀಟಿ, ಭಿತ್ತಿ ಚಿತ್ರ, ತೈಲ ಚಿತ್ರಗಳನ್ನು ಕೂಡಿ ಹಾಕೋದು ಅಂದರೆ ಕಲೆಕ್ಟ್ ಮಾಡೋದು ಅಂತೇಳಿ. ಈಗ ಐತಿಹಾಸಿಕ ಘಟನೆಗಳಿಂದ ಪ್ರೇರಣೆಗೊಂಡು ಲಾವಣಿ, ಜಾನಪದ ಗೀತೆ, ಪದ್ಯಗಳನ್ನು ಬರೆಯೋದು, ಚಿತ್ರಗಳನ್ನು ಒಳಗೊಂಡಂತೆ ಪುಸ್ತಕಗಳನ್ನು ಮೀನ್ಸ್ ಆಲ್ಬಮ್ಗಳನ್ನು ತಯಾರಿಸೋದು, ಪ್ರದರ್ಶನದ ಅಷ್ಟೇ ಅಲ್ಲ ಈ ಒಂದು ಕೆಲವೊಂದು ಇತಿಹಾಸದ ಪ್ರದರ್ಶನಗಳು ಅಂತ ಏನು ಬರುತ್ತಲ್ಲ ಇಂಥ ಸಂಗ್ರಹಾಲಯಗಳಲ್ಲಿ. ಸೊ ಅಂತಹ ಒಂದು ಸಂದರ್ಭಗಳಲ್ಲಿ ಅಲ್ಲಿರ್ತಕ್ಕಂತಹ ಪ್ರತಿಯೊಂದು ವಸ್ತುಗಳ ಬಗೆಗೆ ವಿಷಯಗಳನ್ನು ತಿಳಿದುಕೊಂಡು ಕಲೆ ಹಾಕೋದು. ಸೊ ಈ ರೀತಿಯಾದಂಥವುಗಳನ್ನೆಲ್ಲವನ್ನು ನಾವು ಯೋಜನಾ ವಿಧಾನದಲ್ಲಿ ನೋಡ್ಬೋದಾಗಿರುತ್ತೆ. ಇನ್ನು ರೇಡಿಯೋ, ದೂರದರ್ಶನ ಕಾರ್ಯಕ್ರಮಗಳನ್ನು ರೂಪಿಸೋದು, ಚರ್ಚಾಕೂಟಗಳನ್ನು ಏರ್ಪಡಿಸೋದು, ಇವುಗಳೆಲ್ಲವೂ ಕೂಡ ಯೋಜನಾ ವಿಧಾನದಲ್ಲೇ ಬರುತ್ತೆ. ಇವುಗಳನ್ನು ಸಹ ಅಂದರೆ ಮಕ್ಕಳಿಗೆ ನಾವು ಯೋಜನೆಗಳನ್ನು ನೀಡಿದರೆ ಅವರು ಹರಪ್ಪ ಸಂಸ್ಕೃತಿಗೆ ಸಂಬಂಧಿಸಿದಂತೆ ಕೆಲವೊಂದು ಪಿಕ್ಚರ್ಗಳನ್ನು ಕಲೆಕ್ಟ್ ಮಾಡೋದು ಅಥವಾ ಆ ಚಿತ್ರಗಳನ್ನು ಬಿಡಿಸೋದು ಮತ್ತು ಅವರುಗಳು ಯಾವ ಪ್ರಾಣಿಗಳನ್ನು ಸಾಕ್ತಾಯಿದ್ರು ಮತ್ತು ಅವರು ಯಾವ ರೀತಿಯಾದಂಥ ಒಂದು ಆಯುಧಗಳನ್ನು ಯೂಸ್ ಮಾಡ್ತಿದ್ರು ಮತ್ತು ಯಾವ ಥರದ ಒಡವೆಗಳನ್ನು ಯೂಸ್ ಮಾಡ್ತಾಯಿದ್ರು. ಸೊ ಈ ರೀತಿಯಾದಂಥ ಎಲ್ಲ ಅಂಶಗಳ ಬಗ್ಗೆ ಮಗು ತನಗೆ ತಾನೇ ಖುದ್ದು ಇನ್ವಾಲ್ವ್ ಆಗಿ ಅವುಗಳ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾನೆ. ಸೊ ಹೀಗಾಗಿ ಅವನು ಆ ಒಂದು ಈ ಒಂದು ಪಾಠಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದಂಥ ಒಂದು ಜ್ಞಾನವನ್ನು ಪಡಿತಾನೆ. ಹಾಗಾಗಿ ಈ ಒಂದು ಹರಪ್ಪ ನಾಗರಿಕತೆ ಪಾಠದ ಬೋಧನೆಗೆ ಮೂಲಾಧಾರ ಮತ್ತು ಯೋಜನಾ ವಿಧಾನ ಸೂಕ್ತವಾದಂತಹ ಒಂದು ವಿಧಾನಗಳು ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಇನ್ನು 144ನೇ ಕ್ವಶನ್ ಬಂದ್ಬಿಟ್ಟು ಕೆಳಗಿನ ಯಾವ ಆಧಾರವು ಇತಿಹಾಸದ ವಿಷಯವನ್ನು ಪರಿಣಾಮಕಾರಿಯಾಗಿ ಬೋಧಿಸಲು ಪ್ರಾಥಮಿಕ ಆಧಾರವಾಗಿದೆ ಅಥವಾ ಆಧಾರವನ್ನು ಒದಗಿಸುತ್ತೆ ಅಂತ ಹೇಳ್ಬಿಟ್ಟು 4 ಆಪ್ಷನ್ಗಳನ್ನು ಕೇಳಿದ್ದಾರೆ. ಸ್ಮಾರಕಗಳು, ದಿನಪತ್ರಿಕೆ, ಪುಸ್ತಕಗಳು, ಸಂದರ್ಶಕರ ದಾಖಲೆಗಳು ಅಂತ ಹೇಳ್ಬಿಟ್ಟು 4 ಆಪ್ಷನ್ಗಳನ್ನು ಕೂಡ ಕೇಳಲಾಗಿದೆ. ಸ್ನೇಹಿತರೆ, ಇಲ್ಲಿ ಸ್ಮಾರಕಗಳು ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬಹುದು. ಹೇಗೆ ಅಂತ ಹೇಳಿದ್ರೆ ಇವಾಗ ದಿನಪತ್ರಿಕೆಗಳು ಮತ್ತು ಪುಸ್ತಕಗಳು ಮತ್ತು ಸಂದರ್ಶಕರ ದಾಖಲೆಗಳು ಅವರು ಯಾರೋ ಹೇಳಿದ್ದನ್ನು ನೋಡಿದ್ದನ್ನು ಇವರು ಸಂಗ್ರಹಿಸಿ ಬರೆದಿರ್ತಾರೆ. ಆದರೆ ಸ್ಮಾರಕಗಳು ಹಾಗಲ್ಲ. ಖುದ್ದು ಆಯಾ ಕಾಲಕ್ಕೆ ಸಂಬಂಧಿಸಿದಂತೆ ಅದೇ ವ್ಯಕ್ತಿಗಳಿಂದ ಅಂದರೆ ಆಯಾ ಒಂದು ಇತಿಹಾಸಕ್ಕೆ ಸಂಬಂಧಿಸಿದಂತೆ ಆಯಾ ಕಾಲಮಾನಕ್ಕೆ ಸಂಬಂಧಿಸಿದಂಥ ವ್ಯಕ್ತಿಗಳಿಂದಲೇ ರಚಿಸಲ್ಪಟ್ಟಿರೋದ್ರಿಂದ ಇದು ಆಕ್ಯುರೇಟ್ ಆದಂತಹ ಒಂದು ಮಾಹಿತಿಯನ್ನು ಒದಗಿಸುತ್ತೆ. ಸೊ ಹಾಗಾಗಿ ಸ್ಮಾರಕಗಳು ಇದಕ್ಕೆ ಪ್ರಾಥಮಿಕ
ಪ್ರಾಥಮಿಕವಾದಂತಹ ಒಂದು ಆಧಾರಗಳು ಅಂತ ಹೇಳಬಹುದು. ಇನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಶಿಕ್ಷಕರ ನಡುವೆ ವ್ಯವಸ್ಥಿತ ಚರ್ಚೆ ಅಲ್ಲ ಅಂತ ಹೇಳ್ಬಿಟ್ಟು 145ನೇ ಕ್ವಶನನ್ನು ಕೇಳಲಾಗಿದೆ. ಈ ಒಂದು ಕ್ವಶನ್ನಲ್ಲಿ ಬಂದಿರತಕ್ಕಂಥ ಆಪ್ಷನ್ಸ್ಗಳು ಹೀಗಿವೆ: ತರಗತಿಯಲ್ಲಿ ಪಾಠದ ನಡುವೆ ನಡೆಯುವ ಚರ್ಚೆ, ಚರ್ಚಾಗೋಷ್ಠಿ, ವಿಚಾರ ಸಂಕಿರಣ, ವಿಚಾರಗೋಷ್ಠಿ ಅಂತೇಳಿ. ಇದರಲ್ಲಿ ಸರಿಯಾದಂಥ ಒಂದು ಉತ್ತರ ಅಂತ ಹೇಳಿದ್ರೆ ಆಪ್ಷನ್ 1 ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಆಗಿರುತ್ತೆ. ಆಪ್ಷನ್ 1 ಅಂದರೆ ಒಂದು ಆಪ್ಷನ್ ಏನಿದೆ ಅದು ಸರಿಯಾದಂಥ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಶಿಕ್ಷಕರು ಪಾಠವನ್ನು ಮಾಡುವಂಥ ಸಂದರ್ಭದಲ್ಲಿ ಚರ್ಚೆಗೆ ಅವಕಾಶ ಮಾಡಿಕೊಟ್ರೆ ಇದು ಪಾಠದ ಬೋಧನೆಯ ಅಡ್ಡಿಯನ್ನುಂಟು ಮಾಡಿದ ಹಾಗೆ ಅಂತ ಹೇಳ್ಬಹುದು. ಇನ್ನು 146ನೇ ಕ್ವಶನ್ ಬಂದ್ಬಿಟ್ಟು, ಬಡತನ ಮತ್ತು ಹಸಿವು ಈ ಒಂದು ಪಾಠವನ್ನು ಪರಿಣಾಮಕಾರಿಯಾಗಿ ಬೋಧಿಸುವಾಗ ಈ ಕೆಳಗಿನ ಯಾವ ವಿಷಯಗಳ ಜ್ಞಾನ ಅತ್ಯಂತ ಅವಶ್ಯಕವಾಗಿದೆ? ಈ ಕೆಳಗೆ ಕೊಟ್ಟಿರುವ ಕೋಡನ್ನು ಬಳಸಿ ಸರಿಯಾದ ಉತ್ತರವನ್ನು ಸೂಚಿಸಿ ಅಂತೇಳಿ ಸಾಹಿತ್ಯ, ಇತಿಹಾಸ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ ಅಂತ 4 ವಿಷಯಗಳನ್ನು ಕೊಟ್ಬಿಟ್ಟು ಆಪ್ಷನ್ಗಳನ್ನು ಕೂಡ ಕೊಡಲಾಗಿದೆ. ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಒಂದು ಆಪ್ಷನ್ ಅಂತ ಹೇಳಿದ್ರೆ 4 ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಬಡತನ, ನಿರುದ್ಯೋಗ, ಅನಕ್ಷರತೆ, ಹಸಿವು, ಜನಸಂಖ್ಯೆ ಈ ರೀತಿಯಾದಂತಹ ಎಲ್ಲ ಸಮಸ್ಯೆಗಳ ವಿಚಾರಗಳ ಕಾರಣ ಮತ್ತು ಪರಿಣಾಮ, ಅವುಗಳಿಗೆ ಪರಿಹಾರೋಪಾಯಗಳನ್ನು ತಿಳಿದುಕೊಳ್ಳುವಲ್ಲಿ ಸಮಾಜದ ಪಾತ್ರ, ಹೀಗೆ ಪ್ರತಿಯೊಂದು ವಿಷಯದ ವಿವಿಧ ಮಜಲುಗಳನ್ನು ಸೂಕ್ಷ್ಮವಾಗಿ ಅಧ್ಯಯನ ನಡೆಸಿ ಸಂಪೂರ್ಣವಾದಂತಹ ಒಂದು ಜ್ಞಾನವನ್ನು ಒಳಗೊಂಡಂತಹ ಜ್ಞಾನದ ಶಾಖೆಗಳೇ ಈ ಒಂದು ಅರ್ಥಶಾಸ್ತ್ರ ಮತ್ತು ಸಮಾಜಶಾಸ್ತ್ರ ಆಗಿರುತ್ತವೆ. ಸೊ ಹಾಗಾಗಿ ಇವುಗಳ ಒಂದು ನಾಲೆಡ್ಜ್ ಅಥವಾ ಜ್ಞಾನ ಇತಿಹಾಸ ಶಿಕ್ಷಕನಿಗೆ ಇದ್ರೆ ಈ ಒಂದು ಹಸಿವು ಮತ್ತು ಬಡತನ ಅನ್ನೋ ಒಂದು ಪಾಠವನ್ನು ಬಹಳಷ್ಟು ಎಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಅರ್ಥಶಾಸ್ತ್ರ ಮತ್ತು ಸಮಾಜಶಾಸ್ತ್ರ ಅಂತಾನೆ ಅಲ್ಲ, ಬೇರೆ ಎಲ್ಲ ಜ್ಞಾನದ ಶಾಖೆಗಳ ಜ್ಞಾನ ಬಹಳಷ್ಟು ಅತ್ಯವಶ್ಯಕವಾಗಿ ಇತಿಹಾಸ ಶಿಕ್ಷಕನಿಗೆ ಇರಬೇಕು ಅಂತ ಹೇಳ್ತಾ 147ನೇ ಕ್ವಶನ್ ಹೀಗಿದೆ: ವಿದ್ಯಾರ್ಥಿಗಳ ಭಾಷಾ ಸಾಮರ್ಥ್ಯವನ್ನು ಈ ಕೆಳಗಿನ ಯಾವ ವಿಧದ ಪರೀಕ್ಷೆಯಿಂದ ವ್ಯಾಪಕವಾಗಿ ಅಳೆಯಬಹುದಾಗಿದೆ ಅಂತೇಳಿ. ಹೀಗಿವೆ: ಬಹು ಆಯ್ಕೆ ಮಾದರಿ ಪ್ರಶ್ನೆಗಳು, ಪ್ರಬಂಧ ಮಾದರಿ ಪ್ರಶ್ನೆ, ಲಘು ಉತ್ತರ ಮಾದರಿ ಪ್ರಶ್ನೆ, ಪ್ರಾಯೋಗಿಕ ಮಾದರಿ ಪ್ರಶ್ನೆ ಅಂತೇಳಿ. ಸ್ನೇಹಿತರೆ, ಇಲ್ಲಿ ಪ್ರಬಂಧ ಮಾದರಿ ಪರೀಕ್ಷೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು. ಹೇಗೆ ಅಂತ ಹೇಳಿದ್ರೆ ಅಕ್ಷರಗಳ ಜ್ಞಾನ ಮತ್ತು ಅಕ್ಷರಗಳ ವಿನ್ಯಾಸ, ಕಾಗುಣಿತಗಳ ವಿನ್ಯಾಸ, ಕಾಗುಣಿತಗಳ ಜ್ಞಾನ ಮತ್ತು ಅಕ್ಷರ ಜ್ಞಾನ, ಅಕ್ಷರಗಳ ಜೋಡಣೆ, ಪದಗಳ ಜೋಡಣೆ, ಪದಗಳ ಬಳಕೆ, ವಾಕ್ಯಗಳ ರಚನೆ, ವ್ಯಾಕರಣದ ಜ್ಞಾನ ಮತ್ತು ಇವುಗಳನ್ನೆಲ್ಲವನ್ನು ನಾವು ತಿಳಿದುಕೊಳ್ಬೇಕು ಅಂತ ಹೇಳೋದಾದ್ರೆ ಅದಕ್ಕೆ ಪ್ರಬಂಧ ಮಾದರಿಯ ಪರೀಕ್ಷೆ ಬಹಳಷ್ಟು ಅತ್ಯವಶ್ಯಕ ಆಗಿರುತ್ತೆ. ಬಹು ಆಯ್ಕೆ ಮಾದರಿ ಪ್ರಶ್ನೆಯಲ್ಲಿ ಬರೀ ಟಿಕ್ ಆಗಿರುತ್ತೆ, ಮೀನ್ಸ್ MSQ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಇದರಿಂದಾಗಿ ಇಲ್ಲಿ ಬರೀ ಟಿಕ್ ಹಾಕೋದ್ರಿಂದ ಅಲ್ಲಿ ಯಾವುದೇ ರೀತಿಯಾದಂತಹ ಭಾಷಾ ಸಾಮರ್ಥ್ಯವನ್ನು ನಾವು ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಲಘು ಉತ್ತರ ಮಾದರಿ ಪರೀಕ್ಷೆಗಳಲ್ಲಿ ಕೇವಲ 1 ಅಥವಾ 2 ವಾಕ್ಯಗಳಲ್ಲಿ ಅಥವಾ 2 ಪದಗಳಲ್ಲಿ ಇರ್ತಕ್ಕಂತಹ ಒಂದು ಉತ್ತರಗಳನ್ನು ಬರೀತಾರೆ. ಸೊ ಹಾಗಾಗಿ ಇಲ್ಲಿಯೂ ಸಹ ನಮಗೆ ಅವನ ಭಾಷಾ ಸಾಮರ್ಥ್ಯ ತಿಳಿಯೋದಿಲ್ಲ. ಆದರೆ ಪ್ರಬಂಧ ಮಾದರಿ ಪರೀಕ್ಷೆಗಳಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಭಾಷಾ ಸಾಮರ್ಥ್ಯವನ್ನು ನಾವು ಸ್ಪಷ್ಟವಾಗಿ ತಿಳಿಯಬಹುದಾಗಿರುತ್ತೆ ಅಂತ ಹೇಳ್ತಾ 148ನೇ ಕ್ವಶನ್ನು: ವಿದ್ಯಾರ್ಥಿಗಳಲ್ಲಿ ಬೌದ್ಧಿಕ ಬೆಳವಣಿಗೆಯನ್ನು ಅಭಿವೃದ್ಧಿಪಡಿಸಲು ಶಿಕ್ಷಕನಿಗೆ ಈ ಕೆಳಗಿನ ಯಾವ ಅಂಶವು ಅಗತ್ಯವಾಗಿದೆ ಅಂತೇಳಿ. ವಿವಿಧ ಸಂಸ್ಕೃತಿ ಉಪಸಂಸ್ಕೃತಿಗಳ ಜ್ಞಾನ ಹೊಂದುವುದು, ಸದಾ ಅಭಿವೃದ್ಧಿಶೀಲ ಮತ್ತು ತೆರೆದ ಮನಸ್ಸಿನವನಾಗಿರೋದು, ಭಕ್ತಿ ಮತ್ತು ಧರ್ಮ ಶ್ರದ್ಧೆಯುಳ್ಳವರಾಗಿರುವುದು, ತರಗತಿಯ ಸಂವಹನ ಕೌಶಲ್ಯ. ಈ ಕೆಳಗಿನ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಸಂಕೇತಗಳ ಮೂಲಕ ಸೂಚಿಸಿ ಅಂತ ಹೇಳಿ 4 ಆಪ್ಷನ್ಗಳನ್ನು ಕೊಡಲಾಗಿದೆ. ಸ್ನೇಹಿತರೆ, ಇದಕ್ಕೆ ಮೊದಲನೇ ಆಪ್ಷನ್ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ಅಂದ್ರೆ ವಿವಿಧ ಸಂಸ್ಕೃತಿ ಮತ್ತು ಉಪಸಂಸ್ಕೃತಿಗಳ ಜ್ಞಾನವನ್ನು ಹೊಂದಿರುವುದು, ಸದಾ ಅಭಿವೃದ್ಧಿಶೀಲ ಹಾಗೂ ತೆರೆದ ಮನಸ್ಸಿನವನಾಗಿರುವುದು ಅಂತೇಳಿ. ಶಿಕ್ಷಕ ಯಾವಾಗಲೂ ಕೂಡ ಸದಾ ಅಭಿವೃದ್ಧಿಶೀಲ ಮತ್ತು ತೆರೆದ ಮನಸ್ಸಿನವನಾಗಿರಬೇಕು ಮತ್ತು ವಿವಿಧ ಸಂಸ್ಕೃತಿ ಮತ್ತು ಉಪಸಂಸ್ಕೃತಿಗಳ ಜ್ಞಾನವನ್ನು ಹೊಂದಿದ್ದಾಗ ಮಾತ್ರ ಎಲ್ಲ ತರದ ವಿದ್ಯಾರ್ಥಿಗಳು, ಅಂದ್ರೆ ಒಂದು ಶಾಲೆಯಲ್ಲಿ ಅಥವಾ ಒಂದು ತರಗತಿಯಲ್ಲಿ ಕೇವಲ ಒಂದೇ ವರ್ಗಕ್ಕೆ ಅಥವಾ ಒಂದೇ ಸಂಸ್ಕೃತಿಗೆ ಸೇರಿದಂತಹ ವಿದ್ಯಾರ್ಥಿ ಇರೋದಿಲ್ಲ. ಇಲ್ಲಿ ವಿಭಿನ್ನ ಸಂಸ್ಕೃತಿಗಳಿಗೆ ಸೇರಿದಂಥ ವಿದ್ಯಾರ್ಥಿಗಳ ತರಗತಿಯಾಗಿರೋದ್ರಿಂದ ಈ ಅಂಶಗಳು ಒಬ್ಬ ಶಿಕ್ಷಕನಿಗೆ ಇರಬೇಕಾಗಿರುತ್ತೆ ಅಂತ ಹೇಳ್ತಾ 100ನೇ ಕ್ವಶನ್: ಈ ಕೆಳಗಿನ ಯಾವ ಮೌಲ್ಯವು ವಿದ್ಯಾರ್ಥಿಗಳಲ್ಲಿ ಪ್ರಪಂಚದ ಭೌಗೋಳಿಕ ಮತ್ತು ಆರ್ಥಿಕ ಪರಿಕಲ್ಪನೆಗಳ ಬಗ್ಗೆ ತಾರ್ಕಿಕ ಮನೋಭಾವನೆಯನ್ನು ಬೆಳೆಸುವುದು ಅಂತ ಹೇಳ್ಬಿಟ್ಟು. ಸೌಂದರ್ಯೋಪಾಸನೆ, ಸಾಂಸ್ಕೃತಿಕ ಉಪಯುಕ್ತತೆ, ಬೌದ್ಧಿಕ ಅಂತೇಳಿ 4 ಆಪ್ಷನ್ ಅನ್ನ ಕೇಳಲಾಗಿದೆ. ಇದು ಬೌದ್ಧಿಕ, ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಆಗಿರುತ್ತೆ. ಇನ್ನು 150ನೇ ಕ್ವಶನ್ ಬಂದ್ಬಿಟ್ಟು: ಈ ಕೆಳಗಿನ ಬೋಧನಾ ಪ್ರಕ್ರಿಯೆಯ ಹಂತಗಳನ್ನು ಅನುಕ್ರಮವಾಗಿ ಜೋಡಿಸಿ ಅಂತೇಳಿ. ಪ್ರಸ್ತುತ ಜ್ಞಾನವನ್ನು ಪೂರ್ವಜ್ಞಾನಕ್ಕೆ ಹೊಂದಿಸುವುದು, ಮೌಲ್ಯಮಾಪನ, ಬೋಧನಾ ಉದ್ದೇಶಗಳನ್ನು ರಚಿಸುವುದು,
ಯಾವುದು? ಬೋಧನಾ ಸಾಮಗ್ರಿಗಳನ್ನು ಪ್ರಸ್ತುತಪಡಿಸುವಿಕೆ. ಸರಿಯಾದ ಉತ್ತರವನ್ನು ಸೂಕ್ತ ಕೋಡುಗಳ ಮೂಲಕ ಸೂಚಿಸಿ ಅಂತೇಳಿ 4 ಆಪ್ಷನ್ಗಳನ್ನು ಕೊಡಲಾಗಿದೆ. ಸ್ನೇಹಿತರೆ, ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳೋದಾದರೆ 4 ಇದಕ್ಕೆ ಸರಿಯಾದಂತಹ ಒಂದು ಆಪ್ಷನ್ ಆಗಿರುತ್ತೆ ಅಂತ ಹೇಳಬಹುದು. ಅಂದರೆ ಇಲ್ಲಿ ನಾನು ಹೇಳ್ತಾ ಹೋಗ್ತೀನಿ ನೋಡಿ, ಮೊದಲನೇದು ಯಾವುದು, ಎರಡನೇದು ಯಾವುದು ಅಂತೇಳಿ. ಮೊದಲನೇದು ಬೋಧನಾ ಉದ್ದೇಶಗಳನ್ನು ರಚಿಸೋದು, ಇದು ಮೊದಲನೇ ಒಂದು ಹಂತ ಆಗಿರುತ್ತೆ, ಮೊದಲನೇ ಹಂತ ಆಗಿರುತ್ತೆ. ಇನ್ನು ಎರಡನೇ ಹಂತ ಬಂದ್ಬಿಟ್ಟು ಪ್ರಸ್ತುತ ಜ್ಞಾನವನ್ನು ಪೂರ್ವ ಜ್ಞಾನಕ್ಕೆ ಹೊಂದಿಸುವುದು ಎರಡನೇ ಹಂತ ಆಗಿದ್ದರೆ, ಬೋಧನಾ ಸಾಮಗ್ರಿಗಳನ್ನು ಪ್ರಸ್ತುತಪಡಿಸುವಿಕೆ ಇದು ಮೂರನೇ ಹಂತ ಆಗಿರುತ್ತೆ. ಇನ್ನು ಕೊನೆಯದಾಗಿ ಆಗುವಂಥದ್ದು ಮೌಲ್ಯಮಾಪನ ಕಾರ್ಯ. ಸೊ ಇಲ್ಲಿ ಬೋಧನಾ ಕ್ರಿಯೆಯ ಹಂತಗಳನ್ನು ನಾವು ಈ ರೀತಿಯಾಗಿ ಜೋಡಿಸ್ಬೋದಾಗಿರುತ್ತೆ ಅಂತ ಹೇಳ್ಬೋದು. ಅಂದರೆ 3, 1, 4, 2 ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳ್ಬೋದು ಸ್ನೇಹಿತರೆ. ಇದುವರೆಗೂ ನನ್ನ ಒಂದು ತರಗತಿಯನ್ನು ನೀವು ಕೇಳಿದ್ರಿ ಸ್ನೇಹಿತರೆ. ಇದುವರೆಗೂ 2017ರಲ್ಲಿ ನಡೆದಿರ್ತಕ್ಕಂತಹ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಸಮಾಜ ವಿಜ್ಞಾನ ಪತ್ರಿಕೆ, ಅದರಲ್ಲೂ ಪತ್ರಿಕೆ 2, ಈ ಒಂದು ಪತ್ರಿಕೆಯನ್ನು ಸಂಪೂರ್ಣವಾಗಿ ವಿವರಣಾತ್ಮಕವಾಗಿ ವಿಶ್ಲೇಷಣೆ ಮಾಡಿರ್ತೇನೆ. ಈ ಒಂದು ತರಗತಿ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನನ್ನ ಒಂದು ತರಗತಿಗಳ ಲಿಂಕ್ ನಿಮಗೆ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರ್ತಕ್ಕಂತಹ ಒಂದು ಬೆಲ್ ಐಕನನ್ನು ಟಚ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.